ನಮಸ್ಕಾರ. ನಿನ್ನೆ ದಿವಸ ಒಂದು ಪ್ರಯಾಣ ಶುರು ಮಾಡಿದ್ದೇವೆ. ಒಂದು ಮಹಾ ಅರಣ್ಯದ ಶೋಧನೆಯಲ್ಲಿ ಹೊರಟಿದ್ದೇವೆ. ವೇದವ್ಯಾಸರ ಒಂದು ಸ್ಥೂಲ ದರ್ಶನ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದೇವೆ. ನಿನ್ನೆ ಮಾಡ್ತಾ ಅವ್ರ ಹಿರಿಯರಿಂದ ಶುರು ಮಾಡಿದ್ವಿ, ವಶಿಷ್ಠರಿಂದ. ನಾನು ಸಾಮಾನ್ಯವಾಗಿ ಹಿಂದೆ ಬರಬೇಕಾದ್ರೆ ನನ್ನ ತಂದೆ ತಾಯಿ, ನನ್ನ ಹೆಂಡತಿ ಎಲ್ಲರೂ ಬರ್ತಾಯಿದ್ರು. ಇಬ್ಬರು ಹಿರಿಯರಿಲ್ಲ ಈಗ. ನನ್ನ ಹೆಂಡತಿ ನನ್ನ ಜೊತೆಗೆ ಬರ್ತಾಳೆ. ಆಕೆನ ಯಾವಾಗಲೂ ನನ್ನ ಫಸ್ಟ್ ಕ್ರಿಟಿಕ್ ಅಂತ ಕರಿತೇನೆ. ಕರ್ಕೊಂಬರೋ ಉದ್ದೇಶನೇ ಅದು. ಭಾಳ ಜನ, ಎಷ್ಟು ಜನ ಒಳ್ಳೆಯವರು ಇರ್ತಾರೆ ಅಂದರೆ ತಪ್ಪು ಹೇಳಿದ್ರು ಪರವಾಗಿಲ್ಲ, ಹೋಗಲಿ ಬಿಡು ಅಂತಾರೆ. ಆದರೆ ಕರ್ಕೊಂಬಂದಂಥ ವಿಮರ್ಶೆಗೆ ಹಂಗೆ ಆಗಬಾರ್ದು. ನಿನ್ನೆ ಹೋಗ್ತಾ ದಾರಿಯಲ್ಲಿ ಕಾರಲ್ಲಿ ಹೇಳಿದ್ಲು, ನಿಮ್ಗೆ ವಯಸ್ಸಾಗ್ತಾಯಿದೆ ಈಗ ಅಂದ್ಲು. ಯಾಕೆ ಅಂತ ಕೇಳಿದಾಗ ಹೇಳಿದ್ಲು, ಹೌದು, ನಿನ್ನೆ 2 ಸಲ ನೀವು ವಶಿಷ್ಠರ ಮಕ್ಕಳು ಅನ್ನೋ ಬದಲು ವ್ಯಾಸರ ಮಕ್ಕಳು ಅಂದ್ರಿ. ಇದು ಮತ್ತೊಬ್ರು ಯಾರು ಹೇಳ್ತಾರೆ ಹೇಳಿ? ವ್ಯಾಸರ ಮಕ್ಕಳು ಅಂದ್ರಿ, ಆಮೇಲೆ ಇನ್ನೊಂದು ಸಲ ಒಂದು ತಪ್ಪು ಮಾಡಿದಿರಿ ಅಂತ. ನೀವು ಕೌಶಿಕ ಬಂದ ಅಂತ ಹೇಳಿದ್ರಿ 1000 ಜನ ಸೈನಿಕರು ಕರ್ಕೊಂಡು. ಮುಂದೆ ತಕ್ಷಣ ವಿಶ್ವಾಮಿತ್ರ ಅಂದ್ಬಿಟ್ರಿ. ಕೌಶಿಕ ವಿಶ್ವಾಮಿತ್ರ ಆದದ್ದು ಗೊತ್ತಿರೋರಿಗೆ ಸರಿ. ನನ್ನ ಭ್ರಮೆ ಅಂದರೆ ಗೋಖಲೆ ಇನ್ಸ್ಟಿಟ್ಯೂಟಿಗೆ ಬರೋರಿಗೆ ಅದು ಗೊತ್ತಿರ್ತದೆ ಅಂತ. ಯಾಕಂದರೆ ಕೌಶಿಕ ಮುಂದೆ ಕ್ಷಾತ್ರ ಬಲಂ ಅಂದ್ಕೊ ಬೈಕೊಂಡು ಹೋಗಿ ಬ್ರಹ್ಮಬಲಂ ಬಲಂ ಅಂತ ಹೇಳಿದವನು, ತೇಜೋಬಲಂ ಅಂತ ಹೇಳಿದವನು, ಅಷ್ಟೆಲ್ಲ ಹೇಳಿದವನು ಮುಂದೆ ತಪಸ್ಸಿಗೆ ಹೋದ, ವಿಶ್ವಾಮಿತ್ರ ಆದ ಅಂತ. ಅದನ್ನು ಹೇಳಬೇಕಾಗಿತ್ತು ನಾನು ಮೇಷ್ಟ್ರ ಆದವನು ಗೊತ್ತಿರಬೇಕು. ಅದರಿಂದ ಅದು ಹೇಳಿದ್ಲಕ್ಕೆ ತಪ್ಪಾಗಿದೆ ಅಂತ ಅನ್ನಿಸ್ತು, ವಯಸ್ಸಾಗಿದೆ ಅನ್ನಿಸ್ತು. ಅದಕ್ಕೆ ಕರೆಕ್ಷನ್ ಮಾಡಿಕೊಂಡೇ ಶುರು ಮಾಡೋಣ ಅಂತ. ನಿನ್ನೆ ನಾನು ಹೇಳ್ತಿದ್ದ ಹಾಗೆ ವಶಿಷ್ಠರು 100 ಜನ ಮಕ್ಕಳನ್ನು ಕಳ್ಕೊಂಡು ಮತ್ತೆ ಕಲ್ಮಾಶಪಾದನನ್ನು ತನ್ನ ರಾಜ್ಯಕ್ಕೆ ಕೂಡಿಸಿ ವಾಪಸ್ ತಮ್ಮ ಆಶ್ರಮಕ್ಕೆ ಬರುವಾಗ ಒಂದು ಪುಟ್ಟ ಮಗು ವೇದಘೋಷ ಮಾಡಿದ್ದು ಕೇಳಿಸ್ತು ಅಂತ ಹೇಳಿದೆ. ನಮ್ಮ ಮನೇಲಿ ಮಗು ಯಾವುದಿರಬೇಕು ಅಂತ ಬಂದಾಗ ಯಾರೂ ಇಲ್ಲ. ಹಿರಿಯ ಸೊಸೆ ಇದ್ದಾಳೆ. ಆ ಮಹರ್ಷಿ ಶಕ್ತಿ ಇದ್ನಲ್ಲ, ಶಕ್ತಿ ಹೆಂಡತಿ, ಆಕೆ ಹೆಸರು ಅದೃಶ್ಯಾಂತಿ ಅಂತ. ಅದೃಶ್ಯಾಂತಿ ಗರ್ಭಿಣಿಯಾಗಿದ್ದಾಳೆ. ಆ ಗರ್ಭಸ್ಥ ಮಗು ವೇದಘೋಷ ಮಾಡ್ತಾಯಿದೆ. ಇವ್ರಿಗೊಂಥರ ಸಂತೋಷ ಆಯಿತು ವಶಿಷ್ಠರಿಗೆ. ಅಂತೂ ನಮ್ಮ ಮನೆಯಲ್ಲಿ ವಂಶ ಬೆಳೆಸೋದಕ್ಕೊಂದು ಮಗು ಬರ್ತಾ ಇದೆಯಲ್ಲ ಅಂತ ಸಂತೋಷ ಆಯಿತು. ಸ್ವಲ್ಪ ದಿವಸಕ್ಕೆ ಅದೃಶ್ಯಾಂತಿಗೆ ಒಬ್ಬ ಮಗ ಹುಟ್ಟಿದ. ಅವನಿಗೆ ಹೆಸರನ್ನು ಪರಾಶರ ಅಂತ ಇಟ್ಟರು. ಆ ಪರಾಶರ ಅಜ್ಜನಿಂದಾನೇ ಎಲ್ಲ ಪಡ್ಕೊಂಡ. ಯಾಕಂದರೆ ತಂದೆ ನೋಡಲೇ ಇಲ್ಲ, ಅವನು ಶಕ್ತಿ ನೋಡಲೇ ಇಲ್ಲ. ಅವನು ಮುಂದೆ ಹಾಗೆ ಬೆಳ್ಕೊಂಡು ವಶಿಷ್ಠರಿಂದ ಎಲ್ಲ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡ, ಕಲಿಯುವಂಥ ರೀತಿಯನ್ನು ಮಾಡಿಕೊಂಡ, ಸಮಾಜಮುಖಿಯಾಗಿ ಕೆಲಸ ಮಾಡೋದನ್ನು ಕಲ್ಕೊಂಡ. ಅವನು ಎಷ್ಟರ ಮಟ್ಟಿಗೆ ಅವ್ರ ಜೊತೆಗಿದ್ದ ಅಂತಂದರೆ ಅವರೇ ತನ್ನ ತಂದೆ ಅಂತ ಹೇಳ್ಕೊಂಡು ಅಡ್ಡಾಡ್ತಿದ್ದ. ಒಂದು ಯಾವುದೋ ಸಂದರ್ಭ ಬಂದಾಗ ತಾಯಿ ಮಗನಿಗೆ ಹೇಳ್ತಾಳೆ, ನಿನ್ನ ತಂದೆ ಅಲ್ಲಪ್ಪ, ಅವರು ಅಜ್ಜ ಆಗ್ಬೇಕು ನಿನಗೆ. ನಿನ್ನ ತಂದೆ ಶಕ್ತಿ ಮಹರ್ಷಿ, ಅವರು ದೊಡ್ಡ ಜ್ಞಾನಿಗಳಿದ್ದವರು. ಆದರೆ ಹೀಗೆ ಯಾವುದೋ ಒಂದು ವಿಶ್ವಾಮಿತ್ರರ ಪ್ರೇರಣೆಯಿಂದಾಗಿ ಒಬ್ಬ ರಾಕ್ಷಸ ಬಂದ, ಒಬ್ಬ ರಾಜನ ಹೊಟ್ಟೆಯಲ್ಲಿ. ಅವನಿಂದ ಬಂದು ಹೀಗೆ ರಾಕ್ಷಸನಾಗಿ ಬಂದು ನಿಮ್ಮ ತಂದೆಯನ್ನು ತಿಂದು ಹೋದ. ನಿನ್ನ ತಂದೆ ಒಬ್ಬನಲ್ಲ, ನೀನು ಎಲ್ಲ ಚಿಕ್ಕಪ್ಪರನ್ನ ತಿಂದು ಹೋದ, ಅವನು 100 ಜನನ ಹಾಳು ಮಾಡಿದ ಅಂತ ಹೇಳ್ತಾನೆ. ಹೇಳಿದಾಗ ಅವನಿಗೆ ನನ್ನ ತಂದೆ ಶಕ್ತಿ ಅಂತ ಗೊತ್ತಾಗೋದ್ರ ಜೊತೆಗೆ ಕೋಪನೂ ಉಕ್ಕಿಬಿಡ್ತು. ಈ ರಾಕ್ಷಸರು ಬಂದು ನಮ್ಮ ಮನೆತನ ಹಾಳು ಮಾಡಿದ್ರಲ್ಲ ಅಂತ ಹೇಳಿ ಒಂದು ದೊಡ್ಡ ಯಜ್ಞ ಮಾಡಿದ್ದಂತೆ. ಯಜ್ಞ ಮಾಡಿ ಎಷ್ಟು ಜನ ರಾಕ್ಷಸರಿದ್ದ ಎಲ್ಲ ರಾಕ್ಷಸರನ್ನು ಕೊಂದು ಹಾಕ್ತೇನೆ ಅಂತ ಶುರು ಮಾಡಿದ. ಸ್ವಲ್ಪ ದಿವಸ ನಡೀತದೆ ಯಜ್ಞ. ಒಂದಿಷ್ಟು ಜನ ರಾಕ್ಷಸರು ಸತ್ತು ಹೋದ್ರಂತೆ. ವಶಿಷ್ಠರಿಗೆ ಗೊತ್ತಾಗಿ ಮೊಮ್ಮಗನ ಕರೀತಾರೆ. ನೀನೇನು ಮಾಡ್ತಾ ಇದ್ದೀಯಪ್ಪ ಅಂತ ಕೇಳಿದ್ರಂತೆ. ಅವ್ರು ಹೇಳೋ ಮಾತು ಭಾಳ ಚೆನ್ನಾಗಿದೆ. ರಾಕ್ಷಸರು ಅಂದರೆ ಹುಟ್ಟ ರಾಕ್ಷಸರು ಆಗೋದಿಲ್ಲ ಅವರು. ಇವತ್ತಿನ ಕಲ್ಪನೆ ನನಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತಂದರೆ, ಇವತ್ತಿಗೆ ರಾಕ್ಷಸರು ಇಲ್ವಾ ಸರ್? ಬೇಕಾದಷ್ಟು ಜನ ಇದ್ದಾರೆ. ಅಂದರೆ ರಾಕ್ಷಸರಾಗಬೇಕಾದ ತಲೆ ಮೇಲೆ ಕೋಡೆ ಬರಬೇಕು, ಬಾಯಲ್ಲಿ ಕೊಂಬು ಬರಬೇಕು ಅಂತ ಏನಿಲ್ಲ. ಅದು ಕೆಲವು ಇರ್ತಾರೆ ಹಾಗೆ ನಂಬಿಕೊಂಡಿರ್ತಾರೆ ರಾಕ್ಷಸರು ಅಂತ. ಹಾಗಿರಲ್ಲ ಅವರು, ನೋಡೋಕೆ ತುಂಬ ಚೆನ್ನಾಗೇ ಇರ್ತಾರೆ. ಅಂದರೆ ಆ ಕಾಲಕ್ಕೆ ವಶಿಷ್ಠ ಹೇಳುವಂಥದ್ದು ರಾಕ್ಷಸ ಅನ್ನುವಂಥದ್ದಿಲ್ಲಪ್ಪ, ರಾಕ್ಷಸತ್ವ ಅನ್ನುವಂಥದ್ದಿದೆ. ಮನುಷ್ಯನ ಹೃದಯದಲ್ಲಿದ್ದಂಥ ರಾಕ್ಷಸತ್ವವನ್ನು ತೆಗೆಯೋಕೆ ಪ್ರಯತ್ನ ಮಾಡಬೇಕೇ ವಿನಃ ಒಂದು ಯಾವುದೋ ಜನಸಮೂಹವನ್ನು ಕೊಂದು ಹಾಕೋದಲ್ಲ ನೀನು ಅಂತ. ಎಷ್ಟು ಚಂದದ ಮಾತಿದು. ರಾಕ್ಷಸನ ಕೊಲ್ಲಕ್ಕೆ ಹೋಗಬೇಡ,
ಮನುಷ್ಯರ ಹೃದಯದಂತೆ ರಾಕ್ಷಸತ್ವವನ್ನು ಕೊಂದು ಹಾಕು ಅಂತ ಹೇಳ್ತಾರೆ. ಆಗ ಪೌಲಸ್ತ್ಯ ಋಷಿ ವಶಿಷ್ಠರ ಜೊತೆಗಿದ್ದವರು ಅವರಿಬ್ಬರೂ ಸೇರಿ ಹುಡುಗನ ಕರೆದು ಬಿಟ್ಬಿಡ, ಇದನ್ನು ಯಾವಾಗಲೂ ಶಾಂತಿ ಮಾರ್ಗಕ್ಕೆ ಹೋಗು, ಸಂಧಾನ ಮಾರ್ಗ ಒಳ್ಳೆಯದು, ಯಾವತ್ತೂ ಒಂದು ಹೋರಾಟ ಮಾಡೋಕ್ಕೆ ಹೋಗಬೇಡ ನೀನು ಅಂತ ಬಿಡಿಸ್ತಾರೆ. ಅಲ್ಲಿಂದ ಯಜ್ಞ ಮಾಡೋದು ಬಿಟ್ಟ ಅವನು. ಬಿಟ್ಟು ಅದರ ಅಜ್ಜನ ಕಡೆಯಿಂದ ಕಲ್ಕೊಂಡಿದ್ದಾನಲ್ಲ, ಜ್ಞಾನ ಇದೆ, ಸಮಾಜ ಸರಿ ಮಾಡಬೇಕು ಅಂತ ಹೊರಟ. ಆ ಕಾಲದಲ್ಲಿ ಆ ಪರ್ಟಿಕ್ಯುಲರ್ ಆ ಹಂತದಲ್ಲಿ ರಾಜರು ಬಹಳ ದುರಹಂಕಾರಿಗಳಾಗಿದ್ದರಂತೆ. ಅದರ ಜೊತೆಗೆ ಬ್ರಾಹ್ಮಣರು ಕೂಡ ಭ್ರಷ್ಟರಾಗ್ತಾ ಇದ್ರು, ಧರ್ಮ ಮಾರ್ಗ ಬಿಟ್ಟು ಬೇರೆ ಧರ್ಮಕ್ಕೆ ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ಕಂಡಂಥ ಪರಾಶರ ಅಂದ್ಕೊಂಡ, ಸಮಾಜ ಸರಿ ಮಾಡಬೇಕಾದ್ರೆ ಇಬ್ಬರನ್ನೂ ಸರಿ ಮಾಡಬೇಕು. ಸಮಾಜದಲ್ಲಿ ತಪಸ್ವಿಗಳಿಗಿರುವಂಥ ಈ ಬ್ರಹ್ಮತೇಜ ಮತ್ತು ಕ್ಷತ್ರಿಯರಿರುವಂಥ ಕ್ಷಾತ್ರ ತೇಜ ಎರಡೂ ಒಂದಕ್ಕೊಂದು ಸೇರ್ಕೊಂಡಾಗ ಮಾತ್ರ ಸಮಾಜ ಉದ್ಧಾರ ಆಗ್ತದೆ. ಬರೀ ತಪಸ್ಸಾಧನೆ ಒಂದೇ ಸಾಲದು, ಬರೀ ಕ್ಷತ್ರ ಮಾರ್ಗ ಒಂದೇ ಸಾಲದು, ಅವರಿಬ್ಬರನ್ನು ಒಂದು ಕಡೆ ತರಬೇಕು ಅಂತ ಹೇಳಿ ಆತ ಎಲ್ಲೆಷ್ಟು ಸಾಧ್ಯದೆಯೋ ಅಷ್ಟು ಜನ ತಪಸ್ವಿಗಳನ್ನು ಕೂಡಿಸೋಕೆ ಶುರು ಮಾಡಿದ. ಅವ್ರು ಹೇಳ್ದ, ನೀವು ಸಪ್ರೇಟಾಗಿ ಕೂತ್ಕೋಬೇಡಿ, ಸಮಾಜಕ್ಕೆ ಬನ್ನಿ. ಎಷ್ಟು ಒಳ್ಳೆಯ ಮಾತು ಇವತ್ತಿಗೆ 20ನೇ ಶತಮಾನಕ್ಕಂದರೆ, ಯಾವ್ಯಾವುದೋ ಒಂದು ಪೀಠಕ್ಕೆ ನಾವು ಅಧಿಪತಿ ಆದಾಗ ನಾವು ಸಮಾಜಮುಖಿ ಆಗದೆ ಹೋದರೆ ಏನಾಗ್ತದೆ ಅಂತ ಇಲ್ಲಿ ಮುಖ್ಯವಾಗಿ ಹೇಳೋದು. ಆ ಪ್ರಯತ್ನ ಪರಾಶರರು ಅವತ್ತು ಮಾಡಿದ್ರಂತೆ. ಪ್ರತಿಯೊಬ್ಬರಿಗೂ ಹೋಗಿ ಹೇಳಿದ್ರಂತೆ ತಪಸ್ವಿಗಳಿಗೆ, ನೀವು ಬರೀ ತಪಸ್ಸು ಮಾಡ್ಕೊಂಡು ಕಾಡಲ್ಲಿ ಕೂತ್ಕೊಳ್ಳೋದಲ್ಲ, ಬನ್ನಿ ಸಮಾಜ ಬದಲಾಯಿಸ್ಬೇಕು ನಾವು, ನೀವು ಬನ್ನಿ ಈ ಕಡೆ ಅಂತ ಹೇಳಿ ಅವ್ರನ್ನ ಸಮಾಜಮುಖಿ ಮಾಡೋ ಕೆಲಸ ಶುರು ಮಾಡಿದರು. ಅದ್ರ ಜೊತೆಗೆ ರಾಜರಿಗೆ ಹೇಳಿ, ನಿಮ್ಮ ರಾಜತ್ವ ಬಂದಿದೆಯಲ್ಲ, ಸಮಾಜ ಇಲ್ಲದೆ ಹೋದ ರಾಜ ಎಲ್ಲಿರ್ತೀರಿ ನೀವು, ಬನ್ನಿ ನೀವು ಬೀಟ ಬಿಟ್ಟು ಕೆಳಗೆ ಬನ್ನಿ, ನೀವು ಸ್ವಲ್ಪ ಸೇರ್ಕೊಳ್ಳಿ ಅಂತ ಹೇಳಿ ಇಬ್ಬರನ್ನ ಒಂದುಗೂಡಿಸೋಕೆ ಶುರು ಮಾಡಿದರು. ಇದೊಂದು ಥರದ ಚಳವಳಿ ಮೂಮೆಂಟ್ ಆದಂಗೆ ಆಯ್ತದೆ. ಸಾಕಷ್ಟು ಜನ ಜೊತೆಗೆ ಸೇರಿಸ್ಕೊಂಡು ಅವ್ರು ಒಂದು ಕ್ಷಣ ಒಂದು ಊರಲ್ಲಿ ಇರ್ತಿಲ್ಲಂತೆ, ಊರಿಂದ ಊರಿಗೆ ಸಂಚಾರ ಮಾಡ್ಕೊಂಡು ರಾಜರನ್ನು ಭೇಟಿ ಆಗಬೇಕು, ತಪಸ್ವಿಗಳನ್ನು ಭೇಟಿ ಆಗಬೇಕು, ಅವ್ರನ್ನ ಕೂಡಿಸ್ಬೇಕು, ಒಂದು ಚಳವಳಿ ಮಾಡಬೇಕು. ಇದೊಂದು ಮಹಾ ಹುಚ್ಚೆ ಆಗಿಬಿಡುತ್ತಂತವ್ರಿಗೆ. ಎಷ್ಟರ ಮಟ್ಟಿಗೆ ಓಡಾಡ್ತಾ ಇದ್ರು. ಮಹಾಪುರುಷ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು ಜನ, ಪರಾಶರನ ಮಹಾಪುರುಷ ಅಂತ ಕರೆಯೋಕ್ಕೆ ಶುರು ಮಾಡಿದರು. ಒಂದು ಪ್ರಾಬ್ಲಮ್ ಇದೆ, ಮಹಾಪುರುಷ ಆದ ತಕ್ಷಣ ನಿಮಗೆಷ್ಟು ಹಿಂಬಾಲಕರು ಇರ್ತಾರೋ ಅಷ್ಟೇ ಪ್ರಮಾಣದ ವೈರಿಗಳು ಬರೋಕ್ಕೆ ಶುರು ಆಗ್ತಾರೆ. ಯಾಕೆ ನೀವು ಮಾಡ್ತಿರುವಂಥ ವ್ಯವಸ್ಥೆ ಅವ್ರಿಗೆ ಹೊಂದೋದಿಲ್ಲ, ಅವ್ರಿಗೆ ಸರಿ ಆಗೋದಿಲ್ಲ. ಅವ್ರು ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಚೆನ್ನಾಗಿ ಕೂತಿದ್ದಾರೆ ಅವರು. ಈಗ ರಾಜರನ್ನ ನಿಮ್ಮ ಪೀಠ ಬಿಟ್ಟು ಕೆಳಗೆ ಬನ್ನಿ ಅಂದರೆ ಅವ್ರು ಸ್ವಲ್ಪ ಕಿರಿಕಿರಿ ಆದೀತು. ಹೀಗಾಗಿ ಪರಾಶರನ ಮೆಚ್ಚಿಕೊಳ್ಳೋರು ಎಷ್ಟು ಜನ ಇದ್ದರೋ ಹಾಗೂ ಅವ್ರನ್ನ ವಿರೋಧಿಸೋರು ಕೂಡ ಒಂದು ಗುಂಪು ಶುರು ಆಯಿತು ಅಂತ. ಒಂದು ಸಲ ಆಶ್ರಮದಲ್ಲಿದ್ದಾಗ ಕೆಲವು ಕ್ರೂರಿಗಳು ಬಂದು ಆಶ್ರಮದ ಮೇಲೆ ದಾಳಿ ಮಾಡ್ತಾರೆ. ಎಷ್ಟು ಜೋರು ದಾಳಿ ಆಯಿತು ಅಂದರೆ ಇವರು ಕೆಲವು ಶಿಷ್ಯರು ಸತ್ತು ಹೋಗ್ತಾರೆ, ಇವ್ರನ್ನೂ ಚೆನ್ನಾಗಿ ಹೊಡಿತಾರೆ. ಹೊಡೆದ ಕಾಲಿಗೆ ಒಂದು ದೊಡ್ಡ ಗಾಯ ಬಿದ್ದುಬಿಟ್ಟು ಇನ್ನು ಬದುಕೋದಿಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತದೆ. ಬದುಕೋದಿಲ್ಲ ಅಂದಾಗ ಪರಾಶರ ಕೆಲವು ಶಿಷ್ಯರು ಅವ್ರನ್ನ ಎತ್ಕೊಂಡು ಆಶ್ರಮದ ಹಿಂಭಾಗಲಿಂದ ಓಡೋಗ್ತಾರೆ. ಓಡಿ ಹೋಗಿ ಒಂದು ಕಡೆ ದೂರದಲ್ಲಿಟ್ಟು ಒಂದು ನಾವೆಯಲ್ಲಿ ಕೂಡಿಸಿ ಕಳಿಸ್ಬಿಡ್ತಾರೆ, ಹೋಗ್ಬಿಡಿ ನೀವು ಪಾರಾಗಿ ಹೋಗಿ ಇಲ್ಲಿಂದ ಅಂತ. ಯಮುನಾ ನದಿಯಲ್ಲಿ ನಾವೇ ಅದು ಹಾಗೆ ಮುಂದೆ ಬರ್ತಿರ್ಬೇಕಾದ್ರೆ ಎಚ್ಚರ ಇಲ್ಲ ಅವ್ರಿಗೆ, ಕಾಲಿ ತುಂಬ ಗಾಯ ಆಗಿದೆ, ಪ್ರಾಣ ಉಳಿತದಿಲ್ಲೋ ಗೊತ್ತಿಲ್ಲ, ಅಷ್ಟರ ಮಟ್ಟಿಗೆ ಗಾಯ ಆಗಿದೆ. ಆ ಯಮುನಾ ನದಿಯಲ್ಲಿ ಹೋಗ್ತಿರುವಂಥ ನಾವೇ ನಡೆಸ್ಕೊಂಡು ಹೋಗುವಂಥ ಜನ ತಕ್ಷಣ ಅವ್ರಿಗೇನಾದರೂ ಒಂದು ಟ್ರೀಟ್ಮೆಂಟ್ ಕೊಡಬೇಕಲ್ಲ ಅಂತ ಹೇಳಿ ಒಂದು ಸಣ್ಣ ನಡುಗಡ್ಡೆ ಬರ್ತದೆ, ನಡುಗಡ್ಡೆಯಲ್ಲಿ ನಿಲ್ಲಿಸ್ಬಿಡ್ತಾರೆ ಅದನ್ನು. ದಂಡೆಗೆ ಬಂದರೆ ಮತ್ತು ಕ್ರೂರಿಗಳು ಬರಬಾರ್ದಲ್ಲ, ಅದಕ್ಕೆ ನಡುಗಡ್ಡೆಯಲ್ಲಿ ಆ ನಾವೇ ನಿಲ್ಲಿಸ್ಬಿಟ್ರಂತೆ. ಅಲ್ಲಿ ಇಳಿಸ್ತಾರೆ, ಇಳಿಸಿ ಒಂದು ಸಣ್ಣ ಗುಡಿಸ್ಲು ಹಾಕ್ತಾರೆ. ಆ ನಾವೆಯಲ್ಲಿ ಸಾಕಷ್ಟು ಜನ ಮೀನುಗಾರರು ಇರ್ತಾರೆ. ಆ ಮೀನುಗಾರ ನಾಯಕ ದಶರಾಜ ಅಂತ ಒಬ್ಬ ನಾಯಕ. ಆ ದಶರಾಜನಿಗೊಬ್ಬ ಮಗಳು, ಆಕೆ ಹೆಸರು ಮತ್ಸ್ಯಗಂಧಿ ಅಂತ ಹೆಸರು. ಮತ್ಸ್ಯಗಂಧಿ ಅಂತ ಹೆಸರು ಬಂದದ್ದು ಆಕೆ ಮೈಯಿಂದ ಯಾವಾಗಲೂ ಆ ಮೀನಿನ ವಾಸನೆ ಬರ್ತಾ ಇತ್ತಂತೆ, ದಟ್ಟವಾದ ಮೀನಿನ ವಾಸನೆ ಬರ್ತಿರೋದ್ರಿಂದ ಮತ್ಸ್ಯಗಂಧಿ ಅಂತ ಕರೀತಾ ಇದ್ರು. ಆ ದಶರಾಜನ ಮಗಳಾಕೆ. ಇವು ನೋಡ್ಕೋಬೇಕಲ್ಲ, ಯಾರಾದರೂ ಶುಶ್ರೂಷೆ ಮಾಡಬೇಕಲ್ಲ ಅಂತ ಹೇಳಿದಾಗ ದಶರಾಜ ತನ್ನ ಮಗಳಿಗೆ ಹೇಳಿದಂತೆ, ಇವನು ಕಾಳಜಿ ಮಾಡು, ಆರೈಕೆ ಮಾಡು, ಋಷಿಗಳಿದ್ದಾರೆ, ಅವ್ನು ಚೆನ್ನಾಗಿ ನೋಡ್ಕೋ, ಮಹಾಪುರುಷರವರು ಅಂತ ಹೇಳಿದಂತೆ. ಅಲ್ಲಿ ಸುಮಾರು 1 ವರ್ಷ ಇದ್ದರು ಅಂತ. ನಡುಗಡ್ಡೆಯಲ್ಲಿ ಗಾಯ ಕಮ್ಮಿಯಾಗಿ ಇನ್ನು ಜೀವಕ್ಕೆ ತೊಂದರೆ ಇಲ್ಲ ಅಂತನ್ನೋವರೆಗೂ ಟ್ರೀಟ್ಮೆಂಟ್ ಆಗಿ ನಡಿಬೇಕು, ಶುಶ್ರೂಷೆ ನಡಿಬೇಕು. ಅದನ್ನು ಆ ಮತ್ಸ್ಯಗಂಧಿ ಮಾಡ್ತಾಯಿದ್ಲು. ಆಕೆ ಹೆಸರು ಸತ್ಯವತಿ ಅಂತ ಹೆಸರು. ಹಾಗೆ ಶುಶ್ರೂಷೆ ಮಾಡ್ತಿರುವಾಗ ಸಮೀಪ ಬಂದರಲ್ಲ, ಆಗಿಬ್ಬರೂ ಸೇರಿದಾಗ ಒಂದು ಮಗ ಹುಟ್ಟಿದ ಅಂತ. ನಡುಗಡ್ಡೆಯಲ್ಲಿ ಹುಟ್ಟಿದಂಥ ಮಗ. ಈ ಹುಟ್ಟಿದಂಥ ಮಗನಿಗೆ ಕೃಷ್ಣ ಅಂತ ಹೆಸರಿಟ್ಟು. ಕೃಷ್ಣ ಅನ್ನೋದು ಬಹಳ ಸಾಮಾನ್ಯ ಹೆಸರು, ಅವಾಗೆಲ್ಲರೂ ಬಹಳ ಜನ ಇಡ್ತಾಯಿದ್ರು ಅನಿಸುತ್ತೆ. ಬಹಳ ಜನ ಹೆಸರು ಕೃಷ್ಣ ಅಂತ ಇಡ್ತಿದ್ರು. ಕೃಷ್ಣ ಅಂದರೆ ಹುಡುಗ ಕಪ್ಪಿದ್ದ ಅಂತ ಕೃಷ್ಣ ಅಂತ ಇಟ್ಟಿರಬಹುದು. ಇನ್ನೊಂದು ಕೃಷ್ಣಕ್ಕೆ ಇನ್ನೊಂದು ಅರ್ಥ ಇದೆ, ಯಾವುದು ಅತ್ಯಂತ ಆಕರ್ಷಣೆಯನ್ನು ಉಂಟು ಮಾಡ್ತದೋ ಅದು ಕೃಷ್ಣ. ಕರ್ಷಯತಿ ಇತಿ ಕೃಷ್ಣ, ಅತ್ಯಂತ ಆಕರ್ಷಣೆ ಮಾಡುವಂಥ ವಸ್ತು ಇದೆಯಲ್ಲ ಅದು ಕೃಷ್ಣ.
ಆ ಮಗು ತುಂಬ ಆಕರ್ಷಣೀಯಾಗಿರೋದ್ರಿಂದ ಅದಕ್ಕೆ ಕೃಷ್ಣ ಅಂತ ಹೆಸರಿಟ್ಟರು. ಎಲ್ಲರೂ ಕೃಷ್ಣ ಸಾಕಷ್ಟು ಜನ ಇರ್ತಾರಲ್ಲ, ಅದು ಗೊತ್ತಾಗ್ಬಿಡೋದು ಹೇಗೆ ಮಾಡೋದು, ಈ ಹುಡುಗ ವಿಶೇಷ ಗೊತ್ತು ಮಾಡೋದು ಹೇಗೆ ಅಂತಂದರೆ ಇವನು ದ್ವೀಪದಲ್ಲಿ ಹುಟ್ಟಿದಂಥ ಕೃಷ್ಣ, ಆದ್ದರಿಂದ ದ್ವೈಪಾಯನ ಕೃಷ್ಣ ಅಥವಾ ಕೃಷ್ಣ ದ್ವೈಪಾಯನ ಅಂತಾಯಿತು. ಇದು ನಮ್ಮಲ್ಲಿ ತುಂಬ ಇದೆ. ಈ ಹೈದರಾಬಾದ್ ಕರ್ನಾಟಕ ಕಡೆ ಹೋದರೆ ನಾನು ತುಂಬ ಓಡಾಡ್ತೀನಿ. ಅಲ್ಲಿ ಒಬ್ಬರು ನಮ್ಮ ಹಿರಿಯರು ಬಸವರಾಜ್ ಪಾಟೀಲ್ ಅಂತಿದ್ದಾರೆ. ಅವ್ರು ಕೇಳಿದ ತಮ್ಮ ಊರ ಹೆಸರು ಬರ್ಕೋತಾರೆ ಮುಂದೆ. ಅವರು ನಾನು ಕೇಳಿದೆ, ಊರ ಹೆಸರಾಗಿ ಬರ್ಕೋತೀರಿ, ಬಸವರಾಜ್ ಪಾಟೀಲ್ ಸಾಕಲ್ಲ, ಮುಂದೆ ಸೇಡಮ್ ಅಂತ ಯಾಕೆ ಬರ್ಕೋಬೇಕು ಅಂತ ಕೇಳಿದೆ. ಅವರು ಭಾಳ ಚೆಂದ ಹೇಳಿದರು, ಕರ್ಜಿಗೆ ಅವರೇ ನಿಮ್ಗೆ ಗೊತ್ತಿಲ್ಲ, ನಮ್ಮ ಬಿಜಾಪುರ, ರಾಯಚೂರು, ಯಾದಗಿರ್, ಗುಲ್ಬರ್ಗ ಈ 4 ಡಿಸ್ಟ್ರಿಕ್ಟಿಗೆ ಹೋದರೆ ಪ್ರತಿಯೊಬ್ಬ ಮನೆಯಲ್ಲೂ ಬಸವರಾಜ ಇದ್ದಾನೆ. ಈ ಪಾಟೀಲ್ ಅನ್ನೋದು ಬಹಳ ಕಾಮನ್ ಹೆಸರು, ಆದ್ದರಿಂದ ಪ್ರತಿಯೊಂದು ಮನೆಯಲ್ಲಿ ಒಬ್ಬ ಬಸವರಾಜ್ ಪಾಟೀಲ್ ಇದ್ದಾನೆ. ಗುರ್ತು ಹಿಡಿಯೋದು ಹೆಂಗೆ? ಎಲ್ಲರೂ ಬಸವರಾಜ್ ಪಾಟೀಲೇ ಅಲ್ಲ, ಅದು ಗೊತ್ತಾಗಬೇಕಾದ ನಾಯಕರಾದ ಮೇಲೆ ಗುರ್ತು ಹಿಡಿಬೇಕಾದ್ರೆ ಇವರು ಬಸವರಾಜ್ ಪಾಟೀಲ್ ಸೇಡಮ್, ಬಸವರಾಜ್ ಪಾಟೀಲ್ ವೀರಾಪುರ್, ಬಸವರಾಜ್ ಪಾಟೀಲ್ ಚಿಂಚೋಳಿ ಅಂತ ಹಿಂಗೆ ಇಟ್ಕೊ, ಹುಮ್ನಾಬಾದ್ ಅಂತ ಇಟ್ಕೋಬೇಕು. ಊರಿಂದ ಇವರ ಅಂತ ಗೊತ್ತಾಗುವಂಥದ್ದು. ಹೇಗೆ ಊರಿನಿಂದ ಹೆಸರು ಒಂದೇ ಇದ್ದಾಗ, ತುಂಬ ಜನ ಹೆಸರಿನವರಿದ್ದಾಗ ಗುರುತಿಸೋದಕ್ಕೆ ಹೇಗೆ ಊರನ್ನು ಬಳಸ್ತಾ ಇದ್ರೋ ಹಾಗೆ ದ್ವೈಪಾಯನ ಕೂಡ ಹಾಗಾಯಿತು. ಕೃಷ್ಣ ದ್ವೀಪದಲ್ಲಿ ಹುಟ್ಟಿದವನಾದ್ದರಿಂದ ಕೃಷ್ಣ ದ್ವೈಪಾಯನ ಅಂತಾಯಿತು. 1 ವರ್ಷ ಅವಧಿ ಆದಮೇಲೆ ಪರಾಶರಿಗೆ ಸ್ವಲ್ಪ ಪರವಾಗಿಲ್ಲ, ಆರೋಗ್ಯ ಚೆನ್ನಾಗಿದೆ ಅನ್ನಿಸ್ತು. ಆದರೆ ಕಾಲಿನ ಕುಂಟು ಹಾಗೆ ಹೋಗಲಿಲ್ಲ, ಕೊನೆವರೆಗೂ ಅವ್ರ ಕಾಲಿನ ಕುಂಟು ಉಳ್ಕೊಳ್ತು ಅಂತ ಪರಾಶರಿಗೆ. ಅವ್ರು ಹೊರಟರು, ಇರೋಕ್ಕೆ ಸಾಧ್ಯ ಇಲ್ಲ, ಮತ್ತು ಕೆಲಸಕ್ಕೆ ಹೋಗಬೇಕು. 1 ವರ್ಷ ಬಿಟ್ಟು ಹೋಗುವಾಗ ಪುಟ್ಟ ಮಗುನ ಬಿಟ್ಟು ಹೋಗ್ತಾರೆ, 1 ವರ್ಷದ ಮಗುನ ಬಿಟ್ಟು ಹೋಗ್ತಾರೆ. ಹೋದಾಗ ಮಗು ಬೆಳಿತಾನೆ, ಬೆಳೆದ ಪ್ರಶ್ನೆ ಕೇಳೋಕೆ ಶುರು ಮಾಡ್ತಾನೆ, ಅಪ್ಪ ಇಲ್ಲಿ? ಆಕೆ ಹೇಳ್ತಾಳೆ, ನಿಮ್ಮಪ್ಪ ಸಣ್ಣವನಲ್ಲಪ್ಪ, ಭಾಳ ದೊಡ್ಡವನು, ನೀನು ಯಾರೋ ಮೀನುಗಾರರ ಮಗ ಅಂತ ಅನ್ಕೋಬೇಡ ನೀನು, ನಿಮ್ಮಪ್ಪ ಭಾರಿ ಜ್ಞಾನಿ, ತಪಸ್ವಿಯವನು, ಮಹಾಪುರುಷ ಅಂತ ಕರೀತಾರೆ, ಅವನು ಗೊತ್ತಿರಲಾರ್ದಂಥ ವಿಷಯ ಗೊತ್ತಿಲ್ಲ ಅಂತ ಹೇಳಿ ಕೌತುಕದಿಂದ ತನಗೆ ಸುಲಭ ಸಾಧ್ಯವಾದಂಥ ಭಾಷೆಯಲ್ಲಿ ವರ್ಣನೆ ಮಾಡಿ ಮಾಡಿ ತನ್ನ ಗಂಡನ ಬುದ್ಧಿಯನ್ನು ಹೇಳ್ತಾ ಇದ್ಲು. ಆ ಹುಡುಗ ಕೇಳಿಸ್ಕೊಂಡಷ್ಟು ಕುತೂಹಲ ಜಾಸ್ತಿ ಆಗೋದು. ಎಲ್ಲರ ಅಪ್ಪಂದಿರದ್ದೆಲ್ಲ ನನ್ನಪ್ಪ ಯಾಕೆ ಬರೋಲ್ಲ ಇಲ್ಲಿ, ಎಲ್ಲಿದ್ದಾರೆ? ಆಕೆ ನನಗೂ ಗೊತ್ತಿಲ್ಲ ಕಣೋ ಎಲ್ಲಿದ್ದಾರೆ ಅಂತ. ಅವಾಗೇನು ಇಮೇಲ್ ಇದೆಯಾ, ವಾಟ್ಸಪ್ ಇದೆಯಾ, ಎಲ್ಲೋ ತಿರುಗಾಡ್ತಾರೆ, ಯಾವಾಗಲೂ ಬರ್ತಾರೆ, ಚಿಂತೆ ಮಾಡಬೇಡ ನೀನು ಅಂತ. 6 ವರ್ಷ ಆಯಿತು. 6 ವರ್ಷ ಹುಡುಗನ ಕುತೂಹಲ, ಅಸಾಧ್ಯ ಕುತೂಹಲ, ಭಾರಿ ಬುದ್ಧಿವಂತ ಹುಡುಗ, ಹೇಳಿದ್ದನ್ನು ತಕ್ಷಣ ತಿಳ್ಕೊಳ್ಳುವಂಥ ಹುಡುಗ. ದಿನ ಕೇಳು, ತನ್ನ ಸ್ನೇಹಿತರ ಹತ್ರ ಹೋಗೋನು, ನಮ್ಮಪ್ಪ ಗೊತ್ತಾ, ಅವನ ಅಪ್ಪನಿಗೆ ಸೂರ್ಯ ಗೊತ್ತು, ಚಂದ್ರ ಗೊತ್ತು, ತಾರೆಗಳು ಗೊತ್ತು ನಮ್ಮಪ್ಪನಿಗೆ ಅಂಥೇಳಿ ಎಲ್ಲ ಹೊಳ್ಕೊಂಡು ಹೋಗೋನು. 6 ವರ್ಷ ಆದಮೇಲೆ ಮತ್ತೆ ಪರಾಶರಲ್ಲಿ ಬರ್ತಾರೆ. ಪರಾಶರ ಬಂದಾಗ ಈ ಹುಡುಗ ಕಾಯ್ಕೊಂಡು ಕೂತಿದ್ನಲ್ಲ ಅಪ್ಪ ಬರ್ತಾರೆ ಅಂತ, ಒಂದು ಕ್ಷಣ ಅವ್ರನ್ನ ಬಿಟ್ಟು ಅಲ್ಗೊಡೋದಿಲ್ಲ ಅವನು. ಅವ್ರ ಪಕ್ಕದ ಅಮ್ಮನ ಜೊತೆಗೆ ಇದ್ದೀನಿ 6 ವರ್ಷ, ನಿನ್ನ ಜೊತೆಗೆ ಇರಬೇಕು, ಒಂದು ಕ್ಷಣ ಬಿಡೋಲ್ಲ, ನೀನೇನು ಕಂಡ್ಕೊಂಡು ಹೇಳು, ನೀನೇನು ಕೇಳ್ಕೊಂಡು ಹೇಳು ಅಂತ ಹೇಳಿ ಅಪ್ಪ ತಿಳಿದದ್ದನ್ನೆಲ್ಲ ಹೇಳ್ತಾ ಇದ್ದ ಮಗನಿಗೆ. ಆದರೆ ಈ ಹುಡುಗ ಸ್ಪಂಜಿನ ಹಾಗೆ ಏನು ಕೇಳಿದ್ದು ಅದು ಅಬ್ಸರ್ವ್ ಮಾಡ್ಕೋತಿದ್ದ. ಮಾಡ್ಕೊಂಡು ಮರುದಿವಸ ಇದೇ ತಾನೇ ನೀ ಹೇಳಿದ್ದು ಅಂತ ಒಪ್ಪಿಸ್ಬೇಕು. ಅಪ್ಪನಿಗೆ ಆಶ್ಚರ್ಯ ಆಯಿತು, ಈ ಥರದ ನಿಶ್ಚಿತ ಬುದ್ಧಿ ನಾನು ನೋಡೇ ಇಲ್ಲ ಇದುವರೆಗೂ. ಒಂದು ಸಲ ಹೇಳಿದ್ರೆ ಸಾಕು, ನೆನಪಿಟ್ಕೊಂಡು ಮರುದಿವಸ ಹೇಳ್ತದಲ್ಲ ಮಗು ಇದು ಅಂತ ಹೇಳಿ ಎತ್ತರದ ಮಟ್ಟಕ್ಕೆ ಶುರು ಮಾಡಿದ, ಹೆಚ್ಚಿನ ಜ್ಞಾನ ಕೊಡೋಕ್ಕೆ ಶುರು ಮಾಡಿದ. ಸ್ವಲ್ಪ ದಿವಸ ಇದ್ದಿರಬೇಕು, ಆಮೇಲೆ ಹೊರಟು ಬಿಡ್ಬೇಕು. ಮತ್ತೆ ಈಗ ನಾನು ಹೊರಡ್ತೀನಿ ಅಂದಾಗ ಮಗು ಹೇಳ್ದ, ನಾನು ಬರ್ತೀನಿ ಈ ಸಲ ನಿನ್ನ ಜೊತೆಗೆ, ನಡಗಡ್ಡೆ ಸಾಲದು ನನಗೆ. ಇದು ತಿಳ್ಕೊಳ್ಳಿ ಎಷ್ಟು ಸಾಂಕೇತಿಕವಾಗಿದೆ ಅಂದರೆ, ಬಹುದೊಡ್ಡ ಶಕ್ತಿ ಇದ್ದರೆ ಸೀಮಿತ ಅವಧಿಯಲ್ಲಿ ಸೀಮಿತ ಪರಿಧಿಯಲ್ಲಿ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಅದು ಅಷ್ಟು ಜ್ಞಾನ ಒಂದು ದ್ವೀಪದಲ್ಲಿ ಉಳಿಯೋಕ್ಕೆ ಸಾಧ್ಯ ಇಲ್ಲ, ಅದು ಪ್ರಪಂಚಕ್ಕೆಲ್ಲ ಹರಡಬೇಕು. ನಾನು ಬರ್ತೀನಿ ನಿನ್ನ ಜೊತೆಗೆ ಎಂದಂತೆ. ಅದಕ್ಕೆ ಅಪ್ಪ ಹೇಳ್ತಾನೆ, ಬೇಡ ಕಣೋ, ನೀನು ಬರೋದು ಬೇಡ, ಪುಟ್ಟ ಹುಡುಗ ನೀನು ಇನ್ನೊಂದು 2 ವರ್ಷ ಹೋಗಲಿ, ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಅದಕ್ಕೆ ಹುಡುಗ ಹೇಳೋ ಪ್ರಶ್ನೆ ಚೆನ್ನಾಗಿದೆ, ಇನ್ನು 2 ವರ್ಷ ಆದಮೇಲೆ ನಾನು ಏನು ಮಾಡಬಹುದು ಅಂತ ನೀನು ಅಂದ್ಕೊಂಡಿದ್ಯೋ ಅದನ್ನ ಹೀಗೆ ಮಾಡಿ ತೋರಿಸ್ತೇನೆ, ಇನ್ನು 2 ವರ್ಷ ಯಾಕೆ ಕಾಯಬೇಕು, ನಾನು ಬರ್ತೀನಿ ನಡಿ ಅಂತಾನೆ. ಆಮೇಲೆ ಸ್ವಲ್ಪ ವಿಚಾರ ಮಾಡಿ ನೋಡ್ತಾನೆ, ಹುಡುಗನ ಮುಖ ನೋಡ್ತಾನಪ್ಪ. 30 ವರ್ಷದ ವ್ಯಕ್ತಿಗೆ ಇರಲಾರ್ದಂಥ ಪ್ರಬುದ್ಧತೆ ಆ ಹುಡುಗನ ಮುಖದಲ್ಲಿ ಕಾಣಿಸುತ್ತೆ. ಆದರೆ ಒಂದು ಹೆದರಿಕೆ, ನಾನು ಊರೂರು ತಿರುಗೋನು, ಮಗುನ ಕರ್ಕೊಂಡು ಹೋಗೋದು ಹೇಗೆ, ಅದೊಂದು ದೊಡ್ಡ ಜವಾಬ್ದಾರಿ ಅಲ್ವಾ ಅದು ಅಂತ ಮತ್ತೆ ಹೇಳ್ತಾನಂತೆ. ಬೇಡ ಕಣೋ, ನನ್ನ ಜೊತೆಗೆ ಬರೀ ನನ್ನ ಶಿಷ್ಯರು ಬರ್ತಾರೆ, ಈಗ ಮಗುನ ಕರ್ಕೊಂಡು ಹೋದರೆ ಕಷ್ಟ, ನನಗೆ ಭಾರ ಆಗ್ತದೆ, ಶಿಷ್ಯರು ಮಾತ್ರ ನನ್ನ ಜೊತೆಗೆ ಬರ್ತಾರೆ ಅಂತ. ಥಟ್ ಅಂತ ಹುಡುಗ ಹೇಳ್ದ, ಹಾಗಾದ್ರೆ ನಾನು ದೀಕ್ಷೆ ಕೊಟ್ಬಿಡು, ಶಿಷ್ಯನಾಗೇ ಬರ್ತೀನಿ, ಮಗ ಆಗಿ ಬರೋಲ್ಲ. ಇನ್ನು ಹೇಳೋಕ್ಕೇನೋ ಭಾರಿ ದಾರಿ ಇಲ್ಲ. ಅಪ್ಪ ಮಗನಿಗೆ ದೀಕ್ಷೆ ಕೊಟ್ಟ, ಬ್ರಹ್ಮಚಾರಿ ದೀಕ್ಷೆ ಕೊಟ್ಟ. ಆನಂತರ ಹುಡುಗ ತಲೆ ಬೋಳಿಸ್ಕೊಂಡು, ಕೈಯಲ್ಲಿ ಭಿಕ್ಷಾ ಪಾತ್ರೆ ಹಿಡ್ಕೊಂಡು, ದಂಡ ಹಿಡ್ಕೊಂಡು, ಮೈಗೆ ಗಿಡದ ತೊಗಟೆ ಇರುವಂಥ ಬಟ್ಟೆಯನ್ನು ಹಾಕ್ಕೊಂಡು ಹೊರಟೇ ಬಿಟ್ಟ.
ಅದು ನೋಡೋಕ್ಕೆ ಚಂದ. ಹುಡುಗ 6 ವರ್ಷ ಹುಡುಗ ಹೊರಟೇ ಬಿಟ್ಟ ಅಪ್ಪನ ಜೊತೆಗೆ. ಹೊರಟಾಗ ಈ ಸುಂದರ ಮಗುವನ್ನು ನೋಡ್ತಾ ಮತ್ಸ್ಯಗಂಧಿ ನಿಂತಿದ್ದಾಳೆ. ಆಕೆ ಏನಾಗಿರಬೇಕು? ಅಪ್ಪ ಅಂತೂ ಹೋಗ್ತಾನೆ, ಮಗನೂ ಹೋಗ್ಬಿಡ್ತಾನಲ್ಲ. 6 ವರ್ಷ ಜೊತೆಗಿದ್ದಂಥ ಮಗ ಹೋದರೆ ಸಂಕಟ ಆಗಿರ್ಲಿಕ್ಕಿಲ್ವ ಆ ಮಗುಗೆ, ಆ ತಾಯಿಗೆ? ಆಕೆ ನೋಡ್ತಾ ನಿಂತ್ಕೊಂಡಿಲ್ಲಂತೆ. ತನ್ನ ಕಣ್ಣಿನ ಬೆಳಕಾದಂಥ ಕಣ್ಣಾದಂಥ ಹುಡುಗ ಬಿಟ್ಟು ಹೋಗ್ಬಿಡ್ತಾನೆ. ಮತ್ತು ಯಾವಾಗ ದರ್ಶನ ಗೊತ್ತಿಲ್ಲ ಒಂದು ಅಂತ ಹೇಳಿ, ಹೋಗ್ಬೇಡ ನೀನು ಅಂತ ಹತ್ತಿರ ನೋಡ್ತಾ ಇದ್ಲಂತೆ. ಅದು ನೋಡಿದಂಥ ಪರಾಶರರು ಆಕೆ ಕಡೆ ಬಂದು ಹೇಳ್ತಾರೆ, ನೀ ಚಿಂತೆ ಮಾಡಬೇಡ, ನಾನು ಚಿಂತೆ ಮಾಡ್ತಿದ್ದೆ ಹುಡುಗನ ಕರ್ಕೊಂಡು ಹೋಗೋದು ಹೇಗೆ ಅಂತ. ಆದರೆ ಒಂದು ಕಾಲ ಬರುತ್ತೆ, ಆತ ನಮ್ಮನ್ನು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾನೆ. ಅಷ್ಟು ಲೋಕೋದ್ಧಾರನಾದಂಥ ಲೋಕತಾರಕನಾದಂಥ ಶಕ್ತಿ ಹುಡುಗನಿಗಿದೆ. ಆದರೆ ಚಿಂತೆ ಮಾಡಬೇಡ, ನೀನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ನನ್ನ ಕರುಣೆ ತೋರಿಸಿದ್ದೀಯಾ, 1 ವರ್ಷ ನಾನು ಆರೈಕೆ ಮಾಡಿದ್ದೀಯಾ, ನೀನು ಕರುಣೆಗೆ ಆ ಕೃಪೆಗೆ ನಾನು ಏನು ಕೊಡಲಿ? ನಾನು ವಾಪಸ್ಸು ಒಂದು ಕಾಣಿಕೆ ಕೊಡ್ಬೋದು ನಾನು ನಿನಗೆ. ಒಂದು, ನಿನ್ನ ಮಗನ ಅತ್ಯಂತ ಲೋಕೋತ್ತರನಾದಂಥ ಗುರುವನ್ನಾಗಿ ಮಾಡ್ತೇನೆ, ಒಂದೇದ್ದು. ಎರಡನೇದ್ದು, ನಿನ್ನ ಮತ್ಸ್ಯಗಂಧಿ ಅಂತಾರಲ್ಲ, ಇವತ್ತಿಂದ ನಿನ್ನ ಮೈಯಿಂದ ಬರುವಂಥ ದಟ್ಟವಾದ ಮೀನಿನ ವಾಸನೆ ಈ ಕ್ಷಣದಿಂದ ಹೋಗ್ಬಿಟ್ಟು ನಿನ್ನ ಮೈಯಿಂದ ಮೈಲುಗಳ ಗಟ್ಟಿಗೆ ಯೋಜನೆವರೆಗೂ ಸುವಾಸನೆ ಬರುವಂಥ ಕಸ್ತೂರಿ ಗಂಧ ನಿನ್ನ ದೇಹದಿಂದ ಬರಲಿ ಅಂತ ಹೇಳ್ತಾನೆ. ಆದ್ದರಿಂದ ಇಂದಿನಿಂದ ನೀನು ಮತ್ಸ್ಯಗಂಧಿ ಅಲ್ಲ, ಯೋಜನಗಂಧಿ ಅಂತ ಹೇಳ್ತಾನೆ. ಆನಂತರ ಇನ್ನೊಂದು ಬಹಳ ಮುಖ್ಯದ ಮಾತು ಹೇಳ್ತಾನೆ, ನಿನಗೆ ಈ ತಾಯ್ತನದ ಅನುಭವ ಅಕಾಲಿಕವಾದಂಥ ಗಾಂಭೀರ್ಯವನ್ನು ತಂದು ಕೊಟ್ಟಿದೆ ನಿನ್ನ ಮುಖಕ್ಕೆ. ಅದು ನಿಧಾನವಾಗಿ ಮರೆಯಾಗಿ ನಿನ್ನ ಕನ್ಯತ್ವದಲ್ಲಿದ್ದಂಥ ಮುಗ್ಧತೆ ನಿನ್ನ ಮುಖದ ಮೇಲೆ ಬರಲಿ ಅಂತ ಹೇಳಿ ಹೊರಟ್ಬಿಡ್ತಾನೆ. ಮಗು ಹೊರಟಿದ್ದಾನೆ. ಆ ಹುಡುಗನ ತಿಳುವಳಿಕೆ ನೋಡಿ, ಓಡಿ ಬರ್ತಾನೆ ನಮ್ಮನ್ನು ನೋಡಿ, ಅಮ್ಮ ಚಿಂತೆ ಮಾಡಬೇಡ, ನಾನು ಬಿಟ್ಟು ಹೋಗ್ತೀನಿ, ದುಃಖ ಪಡಬೇಡ, ನೀನು ದೊಡ್ಡ ಸಿದ್ಧಿ ಪಡ್ಕೋತೇನೆ. ನಾನು ಎಷ್ಟರ ಮಟ್ಟಿಗೆ ಸಿದ್ಧಿ ಪಡ್ಕೋತೇನೆ ಅಂದರೆ, ನೀನು ನನ್ನ ಯಾವಾಗ ನೆನೆಸ್ತೀಯೋ ಆ ಕ್ಷಣಕ್ಕೆ ನಿನ್ನ ಮುಂದೆ ಬರ್ತೀನಿ, ನಾನು ಆ ಮಾತು ನಿನಗೆ ಕೊಡ್ತೇನೆ. ಯಾವುದೇ ಕ್ಷಣಕ್ಕೆ ನಾನು ನೆನೆಸಿದರೆ ನೀನು ನೆನೆಸೋ ಹೊತ್ತಿಗೆ ನಾನು ಅಲ್ಲಿ ಬಂದು ಇರ್ತೇನೆ ಅಂತ ಮಾತು ಕೊಟ್ಟು ಆ ಹುಡುಗ ಹೊರಟುಬಿಟ್ಟ. ಕುಣಿತ ಹೊರಟ ಹುಡುಗ ಬೆಳಕಿನ ಕಡೆಗೆ ಮುಖ ಮಾಡಿ ಹಿಂತಿರುಗದೆ ಕೃಷ್ಣ ದ್ವೈಪಾಯನ ಅಪ್ಪನ ಹಿಂದೆ ಹೋಗ್ಬಿಟ್ಟ. ಇದು ಒಂದು ದೃಷ್ಟಿ ನೋಡುವಂಥದ್ದು. ಇದು ಒಂದು ದೃಷ್ಟಿ, ಪವಾಡಗಳಿಲ್ಲದೆ ಮನುಷ್ಯ ಸಂಬಂಧಗಳ ಮೂಲಕ ನೋಡುವಂಥ ಆದಂಥ ಕ್ರಿಯೆ. ಆದರೆ ಇದೇ ಕ್ರಿಯೆಯನ್ನು ಇನ್ನೊಂದು ರೀತಿ ನೋಡೋಕೆ ಸಾಧ್ಯ ಇದೆ. ಇದು ಪುರಾಣ ದೃಷ್ಟಿ ಅಂತ. ಪುರಾಣ ದೃಷ್ಟಿ ಹೇಗಿದೆ ಅಂತ ಆ ಕಥೆನೂ ಹೇಳ್ತೀನಿ ಹೇಗಿದೆ ಅಂತ. ಸತ್ಯವತಿ ಕಥೆಯನ್ನು ಒಂದು ಮಾನವೀಯ ಸಂಬಂಧಗಳ ಮೂಲಕ ನೋಡಿದಂಥ ಒಂದು ದೃಷ್ಟಿ ಇದಾದರೆ, ಇನ್ನೊಂದು ಪುರಾಣ ದೃಷ್ಟಿಯಿಂದ ನೋಡಿದಂಥ ಕಥೆ. ಆ ಕಥೆ, ಪುರಾಣ ಕಥೆಗಳಿಗೆ ಯಾವಾಗಲೂ ಒಂದು ಹಿನ್ನೆಲೆ ಬೇಕು, ಒಂದು ಕಥೆ ಬೇಕು, ಒಂದು ಸಂಕೇತ ಇರಬೇಕು. ಅದಕ್ಕಿಂತ ಹೆಚ್ಚಾಗಿ ಪಾತ್ರಗಳು ಯಾವುದೂ ಸಣ್ಣವರಾಗಿರೋ ದೊಡ್ಡ ದೊಡ್ಡ ಪಾತ್ರಗಳೇ ಇರಬೇಕು, ಆ ಥರ ಇರಬೇಕಾಯ್ತು. ಆ ಕಥೆ ಹೇಗಿದೆ ಅಂತ ನೋಡಿ. ಇದನ್ನು ಹರಿವಂಶದಿಂದ, ಮಹಾಭಾರತದಿಂದ, ದೇವಿ ಭಾಗವತದಿಂದ ತೊಗೊಂಡಂಥ ಕಥೆ ಇದು. ಆ ಕಥೆಯಲ್ಲಿ ಏನು ಬರ್ತದೆ? ಸತ್ಯವತಿ ಇದ್ದಾಳಲ್ಲ, ಆಕೆ ಮೀನುಗಾರರ ಮಗಳಲ್ಲ, ದಶರಥನ ಮಗಳಲ್ಲ. ಆಕೆ ಹಿಂದಿನ ಜನ್ಮದಲ್ಲಿ ಪಿತೃದೇವತೆಗಳ ಮಗಳಾಗಿದ್ದವಳು. ಆಕೆ ಹೆಸರು ಅಚ್ಚೋದ ಅಂತ ಇತ್ತು. ಆಕೆ ಏನೋ ಒಂದು ತಪ್ಪು ಮಾಡಿದ್ಲಂತೆ. ತಪ್ಪು ಮಾಡಿದ ತಕ್ಷಣ ಶಾಪ ಕೊಟ್ಟರು. ಏನು ಶಾಪ? ಅವಾಗೆಲ್ಲ ಸ್ಟ್ಯಾಂಡರ್ಡ್ ಶಾಪ ಅನಿಸುತ್ತೆ ಅದು. ಏನಂದರೆ, ತಪ್ಪು ಮಾಡಿದರೆ ಭೂಲೋಕದಲ್ಲಿ ಮನುಷ್ಯ ಆಗಿ ಹುಟ್ಟು ಸ್ವಲ್ಪ ದಿವಸ ಅಂತ. ಎಲ್ಲರೂ ಹಾಗೆ ತಾನೆ, ಎಲ್ಲ ವಸ್ತುಗಳು ಹಾಗೆ ಬಂದದ್ದು. ಅದೆಲ್ಲ ಓದಿದಾಗ ಒಂದ್ಸಲ ನನಗೂ ಒಂದೆಲ್ಲೋ ಒಂದು ಚಿಂತೆ ಬರ್ತದೆ, ನಾವೆಲ್ಲ ಹಾಗೇನೋ ಅಂತ, ನಾವೆಲ್ಲ ಶಾಪಗ್ರಸ್ತ ದೇವತೆಗಳೇನೋ ಅಂತ, ಎಲ್ಲಿದೋ ಶಾಪ ಪಡ್ಕೊಂಡು ಭೂಮಿಗೆ ಬಂದಿದ್ದೇವೆ ಅಂತ ಅನಿಸುತ್ತೆ. ಅಂದರೆ ಆಕೆಗೆ ಶಾಪ ಕೊಟ್ಟರಂತೆ, ಅಚ್ಚೋದೆಗೆ ನೀನು ಒಂದು ಜನ್ಮ ನೀನು ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬಾ ಅಂತ ಕಳಿಸಿದರು. ಆಕೆ ಭೂಮಿಗೆ ಬರಬೇಕಾಯ್ತು. ಈಕೆ ತಾಯಿ ಒಬ್ಬ ಅಪ್ಸರೆ. ಕಲ್ಪನೆ ಹೇಗಿರ್ತದೆ ಪುರಾಣ ಕಥೆಗಳು ಅಂದರೆ, ಇವ್ರು ಯಾರೂ ಸಣ್ಣವ್ರು ಇರೋಕ್ಕೆ ಸಾಧ್ಯ ಇಲ್ಲ, ಅವ್ರು ದೊಡ್ಡ ದೊಡ್ಡವರೇ ಇರಬೇಕು ಅವರು. ಇವ ತಾಯಿ ಅಪ್ಸರೆ, ಆಕೆ ಹೆಸರು ಅದ್ರಿಕಾ ಅಂತ ಅಪ್ಸರೆ. ಆಕೆನೂ ಒಂದೇನೋ ತಪ್ಪು ಮಾಡಿದ್ಲು. ಆಕೆಗೊಂದು ಶಿಕ್ಷೆ, ಭೂಮಿಗೆ ಹೋಗಿರು 1 ವರ್ಷ, ಒಂದು ಸ್ವಲ್ಪ ದಿವಸ ಇದ್ದು ಬಾ ನೀನು ಅಂತ ಕಳಿಸಿದ್ರು. ಆಕೆ ಭೂಮಿಗೆ ಬಂದದ್ದು ಮೀನಾಗಿ ಬಂದಂತೆ. ಮೀನಾಗಿ ಬಂದು ಯಮುನಾ ನದಿಯಲ್ಲಿ ಸೇರಿಕೊಂಡಿದ್ಲು. ಅದ್ರಿಕಾ ಅನ್ನುವಂಥ ಅಪ್ಸರೆ ಶಾಪಗ್ರಸ್ತಿಯಾಗಿ ಯಮುನಾ ನದಿಗೆ ಬಂದು ಮೀನಾಗಿದ್ಲಕ್ಕೆ. ಈ ಹೊತ್ತಿಗೆ ಇನ್ನೊಬ್ಬ ರಾಜ, ಚೇದಿ ದೇಶದ ರಾಜ, ಚೇದಿ ದೇಶ, ಒಂದು ಶಿಶುಪಾಲ ಅದೇ ದೇಶದವನು ಚೇದಿ. ಅವನು ಚೇದಿ ದೇಶದ ರಾಜ. ಅವನು ಸಣ್ಣವನಲ್ಲ, ಅವನು ಬಹಳ ದೊಡ್ಡವನೇ. ಉಪರಿಚರ ವಸು ಅವನು. ಉಪರಿಚರ ವಸು ರಾಜ ಆಗಿದ್ದಾನೆ. ಒಂದು ದಿವಸ ಬೇಟೆ ಆಡೋಕ್ಕೆ ಕಾಡಿಗೆ ಹೋದನಂತೆ. 2-3 ದಿವಸ ಕಾಡಲ್ಲಿ ಸುತ್ತಾಡಿ ಹೋಗಿದ್ದಾನೆ. ಎಲ್ಲೋ ಒಂದು ಕಾಡಲ್ಲಿ ಟೆಂಟ್ ಹಾಕಿ ಮಲ್ಕೊಂಡ. ಸುಸ್ತಾಗ್ಬಿಟ್ಟಿದೆ.
ಅವನಿಗೆ ಈ ಪುರಾಣ ಕಥೆಗಳು ಹೇಗೆ ವಿಚಿತ್ರ ವಿಚಿತ್ರ ಕಥೆಗಳು ಬರ್ತಾವೆ ಅಂತ ಮಲ್ಕೊಂಡಾಗ ಅವನಿಗೆ ಹೆಂಡತಿ ನೆನಪಾಗ್ಬಿಡುತ್ತಂತೆ. ನೆನಪಾಗಿ ವೀರ್ಯಸ್ಖಲನ ಆಯಿತು ಅವನಿಗೆ ಅಂತ. ಅವನು ಮಹಾತ್ಮ ಏನು ಮಾಡಬೇಕು, ಅದನ್ನು ಹೆಂಡತಿ ಕಳಿಸ್ಕೊಡ್ಬೇಕು ಅಂತ ಅದನ್ನು ಗರುಡನ ಹೇಳಿದ್ದಾನೆ, ತೊಗೊಂಡು ಹೋಗಿದ್ದನ್ನು ಅಂಥೇಳಿ. ಆ ಗರುಡ ಅದನ್ನು ಬಾಯಲ್ಲಿ ಇಟ್ಕೊಂಡು ಹಾರ್ಕೊಂಡು ಯಮುನಾ ನದಿ ಮೇಲೆ ಹಾರಿ ಬರ್ತಿರ್ಬೇಕಾದ್ರೆ ಇನ್ನೊಂದು ಗರುಡ ಎದುರಿಗೆ ಬಂತು. ಎರಡರ ನಡುವೆ ಹೋರಾಟ ಶುರುವಾಯಿತು. ಆಗ ಈ ಗರುಡನ ಬಾಯಲ್ಲಿದ್ದಂಥ ವೀರ್ಯ ನೀರಲ್ಲಿ ಬಿತ್ತು. ಅದನ್ನು ಇದು ಕೂತಿತ್ತಲ್ಲ ಅದ್ರಿಕಾ ಮೀನ, ಅದನ್ನು ಸ್ವೀಕರಿಸಿ ಗರ್ಭ ಧರಿಸ್ಬಿಡ್ತು. ಒಂದ್ಸಲ ಮೀನನ್ನು ಹಿಡಿದಂಥ ಬೆಸ್ತರು ಮೀನು ಕೊಯ್ಬೇಕು ಅಂತ ನೋಡ್ತಾರೆ, ಒಳಗಡೆ 2 ಮನುಷ್ಯ ಮಕ್ಕಳಿದ್ದಾರೆ. ಮೀನಿನ ಹೊಟ್ಟೆಯಲ್ಲಿ 2 ಮನುಷ್ಯರು ಅವಳಿ ಜವಳಿ ಇರೋ ಸಾಧ್ಯ ಇದೆಯಾ? ಒಂದು ಗಂಡು ಒಂದು ಹೆಣ್ಣು. ಅವ್ರು ಆಶ್ಚರ್ಯವಾಗಿ 2 ಮಕ್ಕಳನ್ನು ತೊಗೊಂಡು ಹೋಗಿ ತಮ್ಮ ರಾಜನ ಕಡೆ ತೊಗೊಂಡು ಹೋದ್ರಂತೆ, ಮತ್ಸ್ಯ ರಾಜನ ಕಡೆ ತೊಗೊಂಡು ಹೋಗಿ, ನೋಡಿ ವಿಪರೀತ ವಿಚಿತ್ರ ಇದು, ಒಂದು ಮೀನು ಸಿಕ್ಕಿದೆ ನಮಗೆ, ಮೀನಿನ ಹೊಟ್ಟೆಯಲ್ಲಿ ಮನುಷ್ಯ ಮಕ್ಕಳಿದ್ದಾರೆ, ಒಂದು ಗಂಡು ಒಂದು ಹೆಣ್ಣು ಮಗು ಇದೆ, ಅದನ್ನು ಏನು ಮಾಡಬೇಕು ಗೊತ್ತಿಲ್ಲ, ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀವಿ ಅಂದ್ರಂತೆ. ಅವನು ಮತ್ಸ್ಯರಾಜ ನೋಡಿಬಿಟ್ಟು ಗಂಡು ಮಗುನ ತಾನು ಇಟ್ಕೊಂಡ, ಹೆಣ್ಣು ಮಗು ನೀವೇ ಬೆಳೆಸ್ಕೊಳ್ಳಿ ಎಂದ. ಆ ಹೆಣ್ಣು ಮಗುನೇ ಸತ್ಯವತಿ. ಎಷ್ಟು ಕಷ್ಟದ ಪ್ರಸಂಗ ನೋಡಿ. ಅಪ್ಸರೆ ಪಿತೃಲೋಕದ ದೇವತೆಗಳ ಮಗಳು ಇಲ್ಲಿ ಬಂದು ಮತ್ಸ್ಯಗಂಧಿ ಆಕೆ ಬೆಳೆಸಿದ್ದು. ಅಂದರೆ ಏನು ಹೇಳಬೇಕಾಗಿದೆ ಒಟ್ಟು ಇಲ್ಲಿ? ಸತ್ಯವತಿ ಸಾಮಾನ್ಯ ಹೆಂಗಸಲ್ಲ, ಉಪರಿಚರ ವಸು ಮತ್ತು ಅಪ್ಸರೆಯ ಮಗಳು. ಆಕೆ ಬಂದು ಮತ್ಸ್ಯಗಂಧಿಯಾಗಿ ಬೆಳೆತಿದ್ದಾಳೆ ಇಲ್ಲಿ. ಆ ಹುಡುಗ ಇದ್ನಲ್ಲ ಮತ್ಸ್ಯರಾಜನ ಕಡೆ ಹೋದಂಥ ಆಕೆನ ಅವಳಿ ಜೋಳಿ ಅಣ್ಣ, ಅವನು ಅಲ್ಲೇ ಬೆಳೆದು ಮುಂದೆ ಮತ್ಸ್ಯರಾಜ ಆದ, ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೂಡ ಸೇರಿಕೊಂಡ ಅವನು ಅಂತ ಬರ್ತದೆ. ಈ ಮತ್ಸ್ಯಗಂಧಿ ಇದ್ದಾಗ ಈ ಟೈಮಿಗೆ ಇನ್ನೊಂದೇನಾಯಿತು, ಈ ಪರಾಶರರು ತಮ್ಮ ಕೆಲಸ ಮಾಡ್ತಿದ್ರಲ್ಲ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿದ್ರಂತೆ. ಮಹಾವಿಷ್ಣು ಕೇಳಿಕೊಂಡು ನನಗೆ ನೀನೇ ನನ್ನ ಮಗನಾಗಿ ಬರಬೇಕು ಅಂತ ಕೇಳ್ಕೊಂಡ್ರಂತೆ. ಮಹಾವಿಷ್ಣು ಅಂದ್ಕೊಂಡು ತುಂಬ ತಪಸ್ಸು ಮಾಡಿದಾಗ ಒಂದು ದಿವಸ ಮಹಾವಿಷ್ಣು ಅವ್ರ ತಪಸ್ಸಿಗೆ ಮೆಚ್ಚಿ, ಆಯಿತು ನಿನ್ನ ಮಗ ಆಗಿ ಬರ್ತೇನೆ, ಒಂದು ಸಂದರ್ಭ ಹೀಗೆ ಬರ್ತದೆ, ನೀನು ನದಿಯಲ್ಲಿ ಹೋಗ್ತಿರ್ಬೇಕಾದ್ರೆ, ಯಮುನಾ ನದಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ಬ ಮತ್ಸ್ಯನ ಮಗಳು ನಿಂಗೆ ಸಿಗ್ತಾಳೆ, ಸತ್ಯವತಿ ಅಂತ ಹುಡುಗಿ, ಆಕೆ ಹೊಟ್ಟೆಯಲ್ಲಿ ನಾನು ಹುಟ್ಟಿ ಬರ್ತೇನೆ ಅಂತ ವಿಷ್ಣು ಹೇಳ್ತಾನೆ, ವಚನ ಕೊಡ್ತಾನೆ. ಆಯಿತು ಅಂತ ಹೇಳ್ತಾರೆ. ಮುಂದೆ ಸಂದರ್ಭ ಬಂದಾಗಿ ಇವರು ಯಮುನಾ ನದಿಯಲ್ಲಿ ಹೋಗ್ತಿರ್ಬೇಕಾದ್ರೆ ನಡೆಸೋದಂಥವ್ರು, ನಾವೇ ನಡೆಸುವಂಥವಳು ಆಕೆ, ನಿನ್ನ ಹೆಸರೇನು ಅಂತ ಕೇಳ್ತಾರೆ. ಆಕೆ ಹೇಳ್ತಾನೆ ಹೆಸರು ಸತ್ಯವತಿ ಅಂತ, ಮತ್ಸ್ಯಗಂಧಿ ಅಂತಾರೆ ಅಂತ. ತಕ್ಷಣ ನೆನಪಾಯ್ತು ಇವರಿಗೆ, ವಿಷ್ಣು ಕೊಟ್ಟಂಥ ಮಾತಿತ್ತು ನನಗೆ, ನಾನು ಮತ್ಸ್ಯಗಂಧಿಯ ಮೂಲಕ ಹುಟ್ಟಿ ಬರ್ತೇನೆ ಅಂಥೇಳಿ ಆಕೆ ಹೇಳ್ತಾನೆ ಹೀಗಿದೆ ಅಂತ. ಯಾಕೆಂತ ನೀವೆಲ್ಲ ಹೇಳ್ತಿರ್ಕ, ನನಗೆ ಯಾರು ಹೇಳಿಲ್ಲಲ್ಲ. ಅವನು ಹೇಳ್ತಾನೆ ಆಕೆಯನ್ನು ಕೂಡಬೇಕು ಅಂದಾಗ ಆಕೆ ಹೇಳ್ತಾಳೆ, ಇಲ್ಲ ನೋಡಿ ನೀವು ಮಹಾ ತಪಸ್ವಿಗಳು, ಬ್ರಾಹ್ಮಣರು, ನಾನು ಮತ್ಸ್ಯರು, ಮೀನುಗಾರ ಪೈಕಿ ನಾನು, ಇದು ಹೇಗೆ ಹೊಂದೋಕ್ಕೆ ಸಾಧ್ಯ ಇದೆ ಅಂತ. ಆವಾಗ ಇನ್ನೂ ಹೇಳ್ತಾರೆ, ಇಲ್ಲ ವಿಷ್ಣುವೇ ಮಾತು ಕೊಟ್ಟದ್ದು ನನಗೆ, ಅದರಿಂದ ಹೇಗಿದೆ ಅಂತ. ಆಕೆ ಹೇಳ್ತಾಳೆ, ನೋಡಿ ಇದು ಯಾಕೋ ಸರಿ ಅನ್ನಿಸ್ತಾ ಇಲ್ಲ ನನಗೆ, ನೀವು ದೊಡ್ಡವ್ರು ಹೇಳ್ತೀರಿ ಕರೆಕ್ಟು, ಆದರೆ ಈ ನಾವೇ ಸರಿ ಇಲ್ಲ ಇದು ಅಂತ. ಹಾಗಾದ್ರೆ ಒಂದು ಕೆಲಸ ಮಾಡೋಣ ಅಂತಾರೆ. ತನ್ನ ತಪೋಶಕ್ತಿಯಿಂದ ಅಲ್ಲೇ ಒಂದು ದ್ವೀಪವನ್ನು ಸೃಷ್ಟಿ ಮಾಡ್ತಾರೆ, ನಾವೇ ನಿಲ್ಲಿಸ್ತಾರೆ. ಆಕೆಗೆ ವಿಪರೀತ ನಾಚಿಕೆ ಆಕೆಗೆ. ಮತ್ತು ತಪಶಕ್ತಿಯಿಂದ ತನ್ನ ನಾವೇ ಸುತ್ತ ಒಂದು ದಟ್ಟವಾದ ಮಂಜಿನ ತೆರೆಯನ್ನು ಸೃಷ್ಟಿ ಮಾಡಿಬಿಡ್ತಾರೆ. ಮಂಜಿನ ತೆರೆ ಸುತ್ತಕೊಂಡ್ಬಿಡುತ್ತೆ ಪೂರ್ತಿ, ಹೊರಗಡೆ ಏನೂ ಕಾಣಿಸ್ಲಾರದ ಹಾಗೆ. ಆದ್ದರಿಂದ ಅವ್ರ ಮಿಲನ ಆದ ತಕ್ಷಣ, ಆ ಹಿಂದಿನ ಕಥೆಯಲ್ಲಿ ನಾನು ನೋಡಿದ ಹಾಗೆ ಇನ್ನೊಂದು ದೃಷ್ಟಿ ಅಂತ ಹೇಳಿದ್ನಲ್ಲ, ಅಲ್ಲಿ 1 ವರ್ಷ ಆದಮೇಲೆ ಹುಟ್ಟುತ್ತಾನೆ. ಇಲ್ಲಿ ಹಾಗಿಲ್ಲ, ಮಿಲನ ಆದ ತಕ್ಷಣ ಕೃಷ್ಣದ್ವೈಪಾಯನ ಹುಟ್ಟಿಬಿಡ್ತಾನೆ. ಈಗ ಮಹಾವಿಷ್ಣುವೇ ಹುಟ್ಟಬೇಕಾದ್ರೆ ಅದಕ್ಕೆ ನೋವಿಲ್ಲ, ಸಾಮಾನ್ಯರ ಹಾಗೆ ನೋವು ಪಡಬೇಕಾಗಿಲ್ಲ, ದೀರ್ಘಕಾಲ ಬೇಕಾಗಿಲ್ಲ. ತಕ್ಷಣ ಹುಟ್ಟುಬಿಡ್ತಾನೆ, ಮಗು ಹುಟ್ಟುಬಿಡುತ್ತೆ. ಹುಟ್ಟಿದ ತಕ್ಷಣ ದೊಡ್ಡವನಾಗಿಬಿಡ್ತಾನೆ. ದೊಡ್ಡವನಾಗಿ ಆತನಿಗೆ ದೀಕ್ಷೆ ಕೊಡಬೇಕು ಬಂದುಬಿಡ್ತದೆ. ಅಪ್ಪನೇ ಬ್ರಹ್ಮಚರ್ಯ ದೀಕ್ಷೆ ಕೊಡ್ತಾನೆ. ಹುಟ್ಟಿದ ತಕ್ಷಣ ಅದು. ಆಗ ಮಗ ಏನು ಮಾಡ್ತಾನೆ, ಮಹಾವಿಷ್ಣುವಿನ ಅವತಾರವಾದಂಥ ಮಗ ನೆನಪು ಮಾಡಿಕೊಡ್ತಾನೆ, ನೋಡು ನಾನು ನಿನಗೆ ಮಾತು ಕೊಟ್ಟಿದ್ನಲ್ಲ, ಹಾಗೆ ಬಂದಿದ್ದೇನೆ, ಈಗ ನಿನ್ನ ಮಗ ಆಗಿ ಬಂದಿದ್ದೇನೆ ಅಂತ ಹೇಳಿ. ಆಗ ಅಪ್ಪ ಅಮ್ಮ ಇಬ್ಬರು ನಮಸ್ಕಾರ ಮಾಡ್ತಾರೆ. ಮಾಡಿ ನಾನು ಹೊರಡ್ತೇನೆ, ನಿನ್ನ ತಾಯಿಗೆ ಹೇಳ್ತಾನೆ, ಅಮ್ಮ ನೀನು ಕರೆದಾಗ ನಾ ಬರ್ತೇನೆ, ಅದು ಹಳೆ ಕತ್ತೇನೆ, ಮತ್ತೆ ನೀನು ಕರೆದಾಗ ನಾ ಬರ್ತೇನೆ, ಎಲ್ಲಿದ್ದರೂ ಬರ್ತೇನೆ ಅಂತ ಹೇಳಿ ಮಾತು ಕೊಡ್ತಾನೆ. ಆವಾಗ ತಂದೆ ಆಕೆಗೆ ಪರಾಶರ ಋಷಿಗಳು ಮೊದಲೇ ಕಥೆಯಲ್ಲಿದ್ದ ಹಾಗೆ, ನಿನಗೆ ಮತ್ಸ್ಯ ಗಂಧ ವಾಸನೆ ಹೋಗಲಿ, ಇನ್ಮೇಲೆ ನಿನಗೆ ಯೋಜನಗಂಧಿಯಾಗುವಂತ ಮಾತು ಕೊಟ್ಟು ಮತ್ತೆ ಪುನಃ ಕನ್ಯತ್ವವನ್ನು ಕರುಣಿಸಿದ್ದೇನೆ ಅಂತ ಹೇಳಿ ತಂದೆ ಹೋಗ್ತಾನೆ. ಆಗ ಹೋದವರು ಮೇರು ಪರ್ವತಕ್ಕೆ ಹೋಗಿ ಮುಂದೆ ಅಲ್ಲಿ ಕೂತ್ಕೊಂಡು ಶಾಸ್ತ್ರ ರಚನೆ ಶುರು ಮಾಡ್ತಾರೆ.
ಇದು ಎರಡನೇ ದೃಷ್ಟಿ. ಎರಡು ದೃಷ್ಟಿಯಲ್ಲೂ ನೋಡ್ತಾರೆ. ಕೆಲವು ಹೊಸ ವ್ಯಾಖ್ಯಾನಕಾರರು ಮೊದಲೇದು ಸರಿ ಅಂತ ಅಂತಾರೆ. ಸರಿ ತಪ್ಪು ಯಾವುದು ಗೊತ್ತಿಲ್ಲ ನಮಗೆ, ಆದರೆ ನೋಡುವ ದೃಷ್ಟಿ ಹೇಗೆ ಬದಲಾಗ್ತದೆ ಅಂತ. ಒಂದು ಪುರಾಣ ಕಥೆಗಳಲ್ಲಿ ಒಂದು ರೋಮಾಂಚಕತೆ ಇದೆ, ಒಂದು ವರ್ಣನೆ ಇದೆ, ಒಂದು ಕಲ್ಪನೆಗೆ ಮೀರಿದಂಥ ಪವಾಡಗಳು ಬರ್ತದೆ. ಅವು ಸಂಕೇತ ರೂಪವಾಗಿ ಇರ್ತವೆ. ಎಲ್ಲವೂ ಸಂಕೇತ, ಸುಮ್ಮನೆ ಏನಿರೋದಿಲ್ಲ ಅದು. ಆ ಸಂಕೇತಗಳ ಅರ್ಥ ಆಗದೆ ಹೋದಾಗ ಅಪಾರ್ಥ ಆಗೋ ಚಾನ್ಸ್ ಇದೆ, ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆದರೆ ಇನ್ನೊಂದು ತುಂಬ ಸುಂದರವಾಗಿ, ಇದು ಇತ್ತೀಚಿನ ಒಬ್ಬ ವ್ಯಾಖ್ಯಾನಕಾರರು ಬಹಳ ಚಂದ ಬರೆದಿದ್ದಾರೆ, ನನ್ನ ಮೊದಲಿಂದ ಇಷ್ಟ ಆಯಿತು. ಅಲ್ಲ, ಮಾನವೀಯ ಸಂಬಂಧಗಳು ಹೆಚ್ಚು ಬರೋದರಿಂದ ಪರಾಶರರು ಸತ್ಯವತಿನ 1 ವರ್ಷ ಆಕೆ ಅವ್ರನ್ನ ಶುಶ್ರೂಷೆ ಮಾಡಿದ್ದರಿಂದ ಮೆಚ್ಕೊಂಡಿದ್ದರು ಅನ್ನುವಂಥ ಭಾಗ. 6 ವರ್ಷ ಮಗು ಅಲ್ಲೇ ಇದ್ದ ತಾಯಿ ಜೊತೆಗೆ, ಆನಂತರ ಬಂದ ಅಂತ ಹೇಳೋದಾಗಲಿ, ಇದೆರಡೂ ಭಾಗ ನಮ್ಮ ಕಣ್ಣು ಮುಂದಿದೆ. ಅದನ್ನು ಯಾವುದು ಒಪ್ಕೋಬೇಕು ಬಿಡಬೇಕು ನಮ್ಮ ದೃಷ್ಟಿ ಅದು. ಆದ್ದರಿಂದ ಈ ಕೃಷ್ಣದ್ವೈಪಾಯನವರು ಬದರಿಕಾಶ್ರಮಕ್ಕೆ ಬಂದರು. ಬದರಿಕಾಶ್ರಮದಲ್ಲೇ ಬಹಳ ದಿವಸ ಇರೋದರಿಂದ ಅವರು ಬಾದರಾಯಣ ಅಂತ ಹೆಸರಾದರು. ನಾವು ಬಾದರಾಯಣ ಅಂತ ಕರಿತೀವಿ. ಬಾದರಾಯಣರಾಗಿ ಉಳ್ಕೊಂಡ್ರು, ಬ್ರಹ್ಮಸೂತ್ರಗಳನ್ನು ಬರೆದರು, ಶಾಸ್ತ್ರಗಳನ್ನು ಬರೆದರು. ನಂತರ ಕೈ ಹಾಕಿದ್ದು ಮಹಾಭಾರತ ಬರೀಬೇಕು ಅಂತ ಶುರು ಮಾಡಿದರು. ಯಾವುದೇ ಒಂದು ಉಪನಿಷತ್ ತಗೊಂಡ್ರು, ಯಾವುದೇ ಒಂದು ವೇದವನ್ನು ತಗೊಂಡ್ರು, ಅದಕ್ಕೆ ಉದಾಹರಣಾ ರೂಪವಾಗಿ ಏನಾದರೂ ಕೊಡೋದಾದರೆ ಅದು ವ್ಯಾಸ ಭಾರತದಿಂದಾನೇ ಕೊಡ್ಬೋದು ಅನ್ನುವಷ್ಟರ ಮಟ್ಟಿಗೆ. ನಾನು ಹೇಳ್ತೀನಲ್ಲ, ಒಂದು ದೊಡ್ಡ ರಿಸರ್ಚ್ ನಡೀತಾ ಇದೆ ಈಗ. ನಾನು ಒಂಚೂರು ಪ್ರಯತ್ನ ಮಾಡ್ತಾ ಇದ್ದೀನಿ ಅದರೊಳಗೆ. ದಿ ಮಾಡರ್ನ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಸ್ ಪ್ರಪೌಂಡೆಡ್ ಇನ್ ಮಹಾಭಾರತ ಅಂತ. ಈಗಿನ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಏನು ಹೇಳ್ತಾರೆ, ದೊಡ್ಡ ದೊಡ್ಡ ಥಿಯರಿ ಹೇಳ್ತೀವಲ್ಲ ನಾವು, ಬಿಸ್ನೆಸ್ ಸ್ಕೂಲಲ್ಲಿ ಕಲಿಸುವಂಥದ್ದು. ನಾನು ಪಾಠ ಮಾಡಿದವನೇ. IIM ಕಲ್ಕತ್ತಾದಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ. ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಲ್ಲೂ ಪಾಠ ಮಾಡಿದ್ದೀನಿ. ಅಲ್ಲಿ ಕೂಡ ನಾನು ಎಕ್ಸಾಂಪಲ್ ಹೇಳಿದಾಗ ಆಶ್ಚರ್ಯ ಅನಿಸ್ಬಿಡುತ್ತೆ ಅವರಿಗೆ. ಹೌದಾ, ಇಂಡಿಯನ್ ಫಿಲಾಸಫಿಯಲ್ಲಿ ಅಷ್ಟೊಂದು ಇದೆಯಾ? ಪಾಪ ಅವ್ರು ಗೊತ್ತಿಲ್ಲ ಅವಕ್ಕೆ ಏನು ಮಾಡ್ತಾರೆ. ಅವು ಇರೋದೇ ಇತಿಹಾಸ ಒಂದು 250 ವರ್ಷದ್ದು. ನಾವು 5000 ವರ್ಷ ಹೇಳಿದ್ರೆ ಪಾಪ ಗಾಬರಿ ಆಗಲ್ವಾ? ಅಂದರೆ ಇಷ್ಟೊಂದು ಈ ಮಾಡರ್ನ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀವಿ, ಪ್ರತಿಯೊಂದು ಕೂಡ ಮಹಾಭಾರತದಲ್ಲಿ ಇದೆ. ಉದಾಹರಣೆ ಮೂಲಕ ಹೇಳ್ಬೋದು. ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಹೇಳಬೇಕು, ಗೋಲ್ ಸೆಟ್ಟಿಂಗ್ ಅಂದರೆ ಏನು ಹೇಳಬೇಕು, ಟೈಮ್ ಮ್ಯಾನೇಜ್ಮೆಂಟ್, ಪ್ರತಿಯೊಂದಕ್ಕೂ ನಿಮ್ಮ ಮಹಾಭಾರತದಲ್ಲಿ ಎಕ್ಸಾಂಪಲ್ ಸಿಗ್ತದೆ. ಅಂದರೆ ವ್ಯಾಸರು ಬರೆದದ್ದು ಹೇಗೆ ಅಂದರೆ, ಪ್ರತಿಯೊಂದು ಶಾಸ್ತ್ರಕ್ಕೂ ಯಾವುದೇ ವೇದಕ್ಕೂ ಕೂಡ ಉದಾಹರಣೆಗಳ ರೂಪವಾಗಿ ಕೊಡಬಹುದಾದದ್ದು ವ್ಯಾಸ ಭಾರತ ಮಾತ್ರವನ್ನು. ಆ ಸಾರವನ್ನು ರೆಡಿ ಮಾಡಿಟ್ಟಿದ್ದಾರೆ. ಪುರಾಣದಲ್ಲಿ ಬರ್ತದೆ, ದೇವತೆಗಳೇ ಒಂದು ಸಲ ಹೇಳಿದ್ರಂತೆ ವ್ಯಾಸರಿಗೆ, ನೀವು ದಯವಿಟ್ಟು ಮಹಾಭಾರತ ನಮಗೋಸ್ಕರ ಹೇಳಿ ಅಂತ. ಅವ್ರಿಗೋಸ್ಕರ ಮಹಾಭಾರತ ಹೇಳಿದರು. ದೇವತೆಗಳು ಎದ್ದು ಕುಣಿದಾಡಿಬಿಟ್ರಂತೆ ವ್ಯಾಸ ಭಾರತ ನೋಡಿ ಅಂತ. ಅಷ್ಟರ ಮಟ್ಟಿಗೆ ಅದು ಪ್ರಖ್ಯಾತವಾದಂಥದ್ದು. ಆ ಕಾಲದೊಳಗೆ ವ್ಯಾಸರ ಪ್ರಭಾವ ಎಷ್ಟಾಗಿತ್ತು ಅಂತಂದರೆ, ಮನುಷ್ಯರ ಮನಸ್ಸಲ್ಲಿದ್ದಂಥ ಅಜ್ಞಾನ ಕಿತ್ಕೊಂಡು ಹೋಗಿತ್ತು ಅಂತ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಅಂತ ಹೇಳ್ತೀವಿ ನಾವು. ಅಜ್ಞಾನ ತುಂಬ ಆದಾಗ ಅದನ್ನು ತೆಗಿಬೇಕಾದ್ರೆ ಜ್ಞಾನದ ಶಲಾಕೆಯಿಂದೇನೆ ತೆಗಿಬೇಕು. ಅದನ್ನು ತೆಗಿಯೋರು ಯಾರು? ಗುರುಗಳೇ ತೆಗಿಬೇಕು. ಆ ಥರದ ಜಗದ್ಗುರು ಆಗಿದ್ದವರು ವ್ಯಾಸರ ಆ ಕಾಲಕ್ಕೆ. ಅಜ್ಞಾನ ಕರಗಿ ಹೋಗಿತ್ತು ಅಂತ. ನಾನು ಆಗಲೇ ಹೇಳಿದ ಹಾಗೆ, ನಿನ್ನೆ ಹೇಳಿದ ಹಾಗೆ, ಮಹಾಭಾರತ ಬರೆದ ಮೇಲೆ ಕೂಡ, ಅಂಥ ಮಹಾನ್ ಕೃತಿ ಬರೆದ ಮೇಲೆ ಕೂಡ ಇನ್ನೊಂದು ಸ್ವಲ್ಪ ಸಂಕಟ ಹೆಚ್ಚಾಯಿತು ವ್ಯಾಸರದು ಅಂತ. ಇಷ್ಟೆಲ್ಲ ಒಳ್ಳೆ ಕಥೆ ಬರದೆ ಸಂಕಟ ಆಗದೇ ಇರುತ್ತೇನ್ರಿ? ಸ್ವಲ್ಪ ನಾವು ಮನುಷ್ಯರಾಗಿ ನಿಂತ್ಕೊಳ್ಳೋಣ, ದೇವರಾಗಿ ನಿಂತ್ಕೊಂಡು ನೋಡೋದು ಬೇಡ. ನಿಮ್ಮ ಮೊಮ್ಮಕ್ಕಳೇ ಹೊಡೆದಾಡಿ ಸಾಯೋದಾದರೆ ಕಣ್ಣು ಮುಂದೆ, ಅವ್ರ ಮೊಮ್ಮಕ್ಕಳೆಯವರು ಹೊಡೆದಾಡಿ ಸಾಯೋದಾದರೆ ಅದನ್ನು ನೋಡ್ಕೊಂಡು ಬರೀಬೇಕಾದ್ರೆ ಸಂತೋಷ ಬರೆಯೋಕ್ಕೆ ಸಾಧ್ಯ ಇದೆಯಾ? ಅದು ಮಹಾತ್ಮ ಕೃಷ್ಣನಿಗೆ ಮಾತ್ರ ಸಾಧ್ಯ, ಇನ್ನು ಯಾರಿಗೂ ಸಾಧ್ಯ ಇಲ್ಲ. ಕೃಷ್ಣ ತನ್ನ ಮೊಮ್ಮಕ್ಕಳನ್ನ ಕರ್ಕೊಂಡು, ಅಹಂಕಾರಿ ದುರಹಂಕಾರಿಗಳಾದಂಥ ಮಕ್ಕಳನ್ನ ಕರ್ಕೊಂಡು ಪ್ರಭಾಸ ತೀರ್ಥಕ್ಕೆ ಹೋಗಿ ಅವ್ರು ಹೊಡೆದಾಡುವಾಗ ನಿಂತ್ಕೊಂಡು ಈ ಪ್ರಿಸೈಡ್ಸ್ ಓವರ್ ದ ಡಿಸ್ಟ್ರಕ್ಷನ್ ಆಫ್ ಹಿಸ್ ಓನ್ ಫ್ಯಾಮಿಲಿ. ನಿಂತ್ಕೊಂಡು ನೋಡ್ತಾನೆ, ಅವ್ರು ಒಬ್ಬೊಬ್ಬರು ಹೊಡೆದಾಡ ಸಾಯೋದನ್ನು ನೋಡ್ತಾನೆ. ಆಮೇಲೆ ಬಲರಾಮ್ ಹೇಳ್ತಾನೆ, ಮುಗೀತು ಹೊರಡೋದು, ನಾನು ಹೊರಡು, ನಿನ್ನ ಅವತಾರ ಮುಗಿತು, ನಾನು ಬರ್ತೀನಿ ನಿನ್ನ ಅಂತ. ಅವನು ಕಳಿಸಿ ಹೋಗುವಂಥದ್ದು ಅದು ಭಗವಂತ ಕೃಷ್ಣನಿಗೆ ಮಾತ್ರ ಸಾಧ್ಯ. ವ್ಯಾಸರಿಷ್ಟೆಲ್ಲ ಕತೆ ಬರೆದ್ರು. ಬರೆದ ಮೇಲೆ ಈ ನೋಡಿ ಹೇಗಿದೆ ಅಂತ. ಮನುಷ್ಯನ ಹೃದಯದಲ್ಲಿರುವಂಥ ಯುದ್ಧ, ಕುರುಕ್ಷೇತ್ರ ಯುದ್ಧ, ಕೌರವ ಪಾಂಡವರದ್ದು ಬೇರೆ. ನಮ್ಮ ಮನುಷ್ಯನ, ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ಸತ್ಯ ಅಸತ್ಯಗಳ ಹೃದಯ ಹೋರಾಟ ಇದೆ, ಧರ್ಮ ಅಧರ್ಮಗಳ ಹೋರಾಟ ಇದೆ. ಈ ಹೋರಾಟವನ್ನು ಪ್ರತಿಕ್ಷಣ ಹೋರಾಡುವಾಗ ಅದನ್ನು ಕುರುಕ್ಷೇತ್ರದ ರೂಪಕ ಮಾಡಿ, ಅಧಿಕಾರದ ಮದ ಇರೋರಿಗೆ, ಜ್ಞಾನ ಇದ್ದು ಅಜ್ಞಾನಿಗಳ ಹಾಗಿರೋರಿಗೆ ಕಲ್ಪನೆ ಮಾಡ್ಕೊಳ್ಳಿ. ವ್ಯಾಸ ಭಾರತ ಚಿತ್ರ ಪಾತ್ರಗಳನ್ನು ಚರ್ಚೆ ಮಾಡ್ಕೊಳ್ಳಿ. ಎಂತೆಂಥ ಜ್ಞಾನಿಗಳಿದ್ರು ಗೊತ್ತಾ? ಕೃಪಾಚಾರ್ಯರು ಎಂಥ ಜ್ಞಾನಿಗಳು. ಆದರೆ ಏನಾಗ್ಬಿಡ್ತು ಗತಿ ಅವ್ರದ್ದು ಕೊನೆಗೆ? ಆ ಹಿಂದಿನ ಹಿನ್ನೆಲೆ ಬರಲಿಲ್ಲ. ಅಂಥ ಜ್ಞಾನಿಗಳಿದ್ದವರು ಅಜ್ಞಾನಿಗಳು ಹೇಗೆ ವರ್ತಿಸಿಬಿಟ್ರು. ಅಶ್ವತ್ಥಾಮನಂಥ ಮನುಷ್ಯ, ದ್ರೋಣಾಚಾರ್ಯ ಮಗನಾಗಿದ್ದವನು, ಆ ಮಕ್ಕಳನ್ನು ಕೊಂದು ಹಾಕಬೇಕು ಅಂದರೆ ಅದು ಅಜ್ಞಾನ ಅಲ್ವಾ? ಅಂಥ ಜ್ಞಾನಿಗಳಾಗಿದ್ದು ಅಜ್ಞಾನಿಗಳಂತೆ ವರ್ತಿಸುವಂಥವ್ರು. ಕೊನೆಗೆ ಧರ್ಮಕ್ಕೆ ಜಯ ಅಂತ ತೋರಿಸುವಂಥದ್ದು ಎಷ್ಟು ಸ್ಪಷ್ಟವಾಗಿ ತೋರಿಸ್ತಾರೆ. ಪಾಂಡವರು ಇರೋದೇ 5 ಜನ ಸ್ವಾಮಿ, ಕೌರವರು 101 ಜನ. ಪಾಂಡವರ ಕಡೆ 7 ಅಕ್ಷೋಹಿಣಿ ಸೈನ್ಯ, ಕೌರವರ ಕಡೆ 11 ಅಕ್ಷೋಹಿಣಿ ಸೈನ್ಯ. ಅಂದರೆ ಇವತ್ತಲ್ಲ, ಅವತ್ತು ಅವರೇ ಜಾಸ್ತಿ ಇದ್ದರು ಅಂತ.
ದುರ್ಮಾರ್ಗದಲ್ಲಿರೋರೇ ಜಾಸ್ತಿ, ನಂಬರ್ ಅವ್ರದೇ ಜಾಸ್ತಿ. ಆದರೆ ಕೊನೆಗೇನು ಸಿದ್ಧಾಂತ ಬರ್ತದೆ ಅಂದರೆ ಅವ್ರು ಎಷ್ಟೇ ಜನ ಇರಲಿ ಗೆಲ್ಲೋದು 5 ಮಂದಿ ಕೊನೆಗೆ. ಆ 101 ಜನ ಹೋದರು. ಇಷ್ಟೆಲ್ಲ ಧರ್ಮಕ್ಕೆ ಜಯ ಅಂತ ತಿಳಿಸಿದರೂ ಕೂಡ ಇಂತಹ ಮಹಾಭಾರತದ ಕರ್ತೃವೇ ಆದಂಥ ವ್ಯಾಸರಿಗೆ ಸಂಕಟ ಆದದ್ದಕ್ಕೆ ನಾರದರ ಹತ್ರ ಹೋಗಿ ಹೇಳ್ಕೊತಾರೆ, ನಾನು ಏನು ಮಾಡಲಿ, ಬ್ರಹ್ಮಸೂತ್ರ ಬರದೆ, ಶಾಸ್ತ್ರ ಬರದೆ, ಎಲ್ಲ ಬರದೆ. ಅದಕ್ಕೆ ಹೇಳ್ತಾರಂತೆ, ಒಂದು ಕೆಲಸ ಮಾಡು, ನೀವು ಮಹಾಭಾರತ ಏನೋ ಚೆನ್ನಾಗಿ ಬರೆದಿದ್ದೀರಿ, ಕೃಷ್ಣನ ಕಥೆನೂ ಇದೆ, ಅದಕ್ಕೆ ಕುಮಾರವ್ಯಾಸ ಸಾಕ್ಷಿ ಮಾಡಿಬಿಡ್ತಾನೆ ಮೊದಲೇನೆ. ಭಾಳ ಬುದ್ಧಿವಂತ ಅವನು. ಮೊದಲು ಸ್ಟಾರ್ಟಿಂಗ್ ಹೇಳಿಬಿಡ್ತಾನೆ, ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳಿಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯನ್ನು ಅರಿವನು ಕೃಷ್ಣ ಮೆಚ್ಚಲಿಕೆ. ಅದು ಕೃಷ್ಣನ ಸಲುವಾಗೆ ಬರೆದದ್ದು ಅಂತ ಹೇಳ್ಬಿಡ್ತಾನೆ. ಕೃಷ್ಣ ಕಥೆನೇ ಅದು. ಇಲ್ಲಿ ನೀವು ಹಾಗೆ ಮಾಡಲಿಲ್ಲ, ಕೃಷ್ಣ ಒಂದು ಪ್ರಧಾನ ಪಾತ್ರಧಾರಿಯಾದ, ಆದರೆ ಸಾಕಷ್ಟು ಬೇರೆ ಬೇರೆ ಭಾಗಗಳನ್ನು ತೋರಿಸಿದ್ದೀರಿ, ಇನ್ಮೇಲೆ ಬರೀ ಕೃಷ್ಣನ ಬಗ್ಗೆನೇ ಬರೀರಿ ಅಂದಾಗ ಅವರು ಕೃಷ್ಣನನ್ನ ಜೀವನವನ್ನು ಕುರಿತು ಗ್ರಂಥ ರಚಿಸಿ ಭಾಗವತ ಬರೋ ತೃಪ್ತಿ ಆಯಿತು ಅಂತ ಹೇಳ್ತಾರೆ. ಇದಾದ್ಮೇಲೆ ವ್ಯಾಸರು ಒಂದ್ಸಲ ಈಶ್ವರನ ಪ್ರಾರ್ಥನೆ ಮಾಡ್ತಾರೆ, ನನಗೆ ಒಬ್ಬ ಶ್ರೇಷ್ಠ ಮಗನನ್ನು ಕೊಡು. ಎಂಥ ಮಗ ಇರಬೇಕು ಅಂದರೆ ಭಾಳ ಚಂದ ವರ್ಣನೆ ಮಾಡ್ತಾರೆ. ಕೈಲಾಸಕ್ಕೆ ಹೋಗಿ ತಪಸ್ಸು ಮಾಡ್ತಾರೆ. ಎಲ್ಲ ದೇವತೆಗಳ ಜ್ಞಾನ, ಇದು ಗಮನಿಸಿ ಭಾಳ ಚಂದ ಇರೋ ಮಾತು, ಎಲ್ಲ ದೇವತೆಗಳ ಜ್ಞಾನ ಮತ್ತು ಎಲ್ಲ ಪಂಚಭೂತಗಳ ಧೈರ್ಯ, ಎಲ್ಲ ದೇವತೆಗಳ ಜ್ಞಾನ ಮತ್ತು ಎಲ್ಲ ಪಂಚಭೂತಗಳ ಧೈರ್ಯ ಎರಡೂ ಸೇರಿರುವಂಥ ಒಬ್ಬ ಮಗನ ಕೊಡು, ಒಬ್ಬ ಮಗ ಸಾಕು ನನಗೆ, ಒಬ್ಬ ಮಗನ ಕೊಡು ಅಂತ ಕೇಳ್ಕೊತಾರೆ. ಕೊನೆಗೆ ಈಶ್ವರ ತಥಾಸ್ತು ಅಂತಾನೆ, ನಾನು ಹುಟ್ಟಿ ಬರ್ತೇನೆ ನಿನಗೆ ಅಂತ ಹೇಳ್ತಾನೆ. ಒಂದು ಕಾರಣ ಬೇಕಲ್ಲ. ಒಂದು ಸಲ ಇವರು ತಪಸ್ ಮಾಡೋದಕ್ಕೆ ಯಜ್ಞ ಮಾಡಬೇಕಾದ್ರೆ ಅರಣಿ ಮಂಥನ ಮಾಡ್ತಿರ್ತಾರೆ. ಆಗೆಲ್ಲ ಮ್ಯಾಚ್ ಬಾಕ್ಸ್ ಇರಲಿಲ್ಲ. ಅರಣಿ ಮಂಥನ ಅಂದರೆ ಒಂದು ಕಟ್ಟಿಗೆ ಚೂರು ಅದರಲ್ಲೊಂದು ತೂತು ಮಾಡ್ತಾರೆ, ಇನ್ನೊಂದು ಕಟ್ಟಿಗೆ ನಿಟ್ಟು ಗಸಗಸ ಉಜ್ಜುತ್ತಾರೆ. ಈಗ ಉಜ್ಜಿದಾಗ ಕಿಡಿ ಹಾರ್ತದೆ, ಬೆಂಕಿ ಕಿಡಿ ಹಾರ್ತದೆ. ಅದನ್ನು ಹತ್ತಿಗೋ ಬಟ್ಟೆಗೋ ಹಚ್ಕೊಂಡು ಮುಂದೆ ಯಜ್ಞ ಮಾಡುವಂಥದ್ದು, ಕಿಡಿ ಉಪಯೋಗಿಸುವಂಥದ್ದು. ಅದನ್ನು ಅರಣಿ ಮಂಥನ ಅಂತ ಕರೀತಾರೆ. ಅರಣಿ ಮಂಥನ ಮಾಡಿ ಯಜ್ಞ ಮಾಡಬೇಕಾದದ್ದು. ಹಾಗೆ ಅರಣಿ ಮಂಥನ ಮಾಡುವಾಗ ಅಲ್ಲಿ ಅಪ್ಸರೆ ಬರ್ತಾಳೆ ಕಣ್ಣು ಮುಂದೆ. ಇವರು ಅಪ್ಸರೆಯರು ಯಾವಾಗ ಬೇಕಾದಾಗ ಬಂದುಬಿಡ್ತಾರೆ. ಇವರು ತಪಸ್ ಮಾಡಿ ಕೂತಾಗ ಆ ಅಪ್ಸರೆ ಹೆಸರು ಘೃತಾಚಿ ಅಂತ. ಆಕೆ ಬಹಳ ಸುಂದರಳಾದಂಥ ಅಪ್ಸರೆ ಅಂತ. ಆಕೆ ಅಲ್ಲಿ ಬಂದಾಗ ಒಂದೇ ಒಂದು ಕ್ಷಣ ವ್ಯಾಸರ ಮನಸ್ಸು ವಿಚಲಿತ ಆಯಿತು ಅಂತ ಹೇಳ್ತಾರೆ. ಆದ ತಕ್ಷಣ ಆಕೆ ಗೊತ್ತಾಯಿತು. ಆಕೆ ಏನು ಮಾಡಿದ್ಲು ಅಂದರೆ, ಇವರ ಮನಸ್ಸಿನ ಭಾವವನ್ನು ತಿಳ್ಕೊಂಡು ತಾನು ಒಂದು ಗಿಳಿ ರೂಪವಾಗಿ ಬಂದು ಅವ್ರ ಹೆಗಲ ಮೇಲೆ ಕೂತ್ಕೊಂಡ್ರು. ಆಕೆ ಗಿಳಿ ರೂಪವಾಗಿ ಬಂದದ್ರಿಂದ ಆಕೆ ಹೊಟ್ಟೆಯಿಂದ ಹುಟ್ಟಿದಂತಹ ಮಗು ಅದು ಶುಕಮುನಿ ಅಂತ. ಶುಕಮುನಿ, ಶುಕ ಅಂದರೆ ಗಿಳಿ. ಅಂದರೆ ತಾಯಿ ಘೃತಾಚಿ ಗಿಳಿ ರೂಪದಿಂದ ಬಂದದ್ರಿಂದ ಆ ಮಗನಿಗೆ ಶುಕಮುನಿ ಅಂತ ಹೆಸರಿಟ್ಟರು, ಶುಕಾಚಾರ್ಯ ಅಂತ ಹೆಸರಿಟ್ಟರು. ಆತ ಶುಕಾಚಾರ್ಯ ಅದ್ಭುತ. ಹುಟ್ಟಿದಾಗಲೇ ವೈರಾಗ್ಯದ ತವನಿಧಿ ಆತ. ಅವನ ಹತ್ರ ಈ ಭೋಗ, ಲಾಲಸೆ, ಅಪೇಕ್ಷೆ ಯಾವುದೂ ಬರಲೇ ಇಲ್ಲಂತ. ಹುಟ್ಟಿದಾಗಲಿಂದ ಹಾಗೇ ಇದ್ದಂತೆ. ತಂದೆಯಿಂದ ಪಡ್ಕೊಂಡ ಜ್ಞಾನ. ಮತ್ತು ಇನ್ನೊಂದು, ನಮ್ಮ ಮಧ್ವಾಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿ ಹೇಳೋ ಹಾಗೆ, ಶುಕಾಚಾರ್ಯ ಹುಟ್ಟಿದ ತಕ್ಷಣ ಅವನ ಮೈಯಲ್ಲಿ ವಾಯುದೇವರು ಸೇರ್ಕೊಂಡ್ಬಿಟ್ರಂತೆ. ವಾಯುದೇವರು ಸೇರ್ಕೊಂಡ್ಮೇಲೆ ಏನಾಯಿತು ಲಾಭ ಅದರಿಂದ ಅಂದರೆ, ಆತ ಏನು ಕಲಿಯಬೇಕು ಅಂತಾನೋ ಕ್ಷಣ ಮಾತ್ರದಲ್ಲಿ ಸ್ವಾಧೀನ ಆಗ್ಬಿಡೋದು. ಏನೇ ತಿಳಿಬೇಕು ಅಂದರೆ ಯಾವುದೇ ಶಾಸ್ತ್ರ ಹೇಳಿದರೆ ಒಂದು ಕ್ಷಣದಲ್ಲಿ ಒಂದು ಆಗ್ಬಿಡೋದು. ಹೀಗಾಗಿ ಆತ ಎಷ್ಟು ವೇಗವಾಗಿ ಕಲಿತ, ಎಷ್ಟು ಜ್ಞಾನ ಸಂಪಾದನೆ ಮಾಡಿದ ಅಂದರೆ, ಜನ ಹೇಳೋಕೆ ಶುರು ಮಾಡಿದ್ರಂತೆ, ವ್ಯಾಸರಿಗೆ ತಕ್ಕ ಮಗ ಅಲ್ಲ, ಶುಕಾಚಾರ್ಯರದ ಅಪ್ಪ ಇವರು ವ್ಯಾಸ ಅಂತ. ಅಷ್ಟರ ಮಟ್ಟಿಗೆ ಶುಕಾಚಾರ್ಯ ಎಷ್ಟರ ಮಟ್ಟಿಗೆ ಖ್ಯಾತಿ ಬಂದ್ಬಿಡ್ತು ಅಂದರೆ, ದೊಡ್ಡ ರಾಜರು ಬಂದು ಶುಕಾಚಾರ್ಯ ಹತ್ರ ಇರಬೇಕು. ಎಷ್ಟರ ಮಟ್ಟಿಗೆ ಆತ ಇದಾಗ್ಬಿಟ್ಟಿದ್ರು ಅಂತಂದರೆ, ಬಹಳ ಮುಖ್ಯವಾದ ಮಾತನ್ನು ಹೇಳಬೇಕಿಲ್ಲ ನಾನು. ಆತ ಬಟ್ಟೆ ಹಾಕೋತಿದ್ದ, ಲಗ್ನನಾಗೆ ಓಡಾಡ್ತಿದ್ದಂತೆ ಶುಕಮುನಿ. ಅಂದರೆ ಇರಬೇಕು ಅಂತಲ್ಲ, ಆತನಿಗೆ ಕಲ್ಪನೆ ಇಲ್ಲ, ದೇಹದ ಬಾಧೆ ಇಲ್ಲ, ದೇಹದ ಕಲ್ಪನೆ ಇಲ್ಲ ಆತನಿಗೆ. ಇದು ಒಂದು ಬಹಳ ಅದ್ಭುತ ಕಲ್ಪನೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಂದದ್ದು, ಇತ್ತೀಚಿನವರೆಗೂ ಬಂದದ್ದು. ಮಹಾವೀರ ಕೂಡ ದಿಗಂಬರ ಆದ ಅಂತ ಹೇಳ್ತೀವಿ. ದಿಗಂಬರ ಆಗಲಿಲ್ಲ, ಪ್ರಯತ್ನ ಮಾಡಲಿಲ್ಲ ಆಗಲಿಕ್ಕೆ. ಅವನು ದಿಗಂಬರ, ಯಾವನಿಗೆ ಆಕಾಶವೇ ಬಟ್ಟೆ ಆಯಿತೋ ಅವ್ರು ಹಾಗೆ ದಿಗಂಬರ ಆಗಿಬಿಟ್ಟ. ಇದು ಬಹಳ ಚಂದದ ಮಾತು ಮಹಾವೀರ ಹೇಳುವಂಥದ್ದು. ಅದನ್ನು ಶುಕಮುನಿ ಯಾವಾಗ ಮಾಡಿದ್ದು. ಒಂದು ಸಲ ಭಗವಂತನ ಧ್ಯಾನದಲ್ಲಿ ನೀವು ಮಗ್ನರಾಗಿ ಹೋಗಿಬಿಟ್ರೆ ಎಷ್ಟರ ಮಟ್ಟಿಗೆ ತನ್ಮಯತೆ ಬಂದಿತ್ತು ಅಂದರೆ, ಹಗಲು ಯಾವಾಗ ಆಯಿತು ಗೊತ್ತಿಲ್ಲ, ರಾತ್ರಿ ಯಾವಾಗ ಆಯಿತು ಗೊತ್ತಿಲ್ಲ, ಹಸಿವೆ ಆದದ್ದು ಗೊತ್ತಿಲ್ಲ, ನೀರಡಿಕೆ ಆದದ್ದು ಗೊತ್ತಿಲ್ಲ. ಆ ಉನ್ಮತ್ತನಾಗಿ ಭಗವಂತನ ಸನ್ನಿಧಾನದಲ್ಲಿ ಕೂತಂಥ ಮನುಷ್ಯ ಎಲ್ಲವನ್ನೂ ಮರೆತು ಬಿಟ್ಟ. ಊಟ ಮರ್ತ, ನಿದ್ದೆ ಮರ್ತ, ಬಟ್ಟೆನೂ ಮರ್ತು ಹೋದ. ಯಾವುದೂ ಚಿಂತೆ ಇಲ್ಲ, ಹಾಗೆ ಹೋಗ್ತಿದ್ದಂತೆ. ಆದರೆ ಅವನು ಹಾಗಿದ್ದಾನೆ ಅಂತ ಯಾರಿಗೂ ಅಸಹ್ಯ ಅನ್ನಿಸ್ಲಿಲ್ಲ ಅಂತ. ವಿಚಿತ್ರ ಹೇಳೋದು. ಎಷ್ಟು ಮಗು ಥರ ಇದ್ದ ಅವನು. ಅಬ್ಸಲ್ಯೂಟ್ ಇನ್ನೋಸೆನ್ಸ್.
ಆ ಥರ ಇನ್ನೋಸೆಂಟ್ ಇದ್ದಂತೆ. ಒಂದು ಉದಾಹರಣೆ ಹೇಳ್ತಾರೆ. ಶುಕಮುನಿ ಹಿಂಗೆ ಹೋಗ್ತಿದ್ರಂತೆ, ಕಾಡಲ್ಲಿ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಅವನ ಹಿಂದೆ ವ್ಯಾಸರು ಹೋಗ್ತಾ ಇದ್ರು. ಅಲ್ಲಿ ಒಂದು ಸರೋವರ, ಆ ಕೊಳದಲ್ಲಿ ತರುಣಿಯರು ಸ್ನಾನ ಮಾಡ್ತಿದ್ದಾರೆ. ಈ ಶುಕಮುನಿ ಹಿಂಗೆ ಹೋದ. ಅವ್ರೇನು ಎದ್ದು ಹೋಗಿ ಪ್ರಯತ್ನ ಮಾಡಲಿಲ್ಲ, ಮೈ ಮುಚ್ಕೊಳ್ಳೋಕೆ ಪ್ರಯತ್ನನೇ ಮಾಡಲಿಲ್ಲ. ಅವ್ರು ಹಾಗೆ ಇದ್ರಂತೆ. ಸ್ವಲ್ಪ ಹೊತ್ತಿಗೆ ವ್ಯಾಸರು ಹೋದ್ರಲ್ಲ, ದಡ ಎದ್ದು ತಮ್ಮ ಬಟ್ಟೆ ಹೊತ್ಕೊಂಡು ಮೈ ಮುಚ್ಕೊಂಡು ನಿಂತ್ಕೊಂಡ್ರಂತೆ ಅವರು. ಇವನಿಗೆ ವ್ಯಾಸನಿಗೆ ಆಶ್ಚರ್ಯ ಆಯಿತು. ನಾನು ಕಂಡಾಪಟ್ಟಿ ವಯಸ್ಸಾದ ಮನುಷ್ಯ, ನಾನು ಬಂದರೆ ನೀವು ಮರ್ಯಾದೆ ಬಂದಂಗೆ ಮುಚ್ಕೊಳ್ಳೋಕೆ ಹೋಗ್ತೀರಿ, ಮೈ ಮುಚ್ಕೋತೀರಿ ನೀವು. ನನ್ನ ಮಗ ತರುಣ, ಅವನು ಬಟ್ಟೆ ಕೂಡ ಹಾಕ್ಕೊಂಡಿಲ್ಲ, ಹಾಗೆ ನಗ್ನಾಗಿ ಹೋಗ್ತಾ ಇದ್ದಾನೆ, ಅವನು ಬಂದಾಗ ಏನು ಅನ್ನಿಸ್ತಿಲ್ಲ ಅಂತ. ಅವ್ರು ಹೇಳ್ತಾರೆ, ಅವನಿದ್ದಾಗ ಬೇಕಾಗಿಲ್ಲ, ಮಗು ಇದ್ದಂಗೆ ಅವನು. ಅಂದರೆ ಎಷ್ಟರ ಮಟ್ಟಿಗೆ ಮುಗ್ಧತೆ ಇತ್ತು ಶುಕಾಚಾರ್ಯರದು ಅಂದರೆ ಆ ಥರ ಬದುಕಿದ್ದು, ಅದೇ ಥರ ಬದುಕಿದ್ರು. ಆದರೆ ಕೊನೆಗೆ ಸ್ವಲ್ಪ ದುಃಖನೂ ಕಾಡ್ತು ವ್ಯಾಸರನ್ನ. ಯಾಕಂದರೆ ಶುಕಾಚಾರ್ಯರು ಬೇಗ ದೇಹ ಬಿಟ್ಟರು. ಒಬ್ಬನೇ ಮಗನ ಕಳ್ಕೊಂಡಂಥ ವ್ಯಾಸರು ಆ ವ್ಯಾಸ ವಿರಹ ಅಂತ ಓದಬೇಕಾದ್ರೆ ಭಾಳ ಚೆಂದ ಬರೆದಿದ್ದಾರೆ. ಎಷ್ಟು ವಿರಹ ಆಯಿತು ಅವರಿಗೆ ಅಂದರೆ ಓರೋರು ಅಡ್ಡಾಡ್ತಿದ್ದರಂತೆ, ನನ್ನ ಮಗ ಎಲ್ಲಿದ್ದಾನೆ ಅಂತ. ಅದಕ್ಕೆ ಹೇಳ್ತಾರೆ, ಅತ್ಯಂತ ಮನಸ್ಸನ್ನು ಸಮಾಧಿ ಸ್ಥಿತಿಯಲ್ಲಿ ಇರಬೇಕಾದಂಥ ಮನಸ್ಸಿಟ್ಕೊಂಡಂಥ ವ್ಯಾಸರು ಮಗನನ್ನು ಕಳ್ಕೊಂಡಾಗ ಎಷ್ಟು ಕಷ್ಟಪಟ್ಟರು ಅಂತ. ಇದು ವ್ಯಾಸರ ವೈಯಕ್ತಿಕ ಜೀವನ ಆಯಿತು. ಅದಷ್ಟು ನೋಡಿದ್ವಿ ನಾವೀಗ. ಇನ್ನು ಮುಂದೆ ಬಹು ಮುಖ್ಯವಾದ ವಿಷಯವನ್ನು ನೋಡಬೇಕು ನಾವು. ವ್ಯಾಸರು ಮಹಾಭಾರತದಲ್ಲಿ ಅವರ ಪಾತ್ರ ಏನು ಅಂತ, ಇದು ಮುಖ್ಯವಾಗಿ ಬರಬೇಕಾದ್ದು. ಅದು ಮಹಾಭಾರತದಲ್ಲಿ ಪಾತ್ರ ಏನಿದೆ ಅವ್ರದ್ದು? ಇಡೀ ಮಹಾಭಾರತದಲ್ಲಿ ಅತ್ಯಂತ ವಿಶಿಷ್ಟವಾದ ಪಾತ್ರ ಅಂದರೆ ವ್ಯಾಸರದೇ, ಇನ್ಯಾವುದೂ ಅಲ್ಲ. ಯಾಕಂದರೆ ಕತೆ ಹೇಳೋರು ಅವರೇ, ಕತೆ ಪ್ರಧಾನ ಪಾತ್ರಧಾರಿನೂ ಅವರೇನೆ. ಪಾತ್ರಧಾರಿ ತಾನೇ ಆಗಿ ಹೋಗಿ ಮತ್ತೆ ಕತೆ ಹೇಳಬೇಕು, ಸೂತ್ರಧಾರಾಗಿ ಹೋಗ್ಬೇಕು, ಕತೆ ಹೇಳಬೇಕು, ವಾಪಸ್ ಬರಬೇಕು. ಹೀಗೆ ಹೇಳೋದು ತುಂಬ ಕಷ್ಟವಾಗಿರುವಂಥದ್ದು. ಆದರೆ ಇನ್ನೊಂದು ವಿಶೇಷ ಸಾಧನೆ ವ್ಯಾಸರದು ಅಂದರೆ, ಕತೆ ಹೇಳುವಾಗ ತಾವು ಜಾಸ್ತಿ ಹೇಳೋದಿಲ್ಲ, ನುಣುಚ್ಕೊಂಡ್ಬಿಡ್ತಾರೆ. ಜಾರ್ಕೊಳ್ಳುವಂಥ ಕ್ರಿಯೆ ಜಾಸ್ತಿ ವ್ಯಾಸರದು. ತಾವು ಹೇಳೋದಿಲ್ಲ ಕತೆನ, ಹೇಳ್ತಾತಿ ಯಾರ್ದೋ ಬಾಯಲ್ಲಿ ಹೇಳಿಸ್ಬಿಡ್ತಾರೆ. ನೋಡಿ, ಜನಮೇಜಯನ ಸರ್ಪಯಾಗಕ್ಕೆ ಬಂದಿದ್ದಾರೆ. ಸರ್ಪಯಾಗಕ್ಕೆ ಬಂದಾಗ ಅವ್ರು ರಾಜ ಹೇಳ್ತಾನೆ, ಜನಮೇಜಯ ವ್ಯಾಸ ಭಾರತವನ್ನು ಸ್ವಲ್ಪ ಹೇಳಿ ನನಗೆ, ಮಹಾಭಾರತ ಹೇಳಿ ಅಂತ. ತಾವು ಹೇಳಲ್ಲ ಅವರು. ತಾವು ಹೇಳದೇನೆ ವೈಶಂಪಾಯನ ಕಡೆ ಅಂತ ಹೇಳಿಸ್ತಾರೆ. ತಮ್ಮದೇ ಕಥೆಯನ್ನು ವೈಶಂಪಾಯನ ಕಡೆ ಹೇಳಿಸಿ ತಾವು ಕಥೆಗೆ ಕಿವಿ ಹಾಕ್ತಾರೆ, ಕೇಳ್ಕೊಂಡು ಕೂತ್ಕೋತಾರೆ. ಅಲ್ಲಿ ಹಾಗೆ ಮಾಡ್ತಾರೆ. ಮುಂದೆ ಕಥೆಯೊಳಗೆ ರಾಜಧರ್ಮ, ದಾನ ಧರ್ಮ, ಮೋಕ್ಷ ಧರ್ಮದ ಚಿಂತನೆಗಳು ಬಂದಾಗ ವ್ಯಾಸರು ತಾವು ಹೇಳೋದಿಲ್ಲ, ಭೀಷ್ಮನ ಮೂಲಕ ಹೇಳಿಸ್ತಾರೆ ಅವನ್ನೆಲ್ಲ. ತಾವು ಕೇಳಿದ್ದೀರಿ, ಭೀಷ್ಮ ಪರ್ವದಲ್ಲಿ ಬಂದಾಗ ಹೇಳುವಂಥ ಮಾತು ಭೀಷ್ಮರ ಬಾಯಿಂದ ಹೇಳಿಸ್ತಾರೆ. ಅಷ್ಟೇ ಯಾಕೆ, ಈ ಭಗವದ್ಗೀತೆಯನ್ನು ಧೃತರಾಷ್ಟ್ರನಿಗೆ ಹೇಳಬೇಕಾದ್ರೆ ವ್ಯಾಸರು ಹೇಳೋದಿಲ್ಲ. ಅವನು ಸಂಜಯನನ್ನು ನಿರೂಪಕನನ್ನಾಗಿ ಮಾಡಿ ಸಂಜಯ್ ವಾಚ ಅಂತ ಶುರು ಆಗ್ತದೆ. ಅವನಿಂದ ಶುರು ಮಾಡಿ ಅವನ ಬಾಯಿಂದಾನೆ ಹೇಳಿಸ್ತಾರೆ. ಅವನ ದಿವ್ಯ ದೃಷ್ಟಿಯನ್ನು ಕೊಟ್ಟು ಯುದ್ಧದ ನಿರೂಪಕನನ್ನಾಗಿ ಮಾಡಿ ಬರೀ ಯುದ್ಧದ ವರದಿಗಳನ್ನು ಮಾತ್ರ ಅಲ್ಲ, ಅದರ ಮೂಲಕ ಸಹಸ್ರಾರು ವರ್ಷಗಳವರೆಗೆ ದಾರಿದೀಪ ಆಗುವಂಥ ಅಧ್ಯಾತ್ಮದ ಶಕ್ತಿಯನ್ನು ಅವನಿಗಲ್ಲದೆ ನಮಗೂ ಕೊಟ್ಟಂಥದ್ದು ಸಂಜಯನ ಬಾಯಿಂದ ಕೊಟ್ಟಂಥದ್ದು. ಆದ್ದರಿಂದ ವ್ಯಾಸರು ತಮ್ಮ ಕಥೆಯನ್ನು ತಮ್ಮ ಕಡೆ ಬಾಯಿಂದ ಹೇಳೋದಿಲ್ಲ. ಇದಲ್ಲದೆ ಮಹಾಭಾರತದುದ್ದಕ್ಕೂ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಋಷಿಗಳಿಂದ ಕಥೆ ಹೇಳಿಸ್ತಾರೆ. ತಾವು ಅರಣ್ಯ ಪರ್ವ ನೋಡೋದಾದರೆ ನಾರದನ ಕಡೆಯಿಂದ ಇಷ್ಟು ಕಥೆ ಹೇಳಿಸ್ತಾರೆ, ಬೃಹದಶ್ವನ ಕಡೆಯಿಂದ ಕೆಲವು ಹೇಳಿಸ್ತಾರೆ, ಲೋಮಶ ಮಹರ್ಷಿ ಕಡೆಯಿಂದ ಕೆಲವು ಕಥೆ ಹೇಳಿಸ್ತಾರೆ, ಮಾರ್ಕಂಡೇಯನ ಕಡೆಯಿಂದ ಕೆಲವು ಕಥೆಗಳನ್ನು ಹೇಳಿಸ್ತಾರೆ. ಅಂದರೆ ವ್ಯಾಸರ ಕಥಾ ವಿಧಾನ ಎಷ್ಟು ಚೆನ್ನಾಗಿದೆ ಅಂದರೆ, ತಾನೇ ಹೇಳ್ಕೊಂಡು ಹೋಗಲ್ಲ ಪೂರ್ತಿ ಬೆಳಗಿನ ಕೊನೆವರೆಗೂ. ನಡುವೆ ಯಾರ್ಯಾರು ಬಂದಾರೋ ಅವ್ರ ಕಡೆಯಿಂದ ಹೇಳಿಸಿ ಕಥೆಯನ್ನು ಮುಂದುವರಿಸ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಇಡೀ ಮಹಾಭಾರತದ ಸಂಕ್ಷಿಪ್ತ ರೂಪ ಅಂತನ್ನುವಂಥ ಯಕ್ಷ ಪ್ರಶ್ನೆ ಅಂತಿದೆಯಲ್ಲ, ಯಕ್ಷ ಪ್ರಶ್ನೆಯನ್ನು ಧರ್ಮರಾಜನ ಬಾಯಿಂದ ಹೇಳಿಸ್ತಾರೆ. ತಾವು ನೋಡಿದ್ದೀವಿ, ಯಕ್ಷ ಪ್ರಶ್ನೆಯನ್ನು ಮಾತಾಡಬೇಕಾದ್ರೆ ತಾವು ಹೇಳಲ್ಲ, ವ್ಯಾಸರು ಹೇಳಲ್ಲ. ವ್ಯಾಸರು ತಾವು ಹೇಳೋದಿಲ್ಲ. ಅದನ್ನು ಧರ್ಮರಾಜನ ಬಾಯಿಂದ ಯಕ್ಷ ಪ್ರಶ್ನೆ ಕೇಳಬೇಕು, ಧರ್ಮರಾಜ ಉತ್ತರ ಕೊಡಬೇಕು. ಆ ಧರ್ಮದ ಚಿಂತನೆಯನ್ನು ಅವರಿಬ್ಬರ ಬಾಯಿಂದ ಹೇಳಿಸ್ತಾರೆ, ತಾವು ಹೇಳೋದಿಲ್ಲ. ಇನ್ನೊಂದು ವಿಶೇಷ ವ್ಯಾಸರದು ಅಂದರೆ, ಅವರು 7 ತಲೆಮಾರುಗಳನ್ನು ಕಂಡವರು. ನಮ್ಮಲ್ಲಿ ಭಾಳ ಹೆಚ್ಚು ಅಂದರೆ 4, 5 ಅಪರೂಪ ಅಲ್ಲ. ನಮ್ಮಲ್ಲಿ 4ನೇ ತಲೆಮಾರು ನೋಡಿಬಿಟ್ರೆ ಮಗನ ನೋಡಿದರೆ ಹೂ ಹಾರಿಸ್ಬೇಕು, ಏನೋ ಕಾರ್ಯಕ್ರಮ ಮಾಡ್ತಾರೆ. ಅಲ್ಲಿಯೂ ಸ್ವಲ್ಪ ಪಾರ್ಶಾಲಿಟಿ ಇದೆ. ಮೊಮ್ಮಗನ ಮಗ ಹುಟ್ಟಿದರೆ ಹಾರಿಸ್ಬೇಕು, ಮಗಳು ಹುಟ್ಟಿದರೆ ಹಾರಿಸೋ ಕಾರಣ ಇಲ್ಲ. ಅದೆಷ್ಟು ಮೇಲ್ ಶಾವನಿಸಮ್ ವಿಪರೀತ ಆಗಿಬಿಟ್ಟಿದೆ ಅದು. ಅದಕ್ಕೆ ನನ್ನ ಮನೆಯಲ್ಲಾದಾಗ ಮೊಮ್ಮಗಳ ಕಡೆಯಿಂದನೇ ಹಾರಿಸಿದೆ ನಾನು, ಯಾಕಂದರೆ ಮಗು ಅಲ್ವಾ ಅದು. ಆದರೆ ಮೊಮ್ಮಗನ ಮಗ ಹುಟ್ಟಿದಾಗ ಹಾರಿಸ್ಬೋದು ಅಂತ ಹೆಂಗಿರ್ತದೆ. ಇಲ್ಲಿ ಎಲ್ಲಿ ಪರಿಸ್ಥಿತಿ ನೋಡಿ ಇವ್ರದ್ದು ಹೇಗಿದೆ. 7 ತಲೆಮಾರು ನೋಡಿದ್ದಾರೆ. 7 ತಲೆಮಾರುಗಳು ಯಾವುದು? ಮೊದಲು ಶಂತನು ನೋಡಲಿಲ್ಲ ಅವರು, ಬಹುಶಃ ಸತ್ಯವತಿ ತಾಯಿ
ಸತ್ಯವತಿಯನ್ನು ಕಂಡರು, ಆ ತಲೆಮಾರು ತಾಯಿಯಲ್ಲಿ. ಆನಂತರ ಸತ್ಯವತಿ ಮಕ್ಕಳು ಭೀಷ್ಮ, ಚಿತ್ರಾಂಗದ, ವಿಚಿತ್ರವೀರ್ಯ, ಈ 3 ಜನ. ಭೀಷ್ಮ ಮೊದಲೇ ಹೆಂಡತಿ ಮಗ, ಸತ್ಯವತಿ ಮಕ್ಕಳು ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ. ಇವರಿಬ್ಬರು ಅಣ್ಣ ತಮ್ಮಂದ್ರೆ ಆಗಬೇಕು. ತಾಯಿ ಸತ್ಯವತಿ, ಅಣ್ಣ ತಮ್ಮಂದರು ಇವರು 3 ಜನ, ಅದು 2ನೇ ತಲೆಮಾರು. 3ನೇ ತಲೆಮಾರು ಧೃತರಾಷ್ಟ್ರ, ಪಾಂಡು ಮತ್ತು ವಿದುರ, ಅವ್ರ ಮಕ್ಕಳೇ. ಆನಂತರ ಕೌರವರು, ಪಾಂಡವರು ಮೊಮ್ಮಕ್ಕಳು. ನೋಡಿ ಎಷ್ಟು ಚೆನ್ನಾಗಿದೆ, ಮೊಮ್ಮಕ್ಕಳು. ಅವರೆಲ್ಲ ಯುದ್ಧದಲ್ಲಿ ಹೋದಾಗ ಅಭಿಮನ್ಯು ಇದ್ದ. ಅಭಿಮನ್ಯು ಮುಂದಿನ ತಲೆಮಾರು, ಅವನ ಮರಿಮಗ. ಅವನು ಅಭಿಮನ್ಯುನ ಮಗ ಪರೀಕ್ಷಿತ, ಅವನಿದ್ದಾಗೂ ಇದ್ದರು. ಪರೀಕ್ಷಿತ ರಾಜ ಮರಿಮಗನ ಮಗ. ನಂತರ ಜನಮೇಜಯನ ಯಜ್ಞಕ್ಕೂ ಬಂದಿದ್ದಾರೆ. ಪರೀಕ್ಷಿತನ ಮಗ ಜನಮೇಜಯ, ಅವನು ಮರಿಮಗನ ಮೊಮ್ಮಗ. 7 ತಲೆಮಾರು. 7 ತಲೆಮಾರುಗಳನ್ನು ನೋಡೋದಷ್ಟೇ ಅಲ್ಲ, 7 ತಲೆಮಾರುಗಳಿಗೆ ಪ್ರಭಾವವನ್ನು ಬೀರಿದ್ದಾರೆ. ಅವ್ರು ಎಲ್ಲರೂ ಪ್ರಭಾವ ಬೀರಿದ್ದು. ಎಷ್ಟರ ಮಟ್ಟಿಗೆ ಅಂದರೆ ತಾಯಿ ಕೂಡ ಮಗನ ಕೇಳ್ತಾ ಇದ್ಲು ಏನು ಮಾಡಲಿ ಅಂತ, ಸತ್ಯವತಿ. ಅದಲ್ಲದೆ ಜನಮೇಜಯ ತನ್ನ ಯಾಗ ಮಾಡಬೇಕಾದ್ರೆ ವ್ಯಾಸರು ನೀವು ಬನ್ನಿ ಎಂದ. ಹುಟ್ಟಿದಾಗಿನಿಂದ ತಾಯಿಯನ್ನು ನೋಡಿದಂಥ ವೇದವ್ಯಾಸರು ಕೊನೆಗೆ ಜನಮೇಜಯನ ಸರ್ಪಯಾಗ ಕೂಡ ಬರ್ತಾರೆ. 7 ತಲೆಮಾರುಗಳನ್ನು ನೋಡ್ತಾರೆ, ಅದ್ರ ಬಗ್ಗೆ ಕಥೆ ಬರೀತಾರೆ. ಎಷ್ಟು ಅದ್ಭುತ ಇದು. ಆದರೆ ಇಷ್ಟೆಲ್ಲ ಬರೆಯುವಾಗ ಕೂಡ ಆ ನಿರ್ಲಿಪ್ತತೆ ಇದೆಯಲ್ಲ, ಬಹಳ ಅಪರೂಪವಾಗಿ ಹೇಳುವಂಥದ್ದು. ನಿರ್ಲಿಪ್ತತೆ ಇಟ್ಕೊಂಡಿದ್ದಾರೆ. ಈ ವ್ಯಾಸರು ನಾನು ಆಗಲೇ ಹೇಳಿದಂಗೆ ಎಲ್ಲರಿಗೂ ಹಂಚಿಕೊಡೋದ್ರ ಜೊತೆಗೆ ಅದ್ಭುತ ನಾಟಕದಲ್ಲಿ ಕೆಲವು ಕ್ರೂರ ಸಂದರ್ಭಗಳು ಬಂದಾಗ, ಧರ್ಮ ಸಂಕಟಗಳು ಬಂದಾಗ ಟಕ್ ಅಂತ ಬಂದುಬಿಡ್ತಾರೆ. ಮಹಾಭಾರತ ರೆಗ್ಯುಲರ್ ಆಗಿರೋದೇ ಇಲ್ಲ. ಅವರು ವರ್ಣನೆ ಮಾಡ್ತಿರ್ತಾರೆ, ನಿರೂಪಣೆ ಮಾಡ್ತಾ ಇರ್ತಾರೆ. ಒಂದು ಯಾವುದೋ ಸಂದರ್ಭ ಬಂದ ಟಕ್ ಅಂತ ವ್ಯಾಸರು ಅವರೇ ಬಂದುಬಿಡ್ತಾರೆ, ಬಂದು ಸಾಲ್ವ್ ಮಾಡಿ ಹೋಗ್ಬಿಡ್ತಾರೆ. ಇದೊಂಥರ ಈ ಕನ್ಸಲ್ಟೆಂಟ್ಸ್ ಅಂತ ಇರ್ತಾರೆ, ಅವ್ರ ಪ್ರಾಬ್ಲಮ್ ಇದ್ದಾಗೆ ಬರೋದು. ಆದರೆ ಬಹಳಷ್ಟು ಕಡೆ ಕನ್ಸಲ್ಟೆಂಟ್ಸು ಕ್ರಿಯೇಟ್ ಪ್ರಾಬ್ಲಮ್ಸ್, ಅದು ಸಾಲ್ವ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ನಾನು ತಮಾಷೆ ಮಾಡ್ತಿರ್ತೀನಿ ಕಂಪ್ನಿಗಳಿಗೆಲ್ಲ, ಲಾರ್ಜರ್ ದ ನಂಬರ್ ಆಫ್ ಕನ್ಸಲ್ಟೆಂಟ್ಸ್ ಗ್ರೇಟರ್ ಈಸ್ ದ ಪ್ರಾಬ್ಲಮ್. ಒಬ್ಬ ಕನ್ಸಲ್ಟೆಂಟ್ ಇನ್ನೊಬ್ಬ ಒಪ್ಪಲ್ಲ, ಹಿಂಗೆ ಆಗ್ತಿರ್ತದೆ. ಇವ್ರು ಹೇಗೆಂದರೆ ಕೆಲವೊಂದು ಸಲ ಕರೆದಾಗ ಬಂದಿದ್ದಾರೆ, ಕೆಲವೊಂದು ಸಲ ಕರೀದೇನೂ ಬಂದಿದ್ದಾರೆ. ಯಾವಾಗ ಧರ್ಮ ಸಂಕಟ ಬಂತು, ಇವ್ರು ಸಿಕ್ಕಾಕ್ಕೊಂಡಿದ್ದಾರೆ ಅಂದಾಗ ಅಲ್ಲಿ ಬಂದು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಮತ್ತು ವಾಪಸ್ ಹೋಗ್ಬಿಡೋದು, ಈ ಥರ. ಅದನ್ನೊಬ್ಬರು ಸ್ಟಡಿ ಮಾಡಿದ್ದಾರೆ. ಎಷ್ಟು ಸಲ ಬಂದಿರಬಹುದು ಮಹಾಭಾರತದ ಕಥೆಯಲ್ಲಿ ವ್ಯಾಸರು ಎಷ್ಟು ಸಲ ಬಂದಿದ್ದಾರೆ ಅಂತ ಒಬ್ಬರು ಪೂರ್ತಿ ಕೂಲಂಕಷವಾಗಿ ಸ್ಟಡಿ ಮಾಡಿ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಎಷ್ಟು ಜನ ಬಂದಿದ್ದಾರೆ ಅಂತ. 41 ಬಾರಿ ವೇದವ್ಯಾಸರು ಮಹಾಭಾರತದ ಕಥೆಯಲ್ಲಿ ಬಂದು ಹೋಗಿದ್ದಾರೆ ಅಂತ. 41 ಬಾರಿ ಹೇಳೋದು ಕಷ್ಟ ನನಗೆ. ಆದ್ದರಿಂದ ನಾನು ಆರಿಸ್ಕೊಂಡು 7 ಮಾತ್ರ ಆರಿಸ್ಕೊಂಡಿದ್ದೀನಿ. 7 ಸಂದರ್ಭಗಳಲ್ಲಿ ಮಹಾಭಾರತಕ್ಕೆ ಅವ್ರು ಬಂದಾಗ ಏನೇನು ಬದಲಾವಣೆ, ಯಾವ ಸಂದರ್ಭದಲ್ಲಿ ಬಂದರು, ಏನು ಸಾಲ್ವ್ ಮಾಡಿ ಹೋದರು ಅಂತ ಅಷ್ಟು ನೋಡ್ಕೋಬೇಕು ನಾವು. ಬಹಳ ವಿಚಿತ್ರ ಪರಿಸ್ಥಿತಿ ಅವೆಲ್ಲ ಬಂದದ್ದು. ನಾನು 7 ಮಾತ್ರ ಅಂದ್ಕೊಂಡಿದ್ದೀನಿ, ಪ್ರಮುಖವಾದ 7. ಅದರಲ್ಲಿ 2 ಆದಿ ಪರ್ವದಲ್ಲೇ ನಡೀತವೆ. ಭೀಷ್ಮ ಪರ್ವದಲ್ಲಿ 1, ದ್ರೋಣ ಪರ್ವದಲ್ಲಿ 1 ಸಲ, ಅಶ್ವಮೇಧಿಕಾ ಪರ್ವದಲ್ಲಿ 1 ಸಲ, ಆಶ್ರಮವಾಸಿಕಾ ಪರ್ವದಲ್ಲಿ 1 ಸಲ ವ್ಯಾಸರು ಬರ್ತಾರೆ. ಅದು ಹಾಗಿಡಿದಾಗೆ ಕೆಲವೊಂದು ಸಲ ಕರೆದಾಗ, ಕೆಲವೊಂದು ಸಲ ತಾವೇ ತಿಳ್ಕೊಂಡು ಬರ್ತಾರೆ. ಇವಲ್ಲದೇ ಆದಿ ಪರ್ವದ ಅನುಕ್ರಮಣಿಕಾ ಮತ್ತು ಅಂಶಾವತರಣ ಉಪಪರ್ವಗಳಲ್ಲೇ ಕೂಡ 2 ಸಲ ಪ್ರಾಥಮಿಕವಾಗಿ ಬರ್ತಾರೆ. ಅದು ಬಹಳ ಮುಖ್ಯ ಅಲ್ಲ, ಅದು ಬಂದು ಹೋಗ್ತಾರೆ. ಎದಕ್ಕೆ ಬಂದರು? ಮೊದಲನೇ ಸಲ ಬಂದದ್ದು ನಾನು ನಿನ್ನೆ ಹೇಳಿದ ಹಾಗೆ ಗಣಪತಿಯನ್ನು ಫಿಕ್ಸ್ ಮಾಡಿಕೊಂಡು ನೀ ಬರೀಪ್ಪ ನಾ ಕತೆ ಹೇಳ್ತೀನಿ ಅಂತ ಹೇಳಿ ಒಪ್ಪಿಸ್ಕೊಂಡು ಹೋದದ್ದು ಮೊದಲನೇ ಬಾರಿ. 2ನೇ ಬಾರಿ ಬಂದದ್ದು ಜನಮೇಜಯನ ಸರ್ಪಯಜ್ಞಕ್ಕೆ ಬಂದದ್ದು. ಅಲ್ಲಿ ವೈಶಂಪಾಯನ ಕಥೆ ಹೇಳೋಕ್ಕೆ ಶುರು ಮಾಡ್ತಾರೆ, ಮಹಾಭಾರತ ಕಥೆ ಶುರು ಆಗ್ತದೆ. ಅಂದರೆ ಕಥೆ ಶುರು ಆಗೋದಕ್ಕಿಂತ ಮೊದಲೇ 2 ಸಲ ಬಂದಿದ್ದಾರೆ ಅವರು. ಅದನ್ನು ಬಿಟ್ಬಿಡೋಣ ನಾವು. ಇವೆರಡು ಪ್ರಾಥಮಿಕ ಹಂತದಲ್ಲಿ ವಾಸದರ್ಶನವನ್ನು ಬಿಟ್ಟರೆ ಮಹಾಭಾರತ ವಿಶಿಷ್ಟ ತಿರುವನ್ನು ತೀರುವುದು ಅದು ಬಂದು ಮೊದಲೇ ಸಲ ಬಂದಾಗ. ಮೊದಲೇ ಸಂದರ್ಭ ತಮಗೆಲ್ಲ ಗೊತ್ತು. ಇದು ಅತ್ಯಂತ ಚರ್ಚೆಗೊಳಗಾದಂಥ ವಿಷಯ. ಇದರ ಬಗ್ಗೆ ಆದಂಥ ಚರ್ಚೆ ಬಹುಶಃ ಮಹಾಭಾರತದ ಬೇರೆ ಇದರ ಬಗ್ಗೆ ಎಷ್ಟಾಯಿತು ಅಂತ ನನಗೆ ಗೊತ್ತಿಲ್ಲ. ಈ ವಿಷಯದ ಬಗ್ಗೆ ತಮ್ಮ ಆದದ್ದು. ತಾಯಿಗೆ ಮಾತು ಕೊಟ್ಟಿದ್ರು, ನೀನು ಕರೆದಾಗ ಬಂದುಬಿಡ್ತೇನೆ ಅಂತ ಹೇಳಿದರು. ಆಕೆ ಈ ಸಲ ಕರೀತಾಳೆ, ಮೊದಲನೇ ಬಾರಿ ಕರೀತಾಳೆ ಸತ್ಯವತಿ ಮಗನ. ಸಂದರ್ಭ ಏನು? ಸಂದರ್ಭ ನಮ್ಗೆ ಗೊತ್ತಿದೆ, ಸ್ವಲ್ಪ ಬಹಳ ಜಾಸ್ತಿ ಹೋಗೋದು ಬೇಡ, ಗೊತ್ತಾಗಲಿಲ್ಲ ನಮಗೆ. ಈ ಹೊತ್ತಿಗೆ ಏನಾಗಿದೆ, ವೇದವ್ಯಾಸರು ಅಲ್ಲಿ ಬಾದರಾಯಣರಾಗಿ ಕೂತ್ಬಿಟ್ಟಿದ್ದಾರೆ ಬದ್ರಿಯಲ್ಲಿ. ಇಲ್ಲಿ ಬಹಳಷ್ಟು ಮೋರ್ ವಾಟರ್ ಹ್ಯಾಸ್ ಫ್ಲೋನ್ ಅಂಡರ್ ದ ಬ್ರಿಡ್ಜ್ ಅಂತೀವಲ್ಲ, ಹಾಗೆ ಬೇಕಾದಷ್ಟು ಕತೆ ನಡೆದು ಹೋಗ್ಬಿಟ್ಟಿದೆ. ಇಲ್ಲಿ ಹೋದ್ಮೇಲೆ ಶಂತನು ಬಂದಿದ್ದಾನೆ ನದಿ ದಂಡಿಗೆ. ಮತ್ಸ್ಯಗಂಧಿಯನ್ನು ಈಗ ಮತ್ಸ್ಯಗಂಧಿ ಎಲ್ಲ ಹಾಕಿ ಯೋಜನಗಂಧಿ ಹಾಕಿದ್ದಾಳೆ.
ಆಕೆ ಮೈಯಿಂದ ಹೊರಡುವಂಥ ಕಸ್ತೂರಿ ವಾಸನೆಯನ್ನು ಎಳೆದು ತಂದಿದೆ. ನೋಡ್ದ, ಆಕೆ ಮದುವೆ ಆಗಬೇಕು ಅಂದ್ಕೊಂಡ್ಬಿಟ್ಟ. ಈ ರಾಜರುಗಳೇ ಹಿಂಗೆ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿಕೊಂಡ. ತನಗೆ ಬೆಳೆದ ಮಗ ಇದ್ದಾನೆ ಅಂತ ಕಲ್ಪನೆ ಇಲ್ಲ. ಭೀಷ್ಮ ದೊಡ್ಡ ಮಗ, ದೇವರಾತ ಅಂತ ಅವನ ಹೆಸರು. ಚೆನ್ನಾಗಿ ಬದುಕಿದ್ದಾನೆ, ಭಾಳ ಪ್ರಖ್ಯಾತನಾಗಿದ್ದಾನೆ, ಪರಶುರಾಮರ ಶಿಷ್ಯ ಆಗಿದ್ದಾನೆ, ಮಹಾಖ್ಯಾತಿ ಹೊಂದಿದ್ದಾನೆ. ಈ ಹೋದಾಗ ಆ ಎಳೆದು ಬಿಡ್ತದೆ ಮನಸ್ಸು ಒಂದು ಕಡೆ, ಮದುವೆ ಆಗಬೇಕು ಅಂತ ಹೋಗ್ತಾನೆ. ಹೋದಾಗ ಆಕೆ ಹೇಳ್ತಾಳೆ, ನನಗೆ ಗೊತ್ತಿಲ್ಲ, ನಮ್ಮ ಅಪ್ಪನ ಕೇಳು ಅಂತಾಳೆ. ದಶರಥನ ಕಡೆ ಹೋಗ್ತಾನೆ ಅವನು. ಹೋಗಿ ಕೇಳಿ, ನಿನ್ನ ಮಗಳು ಮದುವೆ ಆಗ್ಬೇಕಂತಿದ್ದೀನಿ ನಾನು ಅಂತ. ಅವನು ಬುದ್ಧಿವಂತ, ಅವನು ರಾಜ ಕೇಳ್ದಾನ ತಕ್ಕಂತ ಒಪ್ಕೊಳ್ಳಲ್ಲ. ಆತ ಹೇಳ್ತಾನೆ, ನೋಡಿ ನೀವು ರಾಜರೇ ಹಿಂಗೆ ಒಂದು 50 ಮಂದಿ ಹೆಂಡತಿ ಇಟ್ಕೊಂಡಿರ್ತೀರಿ, ನಮಗದು ಬೇಕಿಲ್ಲ. ಕಂಡೀಷನ್ ಏನು, ನನ್ನ ಮಗಳನ್ನ ಮದುವೆ ಆಗೋದಾದರೆ ಆಕೆ ಮಗ ರಾಜ ಆಗಬೇಕು, ಹಾಗೆ ಮಾತು ಕೊಡೋದಾದರೆ ಆಗ್ತದೆ ಅಂತ. ಇವನಿಗೆ ಸಂಕಟ ಆಗ್ಬಿಡ್ತು. ಯಾಕಂದರೆ ಬೆಳೆದ ಮಗ ಇದ್ದಾನೆ, ಅತ್ಯಂತ ಪ್ರಭಾವಶಾಲಿಯಾದಂಥ ಮಗ ಭೀಷ್ಮ ಇರಬೇಕಾದ್ರೆ ಈ ಮದುವೆ ಆಗಿ ಆ ಹುಟ್ಟುವಂಥ ಮಗುನಿಗೆ ರಾಜ ಕೊಡ್ತೀನಿ ಅಂದರೆ ಭೀಷ್ಮನ ಅನ್ಯಾಯ ಮಾಡಿದಂಗೆ ಆಗೋದಿಲ್ವೇ ಅಂತ ಬಂದು ಕೊರಗ್ತಾನೆ, ವಿಪರೀತ ಕೊರಗ್ತಾನೆ. ಇಲ್ಲಿ ಆಕೆ ಮೇಲಿನ ಮೋಹ ಹೋಗ್ತಾ ಇಲ್ಲ, ಆದರೆ ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ, ಒದ್ದಾಡ್ತಾ ಇದ್ದ. ಅದನ್ನು ಒದ್ದಾಡಿ ಜ್ವರ ಬಂದು ನೀನು ಸಾಯ್ತಾನೆ ಅನ್ನೋ ಹಂಗೆ ಆಗ್ಬಿಡುತ್ತಂತೆ ಶಂತನು ಮಹಾರಾಜ. ಆವಾಗ ಭೀಷ್ಮ ಹೋಗಿ ಕೇಳ್ತಾನೆ, ಅಪ್ಪನಿಗೆ ಏನಾಗಿದೆ ನಿನಗೆ ಅಂತ. ಹತ್ತಿರದವ್ರನ್ನ ಕೇಳ್ತಾನೆ, ರಥದವ್ರನ್ನ ಕೇಳ್ತಾನೆ. ರಥ ಹೇಳಿದ್ರು ಹಿಂಗೆ ಆಗ್ತವೆ, ಹಿಂಗೆ ಹೋಗಿದ್ದವನು ಅಲ್ಲಿ ಹತ್ರ ಮಾತಾಡ್ದ ದಶರಾಜನ ಹತ್ರ ಅಂತ. ಇವನು ಹೋಗ್ತಾನೆ ದಶರಾಜನ ಕಡೆ ಹೋಗ್ತಾನೆ, ಏನು ವಿಷಯ ಅಂತ. ಆತ ಹೇಳಿದೆ, ನಿಮ್ಮ ಅಪ್ಪ ಬಂದಿದ್ದು ಹೌದು, ನನ್ನ ಮಗಳು ಮದುವೆ ಮಾಡಿಕೊಡು ಅಂತ ಕೇಳಿದ. ಅದು ನಾನು ಕಂಡೀಷನ್ ಹಾಕಿದ್ದೇನೆ, ಏನು ಅಂದರೆ ನನ್ನ ಮಗ ರಾಜ ಆಗೋದಾದರೆ ಮಾತ್ರ ನಾನು ಒಪ್ಪಿಗೆ ಕೊಡ್ತೇನೆ ಅಂತ ಹೇಳಿದೆ. ಆದ್ದರಿಂದ ಅವನು ವಿಚಾರ ಮಾಡಲಿಲ್ಲ, ಹೋದ. ನೀನು ತಿಳಿಸಿಲ್ಲ ಏನು ನನಗೆ ಅಂತ. ಇವನು ತಕ್ಷಣ ತೀರ್ಮಾನ ಮಾಡಿಬಿಟ್ಟ ಭೀಷ್ಮ. ಇದು ಮಾತನ್ನು ತಿಳ್ಕೊಬೇಕು, ಬಹಳ ವಿಶಿಷ್ಟವಾದಂಥದ್ದು. ಇಡೀ ಮಹಾಭಾರತದಲ್ಲಿ ಬಹುದೊಡ್ಡ ತಿರುವು ಸಿಗೋದಿಲ್ಲಿ. ಭೀಷ್ಮ ತಕ್ಷಣ ಹೇಳಿದ, ಚಿಂತೆ ಮಾಡಬೇಡ, ನಾನು ಮಾತು ಕೊಡ್ತೇನೆ. ಅದನ್ನು ಕುಮಾರವ್ಯಾಸನ ಮಾತು ನೋಡಬೇಕು, ಅದು ಏನು ಭಾರಿ ಭೀಷ್ಮ ಪ್ರತಿಜ್ಞೆ, ಅದು ಭೀಷ್ಮ ಪ್ರತಿಜ್ಞೆನೇ ಅದು. ಇಲ್ಲಿಮ್ಮೇಲೆ ನಾರಿಯರಾದವರು ಭಾಗೀರಥಿಗೆ ಸರಿ, ಮೇದಿನಿಯ ಸಲ್ಲಿಸುವೆನು ನಿನ್ನೆಯ ಮಗಳ ಮಕ್ಕಳಿಗೆ. ಈ ದಿವಿಜರು, ಈ ಹರಿಹರ ಬ್ರಹ್ಮಾದಿ ದೇವರು ಸಾಕ್ಷಿ ಹೋಗೆಂದು ದಯಾನಿಧಿ ನಗುತ ನಿನ್ನಯ ಮಗಳ ಕರೆಸೆಂದ. ಒಂದೇ ಮಾತು ಕೊಟ್ಬಿಟ್ಟ. ನಾನು ಮಾತು ಕೊಡೋದೇನೆಂದರೆ ಇಲ್ಲಿನ ಮೇಲೆ. ಇದು ವಿಚಿತ್ರ ಇದೆ ನೋಡಿ. ಆತ ಕೇಳಿದ್ದೇನು ದಶರಥ, ನನ್ನ ಮಕ್ಕಳು ರಾಜ ಆಳಬೇಕು ಅಂತ. ಅದು ಹೂ ಅಂದ್ರೆ ಸಾಕಾಗಿತ್ತ? ಆಯ್ತಪ್ಪ, ನಿನ್ನ ಮಕ್ಕಳೇ ರಾಜ ಆಗ್ತಾರೆ, ಈ ಹಸ್ತಿನಾವತಿಗೆ ನಿಮ್ಮ ಮಗ ರಾಜ ಆಗ್ತಾನೆ ಅಂತ ತಪ್ಪಿರಲಿಲ್ಲ. ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಇವ್ರು ಹೇಳ್ತಾರೆ, ಇನ್ನು ಮೇಲೆ ಈ ಕ್ಷಣದಿಂದ ಮುಂದೆ ನಾರಿಯರಾದವರು ಭಾಗೀರಥಿಗೆ ಸರಿ. ಭಾಗೀರಥಿ ತಾಯಿ, ಭಾಗೀರಥಿ ಪುತ್ರ, ಗಂಗಾಪುತ್ರ. ಆದ್ದರಿಂದ ಇನ್ನು ಮುಂದೆ ನನಗೆ ನಾರಿಯಾದವರೆಲ್ಲ ನನಗೆ ತಾಯಿಗೆ ಸಮ. ಆದ್ದರಿಂದ ನಾನು ಬ್ರಹ್ಮಚಾರಿಯಾಗಿರ್ತೇನೆ, ನಿನ್ನ ಮಕ್ಕಳು ರಾಜ್ಯ ಆಡ್ತಾರೆ, ಕರ್ಕೊಂಬ ನೋಡಿ ಅಂತ ಹೇಳ್ತಾನೆ. ದಂಡಿಗೆ ತರಿ ಸುತ್ಕೊಂಬಂದ್ಬಿಡ್ತಾನೆ. ಅಪ್ಪನಿಗೆ ಆಶ್ಚರ್ಯ, ಸಂತೋಷ, ಗಾಬರಿ ಎಲ್ಲ ಆಗುತ್ತೆ. ಯಾಕಂದರೆ ಮಗನೇ ಬಂದು ಅಪ್ಪನ ಮದುವೆ ಮದುವೆ ಮಾಡಿಸ್ತಾನೆ. ಆಗ ಅಪ್ಪ ಹೇಳ್ತಾನೆ, ನಿನಗೆ ಋಣ ಹೆಂಗೆ ತೀರಿಸೋದಪ್ಪ ಮಾರಾಯ, ನಿನಗೆ ಒಂದು ವರ ಕೊಡ್ತೇನೆ, ನಿನಗೆ ನೀನು ಇಚ್ಛಾಮರಣಿಯಾಗು ಅಂತ. ಕೆಲವೊಂದು ಸಲ ಅನಿಸುತ್ತೆ ಅದು ವರ ಬಂತೋ ಶಾಪ ಆಯಿತೋ. ಎಷ್ಟೋ ಸಲ ದೀರ್ಘಾಯುಸ್ಸು ಅನ್ನೋದು ಶಾಪವೂ ಆಗೋ ಸಾಧ್ಯ ಐತೈತೆ. ಯಾವಾಗಲೂ ಆರೋಗ್ಯ ಚೆನ್ನಾಗಿದ್ದಾಗ ಆಯುಸ್ಸು ಒಳ್ಳೆಯದು, ಆರೋಗ್ಯ ಕೆಟ್ಟಾಗ ಅದೇ ವಯಸ್ಸು ಎದ್ದು ಹೊಡಿತದೆ. ಅದಕ್ಕೆ ನಮ್ಮ ಚೀನಾ ದೇಶದಲ್ಲಿ ನಮ್ಮ ಹಾಗೆ ಶತಮಾನಂ ಭವತಿ ಅಂತ ಹೇಳೋದಿಲ್ಲ ಅವರು. ಶತಮಾನಂ ಭವತಿ ಅವ್ರು ಬರೋಲ್ಲ ಪಾಪ, ಸಂಸ್ಕೃತ 100 ವರ್ಷ ಬದುಕಿ ಅಂತೂ ಹೇಳಲ್ಲ ಅವರು. ಅವ್ರು ಹೇಳೋ ಮಾತು ಭಾಳ ಚೆನ್ನಾಗಿದೆ, ನನಗೆ ಭಾಳ ಇಷ್ಟವಾದಂಥ ಪದ. ಅವರು ಹುಟ್ಟಿದ ದಿವಸ ಬಂದರೆ ಅವ್ರು ಹೇಳೋದಿದು, ಮೇ ಯು ಲಿವ್ just as long as you have good health. May you live just as long as you have good health. May you have good health as long as you have mental peace. Let there be mental peace at all times. ಎಷ್ಟು ಚಂದದ ಮಾತು ನೋಡಿ. ಮೇ ಯು ಹ್ಯಾವ್ ಗುಡ್ ಹೆಲ್ತ್, ಮೇ ಯು ಲಿವ್ ಜಸ್ಟ್ ಆಸ್ ಲಾಂಗ್ ಆಸ್ ಯು ಹ್ಯಾವ್ ಗುಡ್ ಹೆಲ್ತ್. ಆರೋಗ್ಯ ಚೆನ್ನಾಗಿದ್ದಾಗ ಜೀವನ ಒಂದು ಸಂತೋಷ. ಆರೋಗ್ಯ ಕುಸಿದು ಕೂತು ಎಲ್ರಿಗೂ ಭಾರವಾಗಿ ಕೂತ್ಕೊಂಡಾಗ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ ಅಲ್ಲ. ಅದು ಆ ದೇಹ ಚೆನ್ನಾಗಿದೆ ಅಂತ ಇಟ್ಕೊಳ್ಳಿ, ಆರೋಗ್ಯ ಚೆನ್ನಾಗಿದೆ, ಬುದ್ಧಿ ಇಲ್ಲ. ನಾವು ನೋಡಿದ್ದೀವಿ ಎಷ್ಟೋ ಜನ ಒದ್ದಾಡ್ತಾರೆ. ಎಷ್ಟು ಒದ್ದಾಟ, 40-50 ವರ್ಷ ಆದರೂ ಏನಾಗ್ತಿದೆ ಗೊತ್ತಿಲ್ಲ, ಪ್ರಪಂಚದಲ್ಲಿ ಒದ್ದಾಟ ಇರುತ್ತೆ. ಅವಾಗ ಅನಿಸ್ಬಿಡುತ್ತೆ, ಅಯ್ಯೋ ಕತಿಯ, ದೇಹ ಚೆನ್ನಾಗಿದೆಯಲ್ಲಪ್ಪ, ಬುದ್ಧಿ ಸರಿ ಇಲ್ಲ. ಎರಡೂ ಸರಿ ಇರಬೇಕಲ್ವ. ಮೊದಲು ಆರೋಗ್ಯ ಚೆನ್ನಾಗಿರಬೇಕು, ಮಾನಸಿಕ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ. ಅದಕ್ಕೆ ಹೇಳ್ತಾರೆ, ಲೆಟ್ ದೇರ್ ಬಿ ಮೆಂಟಲ್ ಪೀಸ್ ಎಟ್ ಆಲ್ ಟೈಮ್ಸ್. ಮನಃಶಾಂತಿ ಯಾವಾಗಲೂ ಇರಲಿ ಅಂತ. ಇಲ್ಲಿ ಆತನಿಗೆ ಇಚ್ಛಾಮರಣಿ ಆಗು ಹೋಗು ಅಂತ ವರ ಕೊಟ್ಬಿಟ್ಟ. ಆಯಿತು, ಭೀಷ್ಮ ಹಾಗಿದ್ದ. ಆದರೆ ಅವನೇನು ಮಾಡಿದ, ಈ ತಂದೆ ಮದುವೆ ಆದಮೇಲೆ
ಯೋಜನಗಂಧಿಯಿಂದ ಸತ್ಯವತಿಯಿಂದ 2 ಮಕ್ಕಳಾಗ್ತಾರೆ, ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಅಂತ. ಚಿತ್ರಾಂಗದ ಹುಡುಗ ಒಂದು ಯುದ್ಧ ಮಾಡ್ಕೊಳ್ಳೋಕೆ ಹೋದ, ಗಂಧರ್ವ ಹೋರಾಟ ಮಾಡ್ತಾನೆ, ಸತ್ತೋಗ್ಬಿಡ್ತಾನೆ. ಮದುವೆನೇ ಆಗಲ್ಲ, ಸತ್ತೋಗ್ಬಿಡ್ತಾನೆ. ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಬೇಕು. ಆಗಿನ ಕಾಲದಲ್ಲಿ ಏನು ಥರ ಇತ್ತು ನೋಡಿ, ನನಗೆ ಇದು ಸಲ ದುಃಖ ಅನಿಸುತ್ತೆ, ಸಿಟ್ಟು ಬರುತ್ತೆ ಒಂದು ಸಲ. ಪುಣ್ಯಕ್ಕೆ ಹಾಗಿಲ್ಲಲ್ಲ ನಾವು, ಒಂದು ಸ್ವಲ್ಪ ಸಂತೋಷನೂ ಆಗುತ್ತೆ. ಅಲ್ಲಿ ಹುಡುಗಿನ ಮದುವೆ ಮಾಡೋದಂದ್ರೆ ಏನು ವ್ಯಾಪಾರ ಇದ್ದಂಗೆ ಇತ್ತು ಅನ್ಸುತ್ತೆ ಆಗಿನ ಕಾಲಕ್ಕೆ. ಆಗಿನ ಕಾಲದ ಮೌಲ್ಯಗಳಾಗಿತ್ತು ಅನ್ಸುತ್ತೆ. ವಿಚಿತ್ರ ವೀರ್ಯನ ಮದುವೆ ಮಾಡಬೇಕು ಅಂತ ತಾಯಿ ಹೇಳ್ತಾಳೆ. ಆಯಿತು, ನಾ ಕನ್ಯೆ ತೊಗೊಂಬರ್ತೀನಿ ಅಂತ ಹೋದ ಭೀಷ್ಮ. ಹೋದದ್ದು ಹೆಂಗೆ? ಯುದ್ಧಕ್ಕೆ ಹೋದೋದು, ಹೆಣ್ಣು ತರಕ್ಕೆ ಹೋದೋದು. ಇದು ಬಿಲ್ಲು ಬಾಣ ಹಿಡ್ಕೊಂಡು ಸೈನ್ಯ ಕತ್ಕೊಂಡು ಹೋಗ್ತಾನೆ. ಕಾಶಿ ರಾಜ ತನ್ನ ಮಕ್ಕಳ ಮದುವೆ ಗೊತ್ತು ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. 3 ಜನ ಹೆಣ್ಮಕ್ಳ ಮದುವೆ ಒಂದೇ ಕಾಲದಲ್ಲಿ ಫಿಕ್ಸ್ ಮಾಡಿದ್ದಾನೆ ಕಾಶಿ ರಾಜ. ಪಾಪ ಅವನು ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ನೋ, ಯಾರ್ಯಾರು ವರಗಳನ್ನು ತೀರ್ಮಾನ ಮಾಡ್ಕೊಂಡಿದ್ನೋ ಗೊತ್ತಿಲ್ಲ. ಭೀಷ್ಮ ಹೋಗ್ಬಿಟ್ಟು ಹೇಳ್ತಾನೆ, ನಿಲ್ಸದನ ಮದುವೆ, ಈ 3 ಜನ ಹೆಣ್ಮಕ್ಳನ್ನ ನನ್ನ ತಮ್ಮನಿಗೆ ಮದುವೆ ಮಾಡ್ತೀನಿ ಕರ್ಕೊಂಡು ಹೋಗಿ. ಆ ಹೆಣ್ಮಕ್ಳ ಒಪಿನಿಯನ್ ಯಾರೂ ಕೇಳಿಲ್ಲ, ಕೇಳಬೇಕು ಅಂತ ಇರಲಿಲ್ಲ ಅನ್ಸುತ್ತೆ. ಆ 3 ಜನ ಹೆಣ್ಮಕ್ಳನ್ನ ಎತ್ಕೊಂಡು ಹೊಟ್ಬಿಡ್ತಾನೆ ಭೀಷ್ಮ, ನಾ 3 ಜನ ತಮ್ಮನಿಗೆ ಮದುವೆ ಮಾಡ್ತೀನಿ ಅಂತ. ಅದ್ರ ಮೊದಲನೇದವಳು ಅಂಬೆ ಅಂತ ಇರ್ತಾಳೆ. ಆಕೆ ಹೇಳ್ತಾಳೆ, ನಾನು ಮದುವೆ ಆಗೋಲ್ಲ. ಯಾರನ್ನೋ ಯಾಕೆ ಮದುವೆ ಆಗ್ಬೇಕ್ರಿ ನಾನು? ಆಕೆ ಹೇಳ್ತಾಳೆ, ನಾನು ಶಲ್ಯ ರಾಜನ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ, ಅವನ್ನೇ ಮದುವೆ ಆಗ್ತೀನಿ ಅಂತ. ಅದು ಬೇಡ 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 ಅಂತಾನೆ, ಆಗೋದಿಲ್ಲ ಅದು, ನಾನು ಎತ್ಕೊಂಡು ಹೋಗ್ತೀನಿ ನಿನ್ನ ಅಂತಾನೆ. ಆಕೆ ಹೇಳ್ತಾಳೆ, ನಾನು ಅಪಹರಿಸಿರೋದ್ರಿಂದ ನೀನು ನನಗೆ ಯಜಮಾನ ಆದೆ, ಶಲ್ಯನ ಮದುವೆ ಆಗದೆ ನೀನು ಮದುವೆ ಆಗ್ತೀನಿ ಅಂತಾಳೆ. ಇವನಂತ ನಾನು ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ, ಬಿಟ್ಬಿಡು ಅಂತಾನೆ. ಈಗ ಎತ್ಕೊಂಡಾಗ ಬಂದಿ ಅಂತ ಕೇಳ್ತಾಳಕ್ಕೆ. ನೀನು ಮದುವೆ ಆಗಲ್ಲ, ನಾನು ಕೊತ್ಕೊಂಡು ಬೇರೆ ಮದುವೆ ಮಾಡೋ ಕರ್ಕೊಂಡ್ಬಂದ್ಯಾ, ನೀನು ಮದುವೆ ಆಗಲ್ಲ ಅಂದಾಗ ಅವ್ನು ಹೇಳ್ತಾನೆ, ಈ ಪ್ರಾಬ್ಲಮ್ ಆಮೇಲೆ ಸಾಲ್ವ್ ಮಾಡೋಣ, ಅಂಬೇದು ನೀವಿಬ್ಬರು ನಡೀರಿ ಅಂತ ಹೇಳಿ 2 ತಂಗಿ ಅಂದಿರ್ತಾರಲ್ಲ, ಅಂಬಿಕೆ ಮತ್ತು ಅಂಬಾಲಿಕೆ ಅಂತ, ಅವರಿಬ್ಬರನ್ನ ಎತ್ಕೊಂಡು ಬಂದು ವಿಚಿತ್ರ ವೀರ್ಯನ ಮದುವೆ ಮಾಡ್ತಾರೆ. ನೋಡಿ, ಲೈಫ್ ಗೋಸ್ ಆನ್. 7 ವರ್ಷ ಅತ್ಯಂತ ಭೋಗದಲ್ಲಿದ್ದಂತೆ ವಿಚಿತ್ರ ವೀರ್ಯ, ಅತ್ಯಂತ ಲಾಲಸೆಯದ ಮನುಷ್ಯ, ಭೋಗ ಲಾಲಸೆಯಲ್ಲಿದ್ದಂಥ ಮನುಷ್ಯ. 7 ವರ್ಷ ಬದುಕಿದ್ದ. 7 ವರ್ಷ ಬದುಕಿದ ಮೇಲೆ ಅವನು ಕ್ಷಯರೋಗ ಬಂದು ಸತ್ತು ಹೋಗ್ಬಿಡ್ತಾನೆ. ಈ ಪರಿಸ್ಥಿತಿಯಲ್ಲಿ ಬಂದು ನಿಂತ್ಕೊಂಡಿದೆ. ವಿಚಿತ್ರ ವೀರ್ಯ ಸತ್ತು ಹೋದ ಮೇಲೆ ಹಸ್ತಿನಾಪುರಕ್ಕೆ ಮುಂದೆ ಅಧಿಕಾರಿಗಳು ಯಾರಿಲ್ಲ, ರಾಜ ಯಾರೂ ಇಲ್ಲ. ಮುಂದೆ ಏನು ಮಾಡಬೇಕು? ಸತ್ಯವತಿಗೆ ಚಿಂತೆ ಆಗ್ಬಿಡ್ತು. ದೊಡ್ಡ ಹಸ್ತಿನಾಪುರದಂಥ ರಾಜ್ಯ, ಆ ರಾಜ್ಯಕ್ಕೆ ರಾಜ ಇಲ್ಲ, 2 ರಾಜರು, 2 ಮಕ್ಕಳು ಹೋಗ್ಬಿಟ್ರು, 2 ವಿಧವೆಯರಿದ್ದಾರೆ. ಮುಂದೆ ಸಂಸಾರ ನಡೆಯೋದು ಹೇಗೆ, ಜೀವನ ನಡೆಯೋದು ಹೇಗೆ, ಉತ್ತರಾಧಿಕಾರಿ ಯಾರು ಸಿಂಹಾಸನಕ್ಕೆ ಅಂತ ಚಿಂತೆ ಬಂತು. ಆಗ ಸಮಸ್ಯೆ ಬಂದಾಗಿದೆಯಲ್ಲ, ಚಿಂತೆ ಮಾಡಿ ಭೀಷ್ಮನಿಗೆ ಹೇಳ್ತಾಳೆ. ಈ ಮಾತು ಕೇಳ್ಕೋಬೇಕು, ಬಹಳ ಸ್ವಲ್ಪ ಆರ್ಡರ್ಲಿ ಹೋಗ್ತಾ ಇದ್ದೀನಿ ನಾನು. ಮೊದಲು ತಕ್ಕನೆ ಯಾಕೆ ವೇದವ್ಯಾಸನ ಕರೆಯೋಲ್ಲ? ಆಗಿನ ಕಾಲದ ಪದ್ಧತಿಯಲ್ಲಿ ಇದ್ದ ಹಾಗೆ ಆಕೆ ಭೀಷ್ಮನ ಕರೆದು ಹೇಳ್ತಾಳೆ, ನೋಡಪ್ಪ ಮಗು, ಈ ಚೆನ್ನಾಗಿ ಬದುಕಿದ್ದೀಯಾ, ಒಳ್ಳೆ ಹೆಸರು ಮಾಡಿದ್ದೀಯಾ, ಧೀಮಂತ ಆಗಿದ್ದೀಯಾ, ಪರಶುರಾಮರ ಶಿಷ್ಯ ಆಗಿದ್ದೀಯಾ, ಈ ರಾಜ್ಯಕ್ಕೊಂದು ದೊಡ್ಡ ಕೋಟೆ ಇದ್ದಂಗಿದ್ದೀಯಾ ನೀನು. ಅದು ಯಾವುದೋ ಕಾರಣಕ್ಕೋಸ್ಕರ ಆಗಿನ ಕಾಲಕ್ಕೆ ಸರಿ ಇತ್ತದು ನೀ ಪ್ರತಿಜ್ಞೆ ಮಾಡಿದ್ದು. ಯಾಕಂದ್ರೆ ನನ್ನ ಮಗ ಇದ್ದ, ಅವನು ರಾಜ ಆಗಬೇಕಾಗಿತ್ತು, ರಾಜ ಆದ. ಆದರೆ ಈಗ ಮಗ ಇಲ್ಲ, ಮಕ್ಕಳಾಗಬೇಕು, ನನ್ನ ಮೊಮ್ಮಕ್ಕಳು ಬೇಕು. ಅವರಿಬ್ಬರು ಪಾಪ ಸುಂದರಿಯರಿದ್ದಾರೆ, ಯೌವನಸ್ಥೆಯರಾಗಿದ್ದಾರೆ, ಅವ್ರಿಗೆ ಮಕ್ಕಳು ಬೇಕು ಅಂತ ಆಸೆ ಇದೆ. ಆದ್ದರಿಂದ ನೀನು ಅವರ ಮೂಲಕ ಮಕ್ಕಳನ್ನ ಹುಟ್ಟಿಸು ಅಂತ ಕೇಳ್ತಾಳೆ, ಭೀಷ್ಮನಿಗೆ ಹೇಳ್ತಾಳೆ. ಭೀಷ್ಮ ಹೇಳ್ತಾನಮ್ಮ, ನಾನು ಯಾವುದನ್ನಾದರೂ ಮಾತನ್ನು ಒಪ್ಪಿಸ್ತೇನೆ, ನಡೀತೀನಿ ನಾನು ಹೇಳಿದ ಹಾಗೆ. ಬೇಕಾದರೆ ಜಗತ್ತು ಗೆದ್ಕೊಂಬಂದ್ರೆ ಗೆದ್ಕೊಂಬರ್ತೇನೆ, ಗಾಳಿ ನಿಲ್ಲಿಸುವಂತ ಅವನು ಮಾತಿದ್ದು, ಗಾಳಿ ನಿಲ್ಲಿಸುವಂತ ನಿಲ್ಲಿಸ್ತೇನೆ, ಪ್ರವಾಹ ನಿಲ್ಲಿಸುವಂದ್ರೆ ನಿಲ್ಲಿಸ್ತೇನೆ. ಆದರೆ ನಾನು ವೃತ ತಗೊಂಡಿದ್ದೇನೆ, ಭೀಷ್ಮ ಪ್ರತಿಜ್ಞೆ ಮಾಡಿದ್ದೇನೆ, ನಾನು ಸ್ತ್ರೀ ಸಂಘ ಮಾಡೋದಿಲ್ಲ, ಮತ್ತಿನ್ನೊಂದನ್ನು ರಾಜ್ಯ ಬೇಡ ಅಂತ ತೀರ್ಮಾನ ಮಾಡ್ಕೊಂಡಿದ್ದೇನೆ. ಆದ್ದರಿಂದ ನನಗೆ 2 ಬೇಡ. ಆಯಿತು, ಬೇಡ ಬಿಡು, ವಿಧವೆಯರ ಮಕ್ಕಳು ಆಗದಿದ್ರು ಅಡ್ಡಿ ಇಲ್ಲ, ನೀನೇ ರಾಜ ಆಗಿಬಿಡು, ನೀನು ರಾಜ ಆಗ್ಬಿಡು, ಯಾವುದೋ ಹುಡುಗಿ ತೊಗೊಂಡು ಮದುವೆ ಆಗ್ಬಿಡು, ನೀನು ತೊಂದರೆ ಇಲ್ಲ, ನೀನು ಚೆನ್ನಾಗಿರು, ನೀನು ರಾಜ್ಯ ನಡೆಸು ಅಂತ ಹೇಳ್ತಾಳೆ. ಅದು ಬೇಡ ಅಂತ ನಾನು ಸಾಧ್ಯ ಇಲ್ಲ, ರಾಜ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಈ ಪ್ರತಿಜ್ಞೆಗಳದ್ದಾದದ್ದು. ಹಾಗಾದ್ರೆ ಏನು ಮಾಡಬೇಕೇನ, ಮುಂದೆ ವಂಶ ನಡೆಯೋದು ಹೇಗೆ ಅಂತ ಕೇಳ್ತಾಳೆ. ಆಗ ಆತ ಹೇಳುವಂಥ ಮಾತು ಚೆನ್ನಾಗಿದೆ, ಭೀಷ್ಮ ಹೇಳುವಂಥ ಮಾತು. ಇದು ತಲೆಗೆ ಸತ್ಯವತಿ ಬಂದದ್ದಲ್ಲ ವಿಚಾರ. ಯಾಕೆ ಸಾಮಾನ್ಯ ಸತ್ಯವತಿ ತಿಳ್ಕೊಂಡು ಕರೆದ್ಬಿಟ್ಲು ವೇದವ್ಯಾಸರನ್ನ ಅಂತೀವಿ, ಹಾಗಲ್ಲ. ಭೀಷ್ಮ ಹೇಳ್ತಾನೆ, ಅಮ್ಮ ವಿಷಯ ಹೇಳ್ತೀನಿ ನಾನು ನಿಮಗೆ ಹೇಗಿದೆ ಅಂಥೇಳಿ. ಹಿಂದಕ್ಕೆ ಪರಶುರಾಮರು ಒಂದು ತೀರ್ಮಾನ ಮಾಡಿದರು, ಪ್ರಪಂಚದಲ್ಲಿ ಕ್ಷತ್ರಿಯರು ಉಳಿಬಾರದು ಅಂತ ಹೇಳಿ 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನೆಲ್ಲ ಕೊಂದು ಹಾಕಿದರು. ಕೊಂದು ಹಾಕಿದಾಗ ಎಷ್ಟೊಂದು ಜನ ಸಹಸ್ರಾರು ವಿಧವೆಯರಿದ್ದರಲ್ಲ, ಅವ್ರು ರಾಜ್ಯ ಹೆಂಗೆ ಬೆಳೀತು ಅಂದ್ಕೊಂಡಿದ್ಯಾ ನೀನು? ಬೆಳಿಬೇಕಾದ್ರೆ ಒಂದೇ ಹಾದಿ ಇದ್ದದ್ದು. ಆಗೋ ತೀರ್ಮಾನ ಮಾಡಿಕೊಂಡದ್ದು ನಿಯೋಗ ಪದ್ಧತಿಯಿಂದ ಪಡ್ಕೊಂಡ್ರು. ನಿಯೋಗ ಪದ್ಧತಿ ಅಂತಂದರೆ ಗಂಡನ ಅಣ್ಣ ಅಥವಾ ತಮ್ಮ ಯಾರಾದರೂ ಇದ್ದರೆ ಅವರಿಂದ ಮಕ್ಕಳನ್ನು ಪಡ್ಕೊಳ್ಳುವಂಥದ್ದು. ಅದನ್ನು ಕ್ಷೇತ್ರೀಯ ಅಂತ ಕರೀತಾರೆ. ಇದು ಕ್ಷೇತ್ರ,
ಆ ಕ್ಷೇತ್ರದ ಮೂಲಕ ಮಗುವನ್ನು ಪಡ್ಕೊಳ್ಳೋಕೆ ಸಾಧ್ಯತೆ ಇದೆ. ಇದು ಒಪ್ಕೊಂಡಂಥ ಪದ್ಧತಿ ಇದು. ಅದು ಇಲ್ಲದೆ ಹೋದಾಗ ಏನು ಮಾಡ್ತಾರೆ? ಅಣ್ಣ ತಮ್ಮಂದ್ರು ಇಲ್ಲದೆ ಹೋದಾಗ ಏನು ಮಾಡಿದ್ದಾರೆ ಅಂತ ಹೇಳ್ತಾನೆ. ಒಂದು ಒಪ್ಕೊಂಡಂಥದ್ದು ತಪಸ್ವಿಗಳಾದಂಥ ಯಾರಾದರೂ ಇದ್ದರೆ, ಮಹಾನ್ ತಪಸ್ವಿಗಳು ಜ್ಞಾನಿಗಳಿದ್ದರೆ ಅವ್ರ ಮೂಲಕ ಮಕ್ಕಳನ್ನು ಪಡ್ಕೋಬಹುದು. ಪಡ್ಕೊಂಡ್ರೆ ಆ ಮಗು ಕೂಡ ತಂದೆ ಮಗು ಆದಂಗೆ ಆಗ್ತದೆ, ಸಮಾಜ ಒಪ್ಕೊಳ್ಳುತ್ತೆ ಅಂತ. ಆಗಿನ ಕಾಲ ಸಮಾಜ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ ನಾನು ಹೇಳಬೇಕಾದ್ದು. ನೋಡಿ, ಪರಾಶರರು ಮತ್ಸ್ಯಗಂಧಿಯನ್ನು ಮದುವೆ ಆದಾಗ ಯಾರೂ ಮೂಗು ಮುರಿಲಿಲ್ಲ. ಮೀನುಗಾರ ಹುಡುಗಿ ಮಗ ಅಂತ ತಿಳ್ಕೊಂಡು ಅನ್ನಲಿಲ್ಲ. ಯಾಕಂದರೆ ಅವಾಗ ಜಾತಿ ಇರಲಿಲ್ಲ, ಬ್ರಾಹ್ಮಣ್ಯ ಅನ್ನೋದು ಹುಟ್ಟಿನಿಂದ ಬರ್ತಿರಲಿಲ್ಲ, ಅದು ಬಂದದ್ದು ಗುಣದಿಂದ ಬಂದಿಂಥದ್ದು. ಅದು ಒಪ್ಪಿಕೊಂಡು ವೇದವ್ಯಾಸರು ಮಹಾನ್ ಗುರು ಆದರು. ಇಲ್ಲಿ ಅದನ್ನೇ ಅವರೇ ಹೇಳ್ತಾರೆ, ಒಬ್ಬ ಅತ್ಯಂತ ವೇದಾಧ್ಯಯನ ಮಾಡಿದಂಥ ಒಬ್ಬ ತಪಸ್ವಿ ಇದ್ದರೆ ಅವನ ಕಡೆಯಿಂದ ಮಕ್ಕಳನ್ನು ಪಡ್ಕೋಬಹುದು ಅಂತ. ಹಾಗೆ ಮಾಡ್ಕೋಬೋದು ಹಾಗಾದರೆ ಅಂತ ಕೇಳ್ತಾಳೆ. ಹಾಗೆ ಮಾಡ್ಬೋದು, ನೀನು ಒಪ್ಪಿಗೆ ಇದೆಯಾ? ನನ್ನ ಒಪ್ಪಿಗೆ ಇದೆ ಅಂತ ಹೇಳ್ತಾನೆ. ಆಗ ಇದುವರೆಗೂ ತಾನು ಕಾಪಾಡಿಕೊಂಡಿದ್ದಂತಹ ಸೀಕ್ರೆಟನ್ನು ಆಕೆ ಹೇಳಬೇಕಾಗ್ತದೆ. ಇದುವರೆಗೂ ಆಕೆ ತನಗೆ ಮಗ ಇದ್ದ ಅಂತ ಯಾರ ಮುಂದೆ ಹೇಳಿರಲಿಲ್ಲ, ಹೇಳೋ ಪ್ರಸಂಗ ಬಂದಿರಲಿಲ್ಲ. ಈಗ ಮೊಟ್ಟ ಮೊದಲನೇ ಬಾರಿಗೆ ಭೀಷ್ಮನ ಮುಂದೆ ಕನ್ಫೈಡ್ ಮಾಡ್ತಾಳೆ, ಹೇಳ್ತಾಳೆ ಹಿಂಗಾಗಿದೆ ಅಂತ. ಮಗು, ಒಂದು ವಿಷಯ ಹೇಳಬೇಕು, ನಾನು ನಿನಗೆ ಹೇಳಿರಲಿಲ್ಲ ಇದುವರೆಗೂ. ನಾನು ಮದುವೆ ಆಗೋದಕ್ಕಿಂತ ಮೊದಲು ಮಹಾನ್ ಋಷಿ ಮಹಾಪುರುಷರಾದಂಥ ಪರಾಶರರಿಂದ ಒಬ್ಬ ಮಗುವನ್ನು ಪಡ್ಕೊಂಡಿದ್ದೇನೆ. ಆ ಮಗು ಈಗ ಬಹಳ ದೊಡ್ಡವನಾಗಿದ್ದಾನೆ, ವೇದಗಳನ್ನು ವಿಭಾಜನೆ ಮಾಡಿ ವೇದವ್ಯಾಸ ಅಂತಾಗಿದ್ದಾನೆ, ಜಗದ್ವಂದ್ಯ ಆಗಿದ್ದಾನೆ, ಮಹಾ ಋಷಿಯಾಗಿದ್ದಾನೆ. ನನ್ನ ಮಗ ಅವನು. ನನ್ನ ಮಗ ಆದಮೇಲೆ ಆ ನನ್ನ ಸೊಸೆಯಂದ್ರಿಗೆ ಮೈದುನ ಆದಂಗೆ ಆಯ್ತಲ್ಲ, ಆದ್ದರಿಂದ ಆ ಮೈದುನನ್ನು ಕರೆಸ್ಬೋದಾ ನಾನು ಅಂತ. ಕರೆಸು, ಏನು ತೊಂದರೆ ಇಲ್ಲ, ನಾನು ತುಂಬ ಕೇಳಿದ್ದೇನೆ ವೇದವ್ಯಾಸರ ಬಗ್ಗೆ, ಮಹಾನ್ ಗುರು, ಕರೆಸು ಅಂತ ಹೇಳ್ತಾನೆ. ಆಕೆ ಧ್ಯಾನ ಮಾಡಿ ಮಗು ವೇದವ್ಯಾಸ ಬಾ ಅಂದ ತಕ್ಷಣ ಆ ಟೆಲಿಪತಿ ವರ್ಕ್ಸ್. ಅಂದ ತಕ್ಷಣ ವೇದವ್ಯಾಸರ ಮುಂದೆ ಬರ್ತಾರೆ, ಯಾಕಮ್ಮ ಕರೆದೆ ಅಂತ. ಇದನ್ನು ಕಲ್ಪನೆ ಮಾಡ್ಕೋಬೇಕು. ದೀರ್ಘ ತಪಸ್ಸಿನಲ್ಲಿದ್ದಂಥ ವೇದವ್ಯಾಸರು, ಕಠಿಣವಾದ ತಪಸ್ಸಿನಲ್ಲಿದ್ದಂಥ ವೇದವ್ಯಾಸರು ಹೇಗಿದ್ದರು ತಕ್ಕಂತೆ ಬಂದುಬಿಡ್ತಾರೆ ಮುಂದೆ. ಬಂದು ಏನು ಎದಕ್ಕೆ ಕರೆದೆ ನನ್ನ ಅಂತ ಕೇಳ್ತಾಳೆ. ಆಗ ಆಕೆ ಪೂರ್ತಿ ಕಥೆಯನ್ನು ಹೇಳಿ ಹಿಂಗಾಗಿದೆ, ವಿಚಿತ್ರ ವೀರ್ಯ ಇಲ್ಲ, ಈಗ ನಿನ್ನ ತಮ್ಮ ಅವನಿಲ್ಲ, ಸಂಸಾರ ಮುಂದೆ ನಡೆಯೋದು ಹೇಗೆ? ಇಬ್ಬರು ಪಾಪ ನನ್ನ ಸೊಸೆಯಂದ್ರ ವಿಧವೆಯರಾಗಿದ್ದಾರೆ, ಕುಲ ಮುಂದುವರಿಬೇಕಲ್ಲ, ದೊಡ್ಡ ಕುಲ ಇದು, ಶಂತನುವಿನ ಪುರುಕುಲ ಇದು ಉಳಿಬೇಕಲ್ಲ, ಹೇಗೆ ಮಾಡಬೇಕು, ಏನು ಮಾಡಬೇಕಂತ ವಿಚಾರ ಇದೆ ನಿನಗೆ ಅಂತ ಹೇಳ್ತಾಳೆ. ನೋಡು, ನನ್ನ ಅಪೇಕ್ಷೆ ಹೇಗೆ, ಅಪೇಕ್ಷೆ ಜೊತೆಗೆ ಇದು ನನ್ನ ಆರ್ಡರ್ ಅಂತ ಹೇಳ್ತಾಳೆ, ನನ್ನ ಆಜ್ಞೆ, ಇದು ಅಪ್ಪಣೆ ನೀನು ಕೊಡೋದು. ಈಗ ನನ್ನ ಸೊಸೆಯಂದರ ಮೂಲಕ ಮಕ್ಕಳನ್ನು ಸೃಷ್ಟಿ ಮಾಡಬೇಕು ನೀನು, ನನಗೆ ಗಂಡು ಮಕ್ಕಳನ್ನು ಕೊಡಬೇಕು ನೀನು ಪ್ರತಿಜ್ಞೆ ಒಪ್ಪಿಸ್ಬೇಕು, ನಾನು ಮಾಡಿದ ಪ್ರತಿಜ್ಞೆ ಒಪ್ಪಬೇಕು ಅಂತ. ತಕ್ಷಣ ವೇದವ್ಯಾಸರು ಹೇಳ್ತಾರೆ, ಅಮ್ಮ ನೀನು ಕೇಳ್ತಿರೋದು ಧರ್ಮ ರಕ್ಷಣೆಗೆ ಅಂತ ಹೇಳ್ತಾ ಇದ್ದೀಯಾ, ಕುಲ ರಕ್ಷಣೆಗೆ ಅಂತ ಹೇಳ್ತಾ ಇದ್ದೀಯಾ, ನಾನು ಒಪ್ಕೋತೇನೆ. ಆದರೆ ಒಂದು ಕಂಡೀಷನ್ ಇದೆ ನಂದು. ನಾನು ಅತ್ಯಂತ ತೀಕ್ಷ್ಣವಾದ ವೃತ್ತದಲ್ಲಿರೋದ್ರಿಂದ, ತಪಸ್ಸಿನಲ್ಲಿ ಇರೋದ್ರಿಂದ ಯಾವ ಸ್ತ್ರೀ ಕೂಡ ನನ್ನ ಹತ್ತಿರ ಬರೋದಕ್ಕೆ ಸಾಧ್ಯ ಇಲ್ಲ ಈಗ. ಆದ್ದರಿಂದ 1 ವರ್ಷ ನಾನು ಹೇಳಿದಂಥ ವೃತ್ತಗಳನ್ನು ನಿಷ್ಠೆಯಿಂದ ಅವರಿಬ್ಬರು ಮಾಡಲಿ. 1 ವರ್ಷ ವ್ರತವನ್ನು ಮಾಡಿದ್ದಾದರೆ ಅವರು ಪರಿಶುದ್ಧರಾಗ್ತಾರೆ, ಆಮೇಲೆ ಬಂದ ನಿಯೋಗ ನಡೆಸ್ಕೊಡ್ತೀನಿ ನಾನು ಅಂತ ಹೇಳ್ತಾರೆ. ಸತ್ಯವತಿಗೆ ಅವಸರ, ವಿಪರೀತ ಅವಸರ. ಆಕೆ ಹೇಳ್ತಾಳೆ, ಛೇ 8 ದಿವಸ ಬಿಡ್ಕೊಳ್ಳೋಕೆ ಆಗೋದಿಲ್ಲ ನನಗೆ, 1 ವರ್ಷ ಸಿಂಹಾಸನ ಹಾಗೆ ಖಾಲಿ ಇಡೋಕ್ಕಾಗ್ತದ, ಬಂದುಬಿಡ್ಬೇಕು ನೀನು ಅಂತ ಹೇಳ್ತಾಳೆ. ಆತ ಹೇಳ್ತಾನೆ, ಅಮ್ಮ ನೀನು ಒತ್ತಾಯನೇ ಮಾಡೋದಾದರೆ ನಾನು ಮಾಡ್ಲಿಕ್ಕೆ ತಯಾರಿದ್ದೀನಿ, ನಿಯೋಗ ಮಾಡ್ಲಿಕ್ಕೆ ತಯಾರಿದ್ದೀನಿ. ಆದರೆ ಒಂದು ಕಂಡೀಷನ್, ನಿನ್ನ ಸೊಸೆಯಂದ್ರಾಗಲಿ ನನ್ನ ಈ ಬಟ್ಟೆ ಇದೆಯಲ್ಲ, ಒರಟು ಬಟ್ಟೆ, ನನ್ನ ಉಗ್ರ ರೂಪ, ನನ್ನ ಕಣ್ಣಲ್ಲಿರುವಂಥ ತೇಜ ಮತ್ತು ದಟ್ಟವಾದಂಥ ವಾಸನೆ ಇದೆ ನನ್ನ ಮೈಗೆ, ಇದನ್ನು ತಡ್ಕೊಳ್ಳೋಕೆ ಸಾಧ್ಯ ಆದರೆ ಮಾತ್ರ ನಾನು ಯೋಗ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಾನೆ. ತಾಯಿ ಹೇಳ್ತಾ, ಅದೇ ಚಿಂತೆ ಇಲ್ಲಪ್ಪ, ನನಗೆ ಅದೆಲ್ಲ ಚಿಂತೆ ಇಲ್ಲ, ನನಗೆ ಇಮಿಡಿಯೇಟ್ಲಿ ಮಕ್ಕಳು ಬೇಕು ನನಗೆ. ಅವಸರ. ಯಾಕೆ ಅವಸರ ಅಂತ ಹೇಳ್ತೀನಿ ಅಂದರೆ, ಮಹಾಭಾರತ ತುಂಬ ಕಾಡಿದಂಥದ್ದು ಈ ಅವಸರ. ಇಡೀ ಮಹಾಭಾರತವನ್ನು ಕಾಡಿದ್ದು. ಬಹಳ ಜನ ಅವಸರ ಮಾಡ್ಕೊಂಡು ಹೋದರು, ಬಹಳ ಜನ ಅವಸರ ಮಾಡಿಕೊಂಡ್ರು. ಸತ್ಯವತಿ ಇಲ್ಲಿ ಅವಸರ ಮಾಡ್ತಿದ್ದಾಳೆ. ಆತ ಸ್ಪಷ್ಟವಾಗಿ ಹೇಳ್ತಾನೆ, 1 ವರ್ಷ ಋತು ವಿಧಾನಗಳನ್ನು ಮಾಡಬೇಕು, ಮನಃಶುದ್ಧಿ ಆಗಬೇಕು, ದೇಹ ಶುದ್ಧಿ ಆಗಬೇಕು, ಆನಂತರ ನಿಯೋಗ ಮಾಡೋ ಪದ್ಧತಿ ಇದೆ. ನಾನೀಗ ವೃತ್ತದಲ್ಲಿದ್ದೇನೆ, ಅತ್ಯಂತ ಕಠಿಣವಾದ ತಪಸ್ಸಿನಲ್ಲಿದ್ದೇನೆ, ಆದರೆ ನನ್ನ ತಪಸ್ಸು ಭಂಗ ಮಾಡಬೇಡ ಅಂತ ಹೇಳ್ತಿದ್ದಾನು. ಹೇಳಿದ ಕೂಡ ಅದು ಗೊತ್ತಿಲ್ಲ ನನಗೆ ಅಂತಾಳೆ. ಸತ್ಯವತಿ ಅವಸರ ಮಾಡಿದ್ಲು. ಅದೇನಾಯಿತು ಅಂತ ಮುಂದೆ ನೋಡೋಣ. ಆನಂತರ ಅದೇ ಥರ ಕುಂತಿ ಅವಸರ ಮಾಡಿದ್ಲು. ಸಣ್ಣವಳು ದೂರ್ವಾಸ ಮಂತ್ರ ಕೊಟ್ಟ ತಕ್ಷಣ ಪ್ರಯೋಗ ಮಾಡೇ ಬಿಡಬೇಕು ಅಂತ ಆಕೆ ಅವಸರ ಮಾಡಿದ್ಲು. ಅದರಿಂದ ಕರ್ಣ ಒಂದು ಕಡೆ ಹೋದ, ಈ ಪಂಚಪಾಂಡವರು ಒಂದು ಕಡೆಗೆ ಹೋದರು. ಅನಾಹುತ ಎಷ್ಟಾಗೋಯ್ತು ಮುಂದೆ. ಆ ಕರ್ಣ 2 ಕುಲಕ್ಕೂ ರಾಜನಾಗಬೇಕಿದ್ದಂಥವನು, ನಾಯಕನಾಗಬೇಕಿದ್ದಂಥ ಕರ್ಣ ಎಲ್ಲೂ ಹೋಗಿ ಸೂತ ಆಗಿ ಕೊನೆಗೆ ಒಂದು ವಿಲನ್ ಆಗಿ ಹೋಗ್ಬಿಟ್ಟ.
ಗಾಂಧಾರಿ ಕೂಡ ಅವಸರ ಮಾಡಿದ್ಲು. ಗಾಂಧಾರಿಗೆ ಮದುವೆ ಗೊತ್ತಾಯಿತು, ಸಂತೋಷ ಪಟ್ಲಕ್ಕೆ. ನಾನು ಕುರುಚಕ್ರವರ್ತಿಯನ್ನು ಮದುವೆ ಆಗ್ತೀನಿ, ಧೃತರಾಷ್ಟ್ರನ ಮದುವೆ ಆಗ್ತೀನಿ ಅಂತ ಸಂತೋಷ ಪಟ್ಲು. ಮದುವೆ ಇನ್ನೊಂದು 2 ದಿವಸ ಇದೆ ಅನ್ನೋದಕ್ಕೆ ದಾಸಿ ಹೇಳ್ತಾಳೆ ಆಕೆಗೆ, ಬಹಳ ಸಂತೋಷ ಪಡಬೇಡ, ಅವನು ಕುರುಚಕ್ರವರ್ತಿ ನಿಜ, ನಿನಗೆ ಗೊತ್ತಾ ಅವನಿಗೆ ಕಣ್ಣೇ ಕಾಣಿಸಲ್ಲ, ಹುಟ್ಟಿನಿಂದ ಕುರುಡ ಅವನು ಅಂತ. ಸಿಟ್ಟು ಬಂದ್ಬಿಡ್ತು ಆಕೆಗೆ. ಆ ಕುರುಡನ ಮದುವೆ ಆಗಬೇಕಾ ನಾನು ಅಂತ ಹೇಳಿ ಅವನ ಮುಖ ಕೂಡ ನೋಡೋದು ಬೇಡ ಅಂತ. ಇದು ಕೆಲವರು ಹೇಳ್ತಾರೆ ಬಹಳ ಪಾತಿವೃತ್ಯದಿಂದ ಪಾಪ ಗಂಡನ ಕಣ್ಣಿಲ್ಲಲ್ಲ ಅಂತ ತಾನು ಕಟ್ಕೊಂಡ್ಲು ಅಂತ ಒಂದು ಕಡೆ. ಆದರೆ ಅವನ ಮುಖ ಕೂಡ ನೋಡಲ್ಲ ಅಂತ ಕಣ್ಣು ಕಟ್ಕೊಂಡದ್ದು. ನನ್ನ ಕೇಳಿದರೆ ಆಕೆ ಗಂಡ ಕುರುಡಾದಾಗ ತಾನು 2 ಕಣ್ಣು ಓಪನ್ ಇಟ್ಕೊಂಡು ನೋಡಬೇಕಾಗಿತ್ತು ಆಕೆ ಮಕ್ಕಳನ್ನ ಅಲ್ವಾ. ಗಂಡ ಕಾಣಿಸೋದಿಲ್ಲ ಅಂದಾಗ ಹೆಂಡತಿ ಇನ್ನೂ ಜಾಗರೂಕರಾಗಿದ್ದು ಮಕ್ಕಳನ್ನು ಬೆಳೆಸಿದ್ರೆ ಬಹುಶಃ ಒಳ್ಳೆ ಸನ್ಮಾರ್ಗಿಗಳಾಗ್ತಿದ್ರು ಏನೋ ಅವರು. ಗಂಡ ಕುರುಡ ಅಂತ ತಾನು ಕಣ್ಣಿಗೆ ಕಟ್ಕೊಂಡ್ಬಿಟ್ಲು ಆಕೆ. ಕಟ್ಕೊಂಡ್ಬಿಟ್ಟು ಹಾಗೆ ಉಳ್ಕೊಂಡ್ಬಿಟ್ಲು. ಆದ್ದರಿಂದ ಇಬ್ಬರು ಮಾರ್ಗದರ್ಶನ ಇಲ್ದಂಗಾಯ್ತು. ಗಾಂಧಾರಿ ಹಣೆ ಬರ ಹಾಗಾಯಿತು. ಅಷ್ಟೇ ಅಲ್ಲ, ಎಷ್ಟು ಸಂಕಟ ಆಕೆಗೆ. ಅಲ್ಲಿ ಕಾಡಿನಲ್ಲಿ ಕುಂತಿ ಗರ್ಭವತಿ ಆದದು ಅಂದ ತಕ್ಷಣ ಆಕೆಗೆ ಸಂಕಟ ಆಗಿಬಿಡ್ತು, ಸೀನಿಯಾರಿಟಿ ಹೋಗ್ಬಿಡ್ತು. ಅಲ್ಲಿ ಸೀನಿಯಾರಿಟಿ ಬಹಳ ಮುಖ್ಯ ರಾಜ್ಯದಲ್ಲಿ. ಮೊದಲು ಕುಂತಿಗೆ ಮಗ ಹುಟ್ಟುಬಿಟ್ರೆ ಅವನು ರಾಜ ಆಗಿಬಿಟ್ರೆ ಮುಂದೆ ತಲೆತಲಾಂತರ ನನ್ನ ಮಕ್ಕಳಿಗೆ ರಾಜ್ಯ ಸಿಗೋದಿಲ್ಲಲ್ಲ ಅಂತ ಹೇಳಿದ್ದು. ಅದಕ್ಕಿಂತ ಮೊದಲು ವ್ಯಾಸರನ್ನು ಕೇಳಿ ಒಂದು ಗರ್ಭ ಧರಿಸಿದ್ದಾಳಾಕೆ. ಅದು ಮಜಾ ಅಂದರೆ 4 ವರ್ಷ ಆದರೂ ಪ್ರಸವ ಆಗಲಿಲ್ಲ. ಆಕೆ ಬಲೆ ಸಿಟ್ಟು ಬಂದುಬಿಡ್ತು. ಕುಂತಿ ಗರ್ಭಸ್ಥೆ ಆಗಿದ್ದಾಳ ಅಂದ ತಕ್ಷಣ ಆಕೆಗೆ ಸಿಟ್ಟು ಬಂದು ಗರ್ಭ ಹೊಸ್ಕೊಂಡ್ಬಿಟ್ಲು. ಅದು ಅವಸರನೇ ಅಲ್ವಾ. ಆ ವ್ಯಾಸರು ಬಂದು ಹೇಳ್ತಾರೆ, ಏನು ಮಾಡಿದೆ ಮೂರ್ಖ ನೀನು, ಎಂಥ ಪ್ರಚಂಡ ಮಗ ಹುಡ್ತಿದ್ದ ನಿನಗೆ, ಅದನ್ನೆಲ್ಲ ಹಾಳು ಮಾಡ್ಕೊಂಡ್ಬಿಟ್ಟೆ ಅಲ್ಲ ಅವಸರ ನೀನು ಅಂತ. ಈ ದುರ್ಯೋಧನಾದಿಗಳಾದಂಥ 100 ಜನ ನೀಚರು ಹುಟ್ಟೋದಕ್ಕಿಂತ ಒಳ್ಳೆ ಮನುಷ್ಯ ಹುಡ್ತಿದ್ನೇನು. ಅಲ್ಲಿಯೂ ಅವಸರ ಆಗಿ ಅದು ಹಂಗಾಯ್ತು. ಸಂಕಟ ಅದು. ಆಕೆಗೆ ಎಲ್ಲಿ ಮಗನ ಸೀನಿಯಾರಿಟಿ ಬಂದುಬಿಡ್ತದೋ, ನನ್ನ ಮಗಂದು ಹೋಗ್ಬಿಡ್ತದೆ ಅಂತ ಅಲ್ಲಿ ಅವಸರ. ಭೀಷ್ಮನೂ ಅವಸರನೇ ಮಾಡಿದ್ದು, ಅವಸರದ ಪ್ರತಿಜ್ಞೆ. ಆಕೆ ಕೇಳಿದ್ದು ಮತ್ಸ್ಯಗಾರನ ದಶರಾಜ ಕೇಳಿದ್ದು ನನ್ನ ಮಗ ರಾಜ ಆಗಬೇಕು ಅಂತ ಕೇಳಿದ್ದು. ನೀನು ಮದುವೆ ಆಗಬೇಡ ಅಂತೇನು ಹೇಳಿರಲಿಲ್ಲ. ಉತ್ಸಾಹದಲ್ಲಿ ಆಯಿತು ನಿನ್ನ ಮಕ್ಕಳೇ ರಾಜ ಆಗ್ತಾರೆ ಅನ್ನೋದಲ್ಲ, ನಾನೇ ಮದುವೆ ಆಗಲ್ಲ ಅಥವಾ ಇನ್ನು ಮದುವೆನೇ ಆಗಲ್ಲ ನಾನು ಅಂತ ಹೇಳೋದು. ಎಲ್ಲವೂ ಅವಸರದಲ್ಲೇ ಆದಂಥದ್ದು. ಅವಸರದಲ್ಲಾದಂಥದ್ದು ಪರಿಸ್ಥಿತಿ ಏನಾಯಿತು ಅಂತ ಇಲ್ಲಿ ಬಂದು ತಾಯಿ ಹೇಳ್ತಾಳೆ, ಮಗನೇ ಜ್ಯೇಷ್ಠ ಪುತ್ರ ನೀನು, ಆದ್ದರಿಂದ ಭೀಷ್ಮ ಅವನ ಅಣ್ಣ, ನೀನು ಒಪ್ಕೋಬೇಕು ಅಂತ. ಆಯ್ತಮ್ಮ, ಹಾಗಾದರೆ ನೀನು ತಿಳಿಸ್ಬಿಡು ಮಗ, ನೀನು ಸೊಸೆಯಂದ್ರೆ ತಿಳಿಸ್ಬಿಡು ಅಂತ ಹೇಳ್ತಾನೆ. ಆಕೆ ಹೋಗಿ, ಎಷ್ಟು ಕಷ್ಟದ ಸಂದರ್ಭ ಇದು, ಭಾಳ ವಿಚಿತ್ರ ಸಂದರ್ಭ ಅದು. ವಿಧವೆಯರಾದದ್ದು. ಆಕೆನ ಸಮಾಜ ಹೇಗಿದೆ ನೋಡಿ, ವಿಧವೆಯರ ಮಗ ಹುಟ್ಟಿದ್ರು ಕೂಡ ಆತ ಮುಂದೆ ರಾಜ ಆಗ್ತಾನೆ. ಅಂದರೆ ಮನಸ್ಸು ಹೇಗಿತ್ತು ಆಗಿನ ಕಾಲದಲ್ಲಿ ಅಂತ. ಹೋಗಿ ಅಂಬಿಕೆಯನ್ನು ಮಾತಾಡಿಸ್ತಾಳೆ ಸತ್ಯವತಿ. ನೋಡು ಹೀಗಿದೆ, ನಿಯೋಗ ಅಂತ ಒಂದು ನಮಗೆ ಅಪ್ಪಣೆ ಇದೆ ನಮ್ಮ ಶಾಸ್ತ್ರದಲ್ಲಿ ಇರುವಂಥದ್ದು. ಆದ್ದರಿಂದ ನಿನ್ನ ಮೈದನ ಬರ್ತಾನೆ, ಹಿರಿಯ ಮೈದನ ನಿನ್ನ ಜೊತೆಗಿರ್ತಾನೆ, ಅದನ್ನು ಸಹಕರಿಸಬೇಕು, ನಿನಗೊಂದು ಒಳ್ಳೆಯ ಮಗ ಆಗಲಿ, ನಮ್ಮ ವಂಶ ಬೆಳಿಬೇಕು ಅಂತ ಹೇಳಿ ಹೋಗ್ತಾಳೆ. ಅಂಬಿಕೆ ಮನಸ್ಸಲ್ಲಿ ಏನಿರಬೇಕು ವಿಚಾರ ಮಾಡಿ. ಯಾಕಂದರೆ ಅಂಬಿಕೆಗೆ ವೇದವ್ಯಾಸ ಗೊತ್ತಿಲ್ಲ. ವೇದವ್ಯಾಸ ಇದ್ದಾನೆ, ನನಗೆ ಮೈದನ ಆಗಬೇಕು ಅಂತ ಆಕೆ ಕಲ್ಪನೆ ಕೂಡ ಇಲ್ಲ. ಯಾಕಂದರೆ ಅದಕ್ಕೆ ಸ್ವಲ್ಪ ಹೊತ್ತಿನ ಮೊದಲು ಕೂಡ ಭೀಷ್ಮನಿಗೆ ಗೊತ್ತಿರಲಿಲ್ಲ ಸತ್ಯವತಿ ಮಗ ವೇದವ್ಯಾಸ ಅಂತ ಹೇಳಿ. ಆದರೆ ಈಗ ಹೇಳಿದಾಗ ಅಂಬಿಕೆ ಮೊದಲು ಬೇಡ ಅಂತಾಳಕ್ಕೆ. ಸಾಕಷ್ಟು ಚರ್ಚೆ ಆದಮೇಲೆ ಒಪ್ಪಿಸಿಬಿಟ್ಟು ಇವತ್ತು ಸಾಯಂಕಾಲ ನಿನ್ನ ಮನೆಗೆ ನಿನ್ನ ಮೈದನ ಬರ್ತಾನೆ, ದೊಡ್ಡವನು ಬರ್ತಾನೆ, ಅವನಿಂದ ಮಗನ ಪಡಿಬೇಕು ನೀನು ಅಂತ ಹೇಳಿ ಒಪ್ಪಿಸಿ ಹೋಗ್ತಾಳೆ. ಅದು ವಿಚಿತ್ರ. ಇದ್ರ ಬಗ್ಗೆ ಬಹಳ ಚರ್ಚೆ ಇದ್ದಾವೆ, ಬಹಳ ಕಡೆ ಚರ್ಚೆ ಬೇರೆ ಬೇರೆ ರೀತಿ ಬರ್ತದೆ. ವೇದವ್ಯಾಸರು ಆಕೆ ಕೋಣೆಗೆ ಹೋದಾಗ ದೀಪ ಉರಿತಿತ್ತು ಅಂತ. ಆಕೆ ನೋಡಿದ ತಕ್ಷಣ ಆಕೆ ಮನಸ್ಸಲ್ಲಿ ಏನಿತ್ತು ಗೊತ್ತಾ, ಬಹುಶಃ ಭೀಷ್ಮ ಬರ್ತಾನೆ ಅಂತ ಇತ್ತು. ಎಲ್ಲೋ ಮನಸ್ಸಿನ ಒಳಗೆ, ಆಳದೊಳಗೆ ಭೀಷ್ಮನ ಬಗ್ಗೆ ಒಲವಿದೆ. ಗೆದ್ಕೊಂಬಂದಿದ್ದಾನಲ್ಲ ಆವಾಗ. ಅವನ ಮದುವೆ ಆಗಲ್ಲ ಅಂಥದ್ದು ನಿಜ. ಆದರೆ ಅತ್ತೆ ಹೇಳೋಗಿದ್ದಾಳೆ, ಈಗ ನಿಮ್ಮ ಹಿರಿಯ ಮೈದುನ ಬರ್ತಾನೆ ಅಂತಂದಾಗ, ಹಿರಿಯ ಮೈದುನ ಅಂದರೆ ಯಾರು ಇರೋಕ್ಕೆ ಸಾಧ್ಯ, ಅವನೊಬ್ಬನೇ ಅಲ್ವಾ, ಭೀಷ್ಮ ಬರಬಹುದು ಅಂತ ಅಂದ್ಕೊಂಡು ಕೂತಿದ್ದಾಳೆ. ಈತ ಬಂದ್ಬಿಟ್ಟ. ವೇದವ್ಯಾಸ ಬಂದ ತಕ್ಷಣ ಉಗ್ರ ಮುಖ, ಕಪ್ಪು ಮುಖ, ಆ ಕೆಂಪು ಕೂದಲು, ಕೆಂಪು ತಾಮ್ರ ಬಣ್ಣದ ಕೂದಲುಗಳನ್ನು ಕಟ್ಟಿ ಜಟೆ ಕಟ್ಟಿದ್ದಾರೆ. ಕಣ್ಣಲ್ಲಿ ಉಗ್ರತೆ ಇದೆ, ಒಂಥರ ಬೆಂಕಿ ಬಂದಂಗೆ ಬರ್ತದೆ ಕಣ್ಣಲ್ಲಿ. ಆ ತಪಸ್ವಿ ಮಾಡಿದಂಥ ಸಾಧನೆ ಅದು, ತಡ್ಕೊಳ್ಳೋಕ್ಕಾಗೋದಿಲ್ಲ. ಅವ್ರು ಏನು ತಕ್ಷಣ ಬಂದುಬಿಟ್ಟಿದ್ದಾರಲ್ಲ, ಅವ್ರು ಯಾವ ತಯಾರಿ ಅಂತ ಗೊತ್ತಿಲ್ಲ, ಅವ್ರು ಏನಂತೂ ಗೊತ್ತಿಲ್ಲ, ಹಾಗೆ ಬಂದುಬಿಟ್ಟಿದ್ದಾರೆ. ಆ ರೂಪ, ಮೈಯನ್ನು ಬರುವಂಥ ಉಗ್ರ ವಾಸನೆ ಅದನ್ನು ನೋಡಿ ಆಕೆ ಗಾಬರಿಯಾಗಿ ಕಣ್ಣು ಮುಚ್ಕೊಂಡ್ಬಿಟ್ಲಂತ. ಕಣ್ಣು ತೆಗಿಲಿಲ್ಲ. ತಮಾಷೆ ಅಂದರೆ ಇದು ಆದಾಗ ಹೊರಗಡೆ ಬಾಗಿಲು ಸತ್ಯವತಿ ಕೂತಿದ್ದಾಳೆ. ಮಗ ಬಂದ ತಕ್ಷಣ ಕೇಳ್ತಾರೆ, ಹೊರಗೆ ಬಂದ ತಕ್ಷಣ, ನನ್ನ ಸೊಸೆಗೆ ಮಗು ಆಗತ್ತೆ ತಾನೆ ಅಂತ. ತಕ್ಷಣ ಹೇಳುವಂಥ ಮಾತು, ವ್ಯಾಸರು ಹೇಳುವಂಥ ಮಾತು, ನಿನ್ನ ಸೊಸೆಗೆ ಬಹು ಪ್ರಬಲನಾದಂಥ ಮಗ ಹುಟ್ಟುತ್ತಾನೆ, 10,000 ಆನೆ ಬಲ ಇರುವಂಥ ಮಗ ಹುಟ್ಟುತ್ತಾನೆ.
ಚಕ್ರವರ್ತಿ ಆಗ್ತಾನೆ, ರಾಜ್ಯ ನಡೆಸ್ತಾನೆ. ಆದರೆ ತಾಯಿ ತಪ್ಪಿನಿಂದಾಗಿ ನಿನ್ನ ಮಗ ಕೂಡ ಕುರುಡಾಗ್ತಾನೆ. ಅಂಬಿಕೆ ಮಗ ಕುರುಡಾಗ್ತಾನೆ ಅಂತ ಆಕೆ ಅಯ್ಯೋ ಅಂದ್ಬಿಟ್ಲು. ಎಲ್ಲ ಚೆನ್ನಾಗಿದೆಯಪ್ಪ, ಕುರುಡಾದರೆ ರಾಜ್ಯಕ್ಕೆ ಹೆಂಗೆ ಕೂಡಿಸೋದು, ಅವನ್ನ ಸಿಂಹಾಸನ ಮೇಲೆ ಕೂಡಿಸೋದು ಹೇಗೆ? ಅದಕ್ಕೆ ಉದಾಹರಣೆ ಕೊಡ್ತಾನೆ. ಇಲ್ಲ ಬೇಕಾ ಚಿಂತೆ ಮಾಡಬೇಡ ನೀನು ಅಂತ ಹೇಳ್ತಾನೆ. ಹಾಗಾದ್ರೆ ಒಂದು ಕೆಲಸ ಮಾಡು, ಅಂಬಾಲಿಕೆ ಇದ್ದಾಳಲ್ಲ ಆಕೆದು ಮಗನ ಕೊಡು, ನನಗೆ ಚೆನ್ನಾಗಿರ್ತದೆ. ಅಂಬಾಲಿಕೆ ಮರುದಿವಸ ಆಕೆ ಕಡೆ ಹೋದಾಗ ಅಂಬಾಲಿಕೆ ಗಾಬರಿ ಆಗಿಬಿಡುತ್ತೆ. ಶಿ ಬ್ಲೀಚಸ್ ಔಟ್, ಬಿಳಿಚ್ಕೊಂಡ್ಬಿಡ್ತಾಳೆ ಗಾಬರಿಯಾಗಿ. ಅಯ್ಯೋ ಏನು ರೂಪ ಇದು, ಉಗ್ರ ರೂಪ ಇದು, ನೋಡೇ ಇಲ್ಲ ಅಂಥದ್ದು ಅಂತ. ಆವಾಗೂ ಹೇಳ್ತಾನೆ ಬಂದು, ಒಳ್ಳೆ ಮಗ ಸಿಗ್ತಾನೆ, ಬುದ್ಧಿವಂತ ಇದ್ದಾನೆ, ತಪಸ್ವಿ ಆಗ್ತಾನವನು. ಆದರೆ ಅವ ತಾಯಿ ಹೆದರ್ಕೊಂಡಿದ್ದರಿಂದ ಇವನು ಬಿಳುಪಾಗಿಬಿಡ್ತಾನೆ, ಮೈಯೆಲ್ಲ ಬಿಳುಪಾಗಿಬಿಡ್ತದೆ, ಒಂದು ಹಾಗಿದ್ದಾನೆ, ಬಿಳಿಚ್ಕೊಂಡ್ಬಿಡ್ತಾನೆ, ಸ್ವಲ್ಪ ಅಶಕ್ತನೂ ಆಗ್ತಾನೆ ಅಂತ ಹೇಳ್ತಾರೆ. ಕೊನೆಗೆ ಅಶಕ್ತ ಆಗ್ತಾನೆ ಅಂತ. ಆಕೆ ಅಂತಾಳೆ ಎರಡೂ ಹಿಂಗಾಯ್ತಲ್ಲಪ್ಪ, ನನಗೇನು ಮಾಡಲಿ ನಾ. ಇನ್ನೊಂದು ಸಲ ಹೇಳ್ತಾಳೆ ಅಂಬಿಕೆಗೆ, ಇನ್ನೊಂದು ಸಲ ಪ್ರಯತ್ನ ಮಾಡು ಅಂತ. ಇದ್ರ ಬಗ್ಗೆ ಬಹಳ ಚರ್ಚೆ ಇದೆ, ಚರ್ಚೆ ಮಾಡೋದು ಕಷ್ಟ. ಅದೆಲ್ಲ ಕಷ್ಟ ಯಾಕೆಂದರೆ ನಿಯೋಗ ಪದ್ಧತಿಗೆ ವಿರುದ್ಧ ಆಗ್ತದೆ ಇನ್ನೊಂದು ಸಲ. ಆದರೆ ನಿಯೋಗ ಪದ್ಧತಿ ಇರೋದು ಅದು ಕಾಮಲಾಸೆಗಲ್ಲ, ಅದು ಇರಬೇಕಾದದ್ದು ಪುತ್ರೇಚ್ಛೆಯಿಂದ ಆಗುವಂಥದ್ದು. ಆ ಮಗು ಆಗಬೇಕು ಅಂತ ಉದ್ದೇಶದಿಂದ ಮಾತ್ರ ಆಗುವಂಥ ಕ್ರಿಯೆ ಇದ್ದಾಗ ಅಂಬಿಕೆಗೆ ಆಗಲೇ ಹೇಳಿದ್ದಾನೆ, ವ್ಯಾಸರು ಬಂದು ಹೇಳಿದ್ದಾರೆ, ಅವನ ಮಗು ಆಗ್ತದೆ, 10,000 ಆನೆ ಬಲ ಇರುವಂಥ ಮಗ ಹುಟ್ಟುತ್ತಾನೆ ಅಂತ ಹೇಳಿದ ಮೇಲೆ ಮತ್ತೊಂದು ಸಲ ಆಕೆ ಜೊತೆಗೆ ಹೋಗೋದು ನಿಯೋಗಕ್ಕೆ ವಿರುದ್ಧ ಆಗ್ತದೆ ಅಂತ. ಅದಕ್ಕೆ ಆಕೆ ಏನು ಮಾಡ್ತಾಳೆ ಗೊತ್ತಾ, ಅಂಬಿಕೆ ಇನ್ನೊಂದು ಸಲ ಒಪ್ಪಿಸ್ತಾಳೆ ತಾಯಿ ಅತ್ತೆ ಇನ್ನೊಂದು ಸಲ ಹೋಗು ಅಂದಾಗ ಅಂಬಿಕೆ ನಾನು ಹೋಗೋದಿಲ್ಲ, ತನ್ನ ದಾಸಿಯನ್ನು ಕಳಿಸ್ತಾಳೆ. ತನ್ನ ದಾಸಿನ ಅದೇ ಅಲಂಕಾರಗಳನ್ನು ಹಾಕಿ ತನ್ನ ಮನೆಗೆ ಕಳಿಸಿದಾಗ ವೇದವ್ಯಾಸರು ಹೋಗ್ತಾರೆ. ಆಕೆ ತುಂಬ ಸಹೃದಯಿ ಇರ್ತಾಳೆ, ಆಕೆ ಗಾಬರಿ ಆಗೋದಿಲ್ಲ, ಗೌರವದಿಂದ ಮಾತಾಡಿಸ್ತಾಳೆ. ಹೊರಗೆ ಬಂದ ಮೇಲೆ ಹೇಳ್ತಾರೆ, ಅಮ್ಮನಿಗೆ ಹೇಳ್ತಾರೆ, ನನಗೆ ಮೋಸ ಆಯ್ತು ಈಗ ಅಂತ. ಮೋಸ ಯಾಕಾಯಿತು ಅಂದರೆ ನಿನ್ನ ಸೊಸೆ ಮೋಸ ಮಾಡಿದ್ಲು. ಅಂಬಿಕೆ ಬಂದಿಲ್ಲ, ಅಂಬಿಕೆ ತನ್ನ ದಾಸಿಯನ್ನು ಕಳಿಸಿದ್ದಾಳೆ. ಆದರೆ ದಾಸಿ ಬಹಳ ಒಳ್ಳೆಯವಳಾಗಿದ್ದಾಳೆ. ಆದ್ದರಿಂದ ಅತ್ಯಂತ ಸುಪುತ್ರ ಹುಟ್ಟುತ್ತಾನೆ, ಧರ್ಮದ ಪ್ರತಿರೂಪ ಅನ್ನುವಂಥ ಮಗ ಹುಟ್ಟುತ್ತಾನೆ. ಇವರಿಬ್ಬರನ್ನು ಧರ್ಮದ ಕೈ ಹಿಡಿದು ಕಾಪಾಡೋನು ಅವನಾಗ್ತಾನೆ ಅಂತ ಹೇಳಿ ಆ ದಾಸಿಗೆ ಹೋಗಿ ಹೇಳ್ತಾರೆ, ಇಂದಿನಿಂದ ನೀನು ದಾಸಿ ಆಗೋಕ್ಕೆ ಸಾಧ್ಯ ಇಲ್ಲ, ದಾಸಿ ಅಲ್ಲ ನೀನು ಅಂತ ಹೇಳ್ತಾರೆ. ಇದು ಬಹಳ ವಿಚಿತ್ರ ಸನ್ನಿವೇಶ. ಆನಂತರ ಕಾಲಕ್ರಮೇಣ 1 ವರ್ಷ ಆಗೋ ಹೊತ್ತಿಗೆ 3 ಜನನೂ ಹುಟ್ಟಿದ್ರು ಅಂತ. ಮೊದಲು ಧೃತರಾಷ್ಟ್ರ ಹುಟ್ಟಿದ, ಆಮೇಲೆ ಪಾಂಡು ಹುಟ್ಟಿದ, ಆನಂತರ ವಿದುರ ಹುಟ್ಟಿದ. ಇದ್ರ ಬಗ್ಗೆ ಚರ್ಚೆ ಯಾಕೆ ಬರ್ತದೆ, ಸ್ವಲ್ಪ ಆಳಕ್ಕೆ ನಾವು ಸ್ವಲ್ಪ ಹೋಗೋದಾದರೆ ಒಂಥರ ವಿಚಿತ್ರ ಅನಿಸ್ಬಿಡುತ್ತೆ. ವಿದುರನ್ನ ಯಾಕೆ ಆರಿಸ್ಕೊಂಡ್ರು? ಈಗ ಇಬ್ಬರು ಮಗ ಹುಟ್ಟಿದ್ರಲ್ಲ, ಧೃತರಾಷ್ಟ್ರ ಮತ್ತು ಪಾಂಡು ಹುಟ್ಟಿದ ಮೇಲೆ ಇನ್ನೊಬ್ಬ ಯಾಕೆ ಬೇಕಾಗಿತ್ತು, ದಾಸಿ ಯಾಕೆ ಬೇಕಾಗಿತ್ತು? ದಾಸಿ ಅಂತ ಗೊತ್ತಿಲ್ಲ ಸತ್ಯವತಿಗೆ. ಆದರೆ ಮೊದಲೇ ಮಗಳು ಸೊಸೆ ಅಂಬಿಕೆ ಕಳಿಸ್ಬಿಟ್ಟಿದ್ದಾಳೆ ದಾಸಿನ. ವ್ಯಾಸರಿಗಾದ್ರೆ ಗೊತ್ತಾಗಬೇಕಾಗಿತ್ತಲ್ಲ ಅಂಬಿಕೆ ಅಲ್ಲ ಅಂತ ಹೇಳಿ. ನೋಡಿದ ತಕ್ಷಣ ಗೊತ್ತಾಗ್ತಿತ್ತಲ್ಲ ಅಂಬಿಕೆ ಅಲ್ಲ ಅಂತ ಹೇಳಿ. ಇಲ್ಲಿ ವಿಚಿತ್ರ ಬರುವಂಥದ್ದು, ಅವ್ರು ಹೇಳಿರುವಂಥ ಮಾತು, ವಿಚಿತ್ರ ವೀರ್ಯನ ಕ್ಷೇತ್ರದಲ್ಲಿ ಮಕ್ಕಳನ್ನು ಹುಟ್ಟಿಸ್ತೇನೆ ಅಂತ ಹೇಳ್ತಾರೆ. ವಿಚಿತ್ರ ವೀರ್ಯನ ಕ್ಷೇತ್ರ ಅಂದರೆ ಹೆಂಡಂದ್ರು. ಅಂದರೆ 3 ಜನ ಹೆಂಡಂದ್ರಿದ್ದಂಗೆ ಆಯ್ತಲ್ಲ ವಿಚಿತ್ರ ವೀರ್ಯನಿಗೆ. ವಿಚಿತ್ರ ವೀರ್ಯನಿಗೆ ಇಬ್ಬರೇ ಅಲ್ಲ ಅಂದಂಗೆ ಆಯ್ತು. ಅಂಬಿಕೆ ಅಂಬಾಲಿಕೆ ಇಬ್ಬರೇ ಅಲ್ಲ. ಅದಕ್ಕೆ ಭೀಷ್ಮ ಒಂದು ಆನ್ಸರ್ ಕೊಡ್ತಾನೆ, ಭಾಳ ಚಂದ ಬರ್ತದೆ ವ್ಯಾಸಭಾರತದಲ್ಲಿ. ಏನು ಬರ್ತದೆ ಅಂದರೆ, ಬಹುಶಃ ಆಗೊಂದು ಮಾತಿತ್ತು, ಇಬ್ಬರು ಹೆಂಡತಿಯರಿದ್ದಾಗ, ಕ್ಷತ್ರಿಯ ಹೆಂಡತಿಯರಿದ್ದಾಗ, ಮಕ್ಕಳು ಆಗದೆ ಹೋದಾಗ ಇನ್ನೊಬ್ಬ ದಾಸಿಯನ್ನು ಹೆಂಡತಿಯಾಗಿ ಪಡೀಬಹುದು ಅಂತ ಒಂದು ಇತ್ತಂತೆ ಶಾಸ್ತ್ರದಲ್ಲಿ. ಹೀಗಾಗಿ ವಿಚಿತ್ರ ವೀರ್ಯನಿಗಿಬ್ಬರು ಅಂಬಿಕೆ ಅಂಬಾಲಿಕೆ ಮಕ್ಕಳಾಗದೆ ಹೋದಾಗ ಒಬ್ಬ ದಾಸಿ ಕೂಡ ಇದ್ಲು ಅಂತ. ಅಂದರೆ ವಿಚಿತ್ರ ವೀರ್ಯನ ಕ್ಷೇತ್ರ ಅಂದಾಗ ಇವರು 3 ಜನ ಬರ್ತಾರೆ ಅಂತ. ಅದಕ್ಕೆ ವಿದುರ ಹುಟ್ಟುತ್ತಾನೆ ಅಂತ. ವಿದುರ ಸಣ್ಣವನಲ್ಲ, ಅವನು ಮಹಾಜ್ಞಾನಿ, ಧರ್ಮದ ಅವತಾರ ಅಂತ ಹೇಳ್ತಾರೆ. ಆ ವಿದುರ ಎಷ್ಟರ ಮಟ್ಟಿಗೆ ಕಾಪಾಡಿಕೊಂಡ ಇವ್ರನ್ನ ಅಂತ. ವಿದುರ ಹುಟ್ಟಿದಾಗ ಯಮಧರ್ಮ ಹೇಳಿದ್ದಂತೆ, ನನ್ನ ಕೆಲಸ ಕಮ್ಮಿ ಆಯ್ತಿನ್ನ ಅಂತ. ಎಷ್ಟು ಮಟ್ಟಿಗೆ ಹೇಳ್ತಾರೆ, ಯಮಧರ್ಮನ ಮಗ ವಿದುರ ಅಂತ ಹೇಳೋರು ಇದ್ದಾರೆ. ಆ ವಿದುರ ದೊಡ್ಡವನಾಗಿ ಇವರು ಪೂರ್ತಿ ಮಹಾಭಾರತದ್ದಕ್ಕೂ ಸತ್ಯದ ಹಾದಿಯಲ್ಲಿ ಬೆಳೆಸ್ಕೊಂಡು ಹೋಗೋವನು ವಿದುರ ಮಾತ್ರ. ಇವರಿಬ್ಬರು ಹಾದಿ ತಪ್ಪಿದಾಗ ಹಾದಿ ಕಾಪಾಡೋನವನು. ಒಂದು ಕಡೆ ಮಾತು ಬರ್ತದೆ, ಇವರೆಲ್ಲ ಪ್ಲ್ಯಾನ್ ಮಾಡ್ತಿರ್ತಾರೆ, ದುರ್ಯೋಧನಾದಿಗಳು ಮೋಸ ಮಾಡಬೇಕು ಪಾಂಡವರಿಗೆ, ಅರಿಗಿನ ಮನೆಗೆ ಹಾಕಬೇಕು ಅಂತ. ಹೋಗಿ ಅಪ್ಪನಿಗೆ ಹೇಳಬೇಕು ಅಂತ ದುರ್ಯೋಧನ ಹೋಗ್ತಾನೆ. ಹೋಗಿ 4-5 ಸಲ ವಾಪಸ್ ಬರ್ತಾನೆ. ವಾಪಸ್ ಬಂದು, ಯಾಕೆ ನಿಮ್ಮ ಅಪ್ಪನ ಮುಂದೆ ಹೇಳಲಿಲ್ಲ ಪ್ಲ್ಯಾನ್ ಇದನ್ನು ಅಂತ ಶಕುನಿ ಕೇಳಿದರೆ, ಏನೋಪ್ಪ ನಾ ಪ್ರತಿ ಸಲ ಹೋದಾಗ ವಿದುರ ಇರ್ತಾನೆ ಅಲ್ಲಿ, ವಿದುರನ ಮುಂದೆ ಮಾತಾಡೋಕ್ಕಾಗಲ್ಲ ಇದು ಅಂತ. ಅಯ್ಯೋ ವಿದುರನ ನೀನ್ಯಾಕೆ ಹೆದರ್ತೀಯ, ಅವನು ದಾಸ ತಾನೇ, ಹೇಗಿದ್ರು ದಾಸಿ ಪುತ್ರ ಅವನು, ಅವನಿಗೆ ಯಾಕೆ ಹೆದರ್ತೀಯ ನೀನು ಅಂತ. ಅವನು ದಾಸಿ ಪುತ್ರ ಇದ್ದಾನೋ ಏನೋ ಗೊತ್ತಿಲ್ಲ,
ಅವನಿದ್ದಾಗ, ಇದು ಮಾತು ಎಷ್ಟು ಚಂದದ ಮಾತು, ಅವನಿದ್ದಾಗ ಕೆಟ್ಟ ಮಾತಾಡೋಕೆ ಆಗೋದಿಲ್ಲ ನನ್ನ ಕಡೆಯಿಂದ ಅಂತ. ಅಂದರೆ ಏನು ಪ್ರಭಾವ ಇದ್ದಿದ್ದಿತ್ತು ವಿದುರಂದು. ಅಂದರೆ ದುರ್ಯೋಧನ ಅಂತ ನೀಚ ಕೂಡ ವಿದುರನ ಸಮಕ್ಷಮದಲ್ಲಿ ಕೆಟ್ಟ ಮಾತಾಡೋಕೆ ಆಗೋದಿಲ್ಲ ಅಂತ ನಂಬಿಕೊಂಡಿದ್ದವನು. ಅಂಥ ವಿದುರ ಹುಟ್ಟುತ್ತಾನೆ. ಈ 3 ಜನ ಹುಟ್ಟಿದಾಗ ಅಷ್ಟು ವ್ಯಾಸರ ಕೆಲಸ ಮುಗಿತು, ಹೋಗ್ಬಿಟ್ರು, ಸೀದಾ ಹೋಗ್ಬಿಟ್ರು ಬದರಿಕಾಶ್ರಮಕ್ಕೆ. ಮಕ್ಕಳದ್ದು ಏನಾಯಿತು ಅಂತ ಕಲ್ಪನೆ ಕೂಡ ಮಾಡಲಿಲ್ಲ ಅವರು. ಅದು ಜವಾಬ್ದಾರಿ ಬಂದದ್ದು ಭೀಷ್ಮರಿಗೆ. ಈ 2ನೇ ಬಾರಿ ಬಂದಾಗ ಬಹುದೊಡ್ಡ ಸಮಸ್ಯೆ ಬಂದದ್ದು. ಎಷ್ಟೋ ಸಲ ಚರ್ಚೆ ಬರುವಂಥದ್ದು, ಅದನ್ನು ನಿಮ್ಮ ವಿವೇಚನೆ ಬಿಡ್ತೇನೆ ಹೇಗೆ ಚರ್ಚೆ ಮಾಡಬೇಕು ಅಂತ. ಕೆಲವರು ಹೇಳೋ ಪ್ರಕಾರ ಇದು ಅಂಬಿಕೆ, ಅಂಬಾಲಿಕೆ ಮತ್ತು ದಾಸಿ ಪ್ರಕಾರ ಆಗಲಿಲ್ಲ ನಿಯೋಗ ಅಂತ, ಹಂಗೆ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ. ಕೆಲವು ಥೇರಿ ಪ್ರಕಾರ ಮೊದಲು ವಿದುರ ಹುಟ್ಟಿದ ಅಂತ. ಆದರೆ ದಾಸಿ ಪುತ್ರ ಆದ್ದರಿಂದ ಅವನಿಗೆ ರಾಜ್ಯ ಅವಕಾಶ ಇಲ್ಲ. ಸೆಕೆಂಡ್ ಯಾರು? ಧೃತರಾಷ್ಟ್ರ. ಆ ನಂತರ ಇವನು ಪಾಂಡು ಅಂತ ಹೇಳ್ದಂಗೆ. ಯಾಕೆ ಅಂತಂದರೆ ಮೊದಲು ಆಕೆ ಬಂದಿದ್ದರೆ, ಅಂಬಿಕೆ ಇದ್ದಿದ್ರೆ, ಮೊದಲನೇ ದಿವಸ ಅಂಬಿಕೆ ಇದ್ದಿದ್ರೆ ಆಕೆ ಅಂಬಿಕೆ ಗೊತ್ತಾಗ್ಬಿಡ್ತು. ನೋಡಿದ ತಕ್ಷಣ ಬೆಳಕಿದೆ, ದೀಪದ ಬೆಳಕಿದೆ, ವ್ಯಾಸ ಯಾರೋ ಋಷಿ ಬಂದಿದ್ದಾನೆ, ವೇದವ್ಯಾಸ ಅಂತ ಗೊತ್ತಿಲ್ಲ ಆಕೆ, ಯಾರೋ ಋಷಿ ಬಂದಿದ್ದಾನೆ, ಇವನು ಬರಲಿಲ್ಲ, ಭೀಷ್ಮ ಬರಲಿಲ್ಲ ಅಂತ ಗೊತ್ತಾಯಿತು ಅಲ್ವಾ. ಹಾಗಾದ ಮೇಲೆ ಇನ್ನೊಂದು ಸಲ ಅಂಬಿಕೆ ಬರೋ ಚಾನ್ಸ್ ಇಲ್ಲ. ಅಂಬಾಲಿಕೆಗೆ ಹೇಳಿರ್ತಾಳಾಕೆ. ಅದನ್ನು ಕೆಲವರು ಹೇಳೋ ಪ್ರಕಾರ ಮೊದಲು ಅಂಬಿಕೆ ಗಾಬರಿಯಾಗಿ ಯಾರೋ ಏನೋ ನನಗೆ ಬೇಡ ಆಯಿತು ಅಂತ ದಾಸಿನೇ ಮೊದಲು ಕಳಿಸಿದ್ಲು ಅಂತ. ಕೆಲವು ವಿಮರ್ಶಕರು ಭಾಳ ಚಂದ ವಿಮರ್ಶೆ ಮಾಡ್ತಾರೆ. ಎಸ್ಪೆಷಲಿ ಗಂಗೂಲಿ ಅನ್ನೋರು ಚಟ್ಟೋಪಾಧ್ಯಾಯ ಅಂತ ಬಂಗಾಲದಲ್ಲಿ ಬಹುದೊಡ್ಡ ಚರ್ಚೆ ಮಾಡ್ತಾರೆ. ಮೊದಲು ಅಂಬಿಕೆ ಗಾಬರಿಯಾಗಿ ಇದು ಯಾವುದಪ್ಪ ಇದು ನಿಯೋಗ ಗೊತ್ತಿಲ್ಲ ನನಗೆ, ಇದು ಯಾರು ಬೈದನ ಯಾರು ನೋಡ್ಕೊಂಬ ನೀನು ಅಂತ ದಾಸಿಯನ್ನು ಕಳಿಸ್ತಾಳೆ. ಮೊದಲು ವಿದುರ ಹುಟ್ಟುತ್ತಾನೆ. ಆ ನಂತರ ದಾಸಿ ಹೇಳ್ತಾಳೆ ಅವ್ರು ಬಂದವರು ಋಷಿಗಳು, ಮಹಾನ್ ಋಷಿಗಳು ಅಂತ. ಆಗ ಅಂಬಿಕೆ ಹೋಗ್ತಾಳೆ. ಅಂಬಿಕೆ ಗಾಬರಿ ಆಗಿಬಿಡ್ತದೆ, ಆಕಾರ ನೋಡಿ ಕಣ್ಣು ಮುಚ್ಕೋತಾಳೆ. ಧೃತರಾಷ್ಟ್ರ ಹುಟ್ಟಿದ. ಆನಂತರ 3ನೇ ಸಲ ಇವರು ಕಣ್ಣಿಲ್ದ ರಾಜ ಹೇಗಾಗ್ತಾನೆ ಅಂದಾಗ 3ನೇ ಸಲ ಅಂಬಾಲಿಕೆ ಹೋಗ್ತಾಳೆ, ಅಲ್ಲಿಂದ ಪಾಂಡು ರಾಜ ಹುಟ್ಟಿದ ಅಂತ. ಹೀಗೆ ಬೇರೆ ಬೇರೆ ಹಂತಗಳಲ್ಲಿ ವ್ಯಾಸರು ಬರ್ತಾರೆ. ಬಂದು ಆ ಸಮಸ್ಯೆಯನ್ನು ಸಾಲ್ವ್ ಮಾಡಿ ಹೋಗ್ತಾರೆ. ನಾನು ಸಮಸ್ಯೆಯನ್ನು ಸಾಲ್ವ್ ಮಾಡಿ ಹೋದರು ಅಂತ ಹೇಳಿದೆ. ಅದು ಸಾಲ್ವ್ ಮಾಡಿದ್ರೋ ಸೃಷ್ಟಿ ಮಾಡಿದ್ರೋ ಗೊತ್ತಾಗಲ್ಲ. ಈಗ ಇನ್ನು ಮುಂದೆ 3 ಜನ ಇದ್ದಾರಲ್ಲ, ಇವರು ರಾಜ್ಯಭಾರ ಹೇಗೆ ಮಾಡ್ತಾರೆ ಅಂತ. ಇನ್ನೊಂದು 2ನೇ ಸಲ ಬರುವಂಥದ್ದು ಇದು ನಡೆದಾಗ ಶಿಶುಪಾಲ ಅದೇ ಹೊತ್ತಿಗೆ ಬಂದುಬಿಡ್ತಾರೆ. 2ನೇ ಸಲ ಬಂದಾಗ ಅದೊಂದು ಮೆನ್ಷನ್ ಮಾಡಿ ಸ್ಟಾಪ್ ಮಾಡ್ತೇನೆ. ಶಿಶುಪಾಲ ವಧೆ ಆಗುವ ಹೊತ್ತಿಗೆ ತಮಗೆಲ್ಲ ಗೊತ್ತು, ದೊಡ್ಡ ಅಶ್ವಮೇಧ ಯಾಗ ಮಾಡಿದ್ದಾನೆ ರಾಜ. ಮಾಡಿ ಇನ್ನೇನು ಅಗ್ರಪೂಜೆ ಆಗಬೇಕು. ಅಗ್ರಪೂಜೆ ಯಾರಿಗೆ ಮಾಡಬೇಕು? ಅಗ್ರಪೂಜೆ ಯಾರಿಗೆ ಮಾಡಬೇಕು ಅಂದಾಗ ಎಲ್ಲರೂ ಒಂದೊಂದು ಹೇಳ್ತಾರೆ, ಅವನಿಗಾಗಲಿ ಇವನಿಗಾಗಲಿ ಅಂತ. ಕೊನೆಗೆ ಭೀಷ್ಮ ನಿಂತ್ಕೊಂಡ್ಬಿಟ್ಟು ಸಹದೇವ ಹೇಳ್ತಾನೆ, ಮೊದಲು ಅಗ್ರಪೂಜೆ ಆಗೋದಾದರೆ ಕೃಷ್ಣನಿಗಾಗಬೇಕು, ಅವನೇ ಅಗ್ರಪೂಜೆಗೆ ಯೋಗ್ಯನಾದವನು ಅಂತ. ಅಂದ ತಕ್ಷಣ ಕೆಲವರಿಗೆ ಕ್ಷತ್ರಿಯರಿಗೆ ಮನಸ್ಸು ಬರೋಲ್ಲ. ಇದೇನ್ರಿ ದನ ಕಾಯೋ ಅಂತಂದು ಕೂಡಿಸ್ತೀರಿ ಅಗ್ರಪೂಜೆಗೆ ಅಂಥೇಳಿ, ನಾವು ಚಕ್ರವರ್ತಿಗಳಿಲ್ವಾ, ಚಕ್ರವರ್ತಿ ಇದ್ದೀವಿ ಅವ್ರಿಗೆ ಮಾಡಬೇಕು ಅಂತ. ಇಲ್ಲ, ಭೀಷ್ಮ ನಿಂತ್ಕೊಂಡ್ಬಿಟ್ಟು ಸುಮಾರು ವರ್ಣನೆ ಮಾಡ್ತಾನೆ. ನಮ್ಮ ಬಹುಶಃ ಪೂರ್ತಿ ವಿಷ್ಣು ಸಹಸ್ರನಾಮ ಅದರಲ್ಲಿ ಬರುತ್ತೆ. ಆ ಥರ ಹೇಳ್ಕೊಂಡು ಹೋಗ್ತಾನೆ. ಎಂಥ ಕೃಷ್ಣ ಇವನು, ಅಂಥ ಕೃಷ್ಣ ಅವನಿದ್ದಾನೆ, ಅವನು ಒಪ್ಕೊಂಡಿದ್ದಾನೆ ಹೆಚ್ಚಿಂದು, ಅವನ ಅಗ್ರಪೂಜೆ ಸಲ್ಲಬೇಕು ಅಂದಾಗ ಶಿಶುಪಾಲ ಬಂದು ಇದಾಗೋದಿಲ್ಲ ಅಂತ ಯುದ್ಧಕ್ಕೆ ಬರ್ತಾನೆ. ಬಂದು ಕೃಷ್ಣನ್ ಬೈತಾನೆ. ಅವನು ಉಳಿದವ್ರು ಬಯಕ್ಕೆ ಹೋಗೋದಿಲ್ಲ. ನೀನೆಂಥ ಯೋಗ್ಯ ಇದ್ದೇನೋ, ನೀನು ಕೂತ್ಕೊಂಡಿದ್ಯಲ್ಲ ಸ್ಟೇಜ್ ಮೇಲೆ, ನೀನು ಆಗ್ತೀನಿ ಅಂತ ಹೇಳಿ, ನೀನು ಯೋಗ್ಯತೆ ಇಲ್ಲ, ದನ ಕಾಯೋನು ಅಂತೆಲ್ಲ ಬಯಕ್ಕೆ ಶುರು ಮಾಡ್ತಾನೆ. ಅವನು ಕೇಳ್ತಾ ಇರ್ತಾನೆ. ಭೀಮ ಸಹದೇವ ಎಲ್ಲ ಕೋಪ ಬಂದು ಯುದ್ಧ ಮಾಡೋಕ್ಕೆ ಹೋದ. ಕೃಷ್ಣ ಹೇಳ್ತಾನೆ, ಬಿಡು ಇದನ್ನು ಮ್ಯಾನೇಜ್ ಮಾಡ್ತೀನಿ ಇದನ್ನು ಅಂತ ಹೇಳ್ತಾನೆ. ನಿಮ್ಗೆ ಗೊತ್ತು ಕಥೆ ಅದು ಹೇಳೋ ಕಾರಣ ಇಲ್ಲ. ಶಿಶುಪಾಲ ಅಷ್ಟು ಬೈತಾ ಇದ್ದು ನಗನಗ್ತಾ ಕೂತಿರ್ತಾನೆ. ಕೇಳ್ತಾನೆ, ಯಾಕೆ ಹಿಂಗೆ ಕೂತಿದೀಯಾ ಅಂತ ಧರ್ಮರಾಜ ಕೇಳಿದಾಗ ಹೇಳ್ತಾನೆ, ಇಲ್ಲಪ್ಪ ಮಾತು ಕೊಟ್ಟಿದ್ದೇನೆ ಅವನ ತಾಯಿಗೆ ನಾನು, ನೀನು ಹೇಗೆ ನನಗೆ ಸೋದರತ್ತೆ ಮಗನೋ ಅವನು ಹಂಗೆ ಸೋದರತ್ತೆ ಮಗನೇ. ಅವನಿಗೆ ಹುಟ್ಟಿದಾಗ 4 ಕೈ ಇತ್ತು ಅವನಿಗೆ. ಶಿಶುಪಾಲ ಹುಟ್ಟಿದಾಗ 4 ಕೈ ಇತ್ತಂತೆ. ವಿಚಿತ್ರ ಅನಿಸ್ಬಿಡುತ್ತೆ ಎಲ್ಲರಿಗೂ, 4 ಕೈ ಹೆಂಗಿದೆ ಅವನಿಗೆ ಅಂತ. ನಾರದರು ಹೇಳಿದ್ರಂತೆ, ಇವನು ಭವಿಷ್ಯ ಅಂದಾಗ ಬಹಳ ದೊಡ್ಡವನು, ಬಹಳ ಶೂರ ಆಗ್ತಾನೆ, ಸ್ವಲ್ಪ ದುರಹಂಕಾರಿ ಆಗ್ತಾನೆ. ಯಾರ ಕೈಯಲ್ಲಿ ಅವನು ಇಟ್ಟಾಗ ಅವನು 2 ಕೈ ಬಿದ್ದು ಹೋಗ್ತದೋ ಅವನಿಂದಾನೇ ಸಾವಾಗ್ತದೆ ಇವನಿಗೆ ಅಂತ. ನಂತರ ಸಣ್ಣ ಮಗು ನೋಡೋಕೆ ಎಲ್ಲರೂ ಬರ್ತಾರಲ್ಲ, ಕೃಷ್ಣನು ಹೋದ. ಎಲ್ಲರ ಕೈಯಲ್ಲಿ ಕೊಟ್ಟಂಗೆ ಇವನ ಕೈಯಲ್ಲೂ ಕೂಸಿನ ಕೊಟ್ಲು, 2 ಕೈ ಬಿದ್ದು ಹೋಯ್ತು. ಆಕೆ ಸೋದರತ್ತೆ ಗಾಬರಿ ಆಯ್ತು. ಅಯ್ಯೋ ಕರ್ಮ, ನೀನೇ ನನ್ನ ಮಗನ ಕೊಲ್ತೀಯೇನೋ ಅಂತ. ನಾನೇನು ಕೊಲ್ಲೋಕೆ ಹೋಗೋದಿಲ್ಲ, ಅವ್ನು ತಪ್ಪು ಮಾಡೋದು ಕ್ಷಮಿಸ್ತೀನಿ. ಹಾಗೆ ಒಂದು ಕೆಲಸ ಮಾಡು, 1-2 ತಪ್ಪು ಕ್ಷಮಿಸೋದಲ್ಲ, 100 ತಪ್ಪು ಕ್ಷಮಿಸೋನು. ಆಕೆ ಕೇಳೋದು ಇವು ಸಣ್ಣದು ಯಾಕೆ ಅಂತ 100 ತಪ್ಪು ಕೇಳಿದ್ಲಾಕೆ. ಅವನು ಹೇಳಿದ 100 ತಪ್ಪು ಕ್ಷಮಿಸ್ತೇನೆ, 101ನೇ ಕ್ಷಮಿಸಲ್ಲ ಅಂತ. ಈ ಅಗ್ರಪೂಜೆ ಹೊತ್ತಿಗೆ ಶಿಶುಪಾಲ ಬೈದಾಗ, ಅವನು 100ನೇ ಬೈದಾಗ ಇನ್ನೇನು ಸಾಗ್ದಿಲ್ಲ ಅಂತ ಸುದರ್ಶನ ಚಕ್ರ ಬಿಟ್ಟು ಅವನು ಕೊಂದಾಗ ಯುದ್ಧ ಶುರು ಆಗ್ಬಿಡುತ್ತೆ, ಕೋಲಾಹಲ ಶುರು ಆಗ್ತದೆ. ಆ ಹೊತ್ತಿಗೆ ವ್ಯಾಸರು ಬಂದು ಇದೆಲ್ಲ ಸರಿಯಲ್ಲ, ಕೃಷ್ಣನ ಅಗ್ರಪೂಜೆ ಸರಿ ಆಗ್ತದೆ, ಅವನಂಥ ದೈವ ಇನ್ಯಾರೂ ಇಲ್ಲ ಅಂತ ಹೇಳಿ ಒಪ್ಪಿಸಿ ಹೋಗ್ತಾರೆ. ಅದು 2ನೇ ಸಲ ಬರುವಂಥದ್ದು. ಹೀಗೆ 7 ಸಂದರ್ಭಗಳನ್ನು ಮಾತ್ರ ಗಮನಿಸೋಣ. ನಾಳೆ ನಾಡಿದ್ದು
ಇದಾದಮೇಲೆ ಕೊನೆಯ ದಿವಸ ಒಂದು ವ್ಯಾಸರ ಕೆಲವು ಸೂಕ್ತಿಗಳನ್ನು ಆರಿಸ್ಕೊಂಡಿದ್ದೇನೆ, ಅಪರೂಪದ ಸೂಕ್ತಿಗಳು. ಇವತ್ತಿಗೆ ಕೂಡ 21ನೇ ಶತಮಾನ ಕೂಡ ಅವತ್ತಿನ ಮಾತು ಹೇಗೆ ಹೊಂದುತ್ತದೆ ಅನ್ನೋದನ್ನು ನಾಳೆ ಗಮನಿಸೋಣ. ನಮಸ್ಕಾರ.